Hi, good evening, students. Welcome to ನಮ್ಮ KPSC KS night shift. Okay, today ಏನಿವತ್ತು ರೂರಲ್ ಡೆವಲಪ್ಮೆಂಟ್ ಮತ್ತೆ ಅರ್ಬನ್ ಡೆವಲಪ್ಮೆಂಟ್, ರೂರಲ್ ಡೆವಲಪ್ಮೆಂಟ್ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ನಾವು ಡಿಸ್ಕಸ್ ಮಾಡೋಣ. ಓಕೆ, ಎನಿ ಡೌಟ್ಸ್? ಎನಿ ಡೌಟ್ಸ್? ಎನಿ ಡೌಟ್ಸ್? ಡೌಟ್ಸ್ ಇದೆಯಾ? ಇಲ್ಲ. ಓಕೆ, ನೆಕ್ಸ್ಟ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ ಯಾವ್ದ್ರ ಬಗ್ಗೆ? ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3. ಚಾಪ್ಟರ್ 1 ರೇಟೆಡ್ ಟು GDP growth rate, GDP and growth rate with comparison with national level. Okay, next state level, next ಬಂದು district level. ನೆಕ್ಸ್ಟ್ ಅದಾದ ನಂತರ ಸೆಕೆಂಡ್ ಚಾಪ್ಟರ್ ಫಿಸ್ಕಲ್ ಡೆವಲಪ್ಮೆಂಟ್, ಫಿಸ್ಕಲ್ ಡೆಫಿಸಿಟ್, ರೆವಿನ್ಯೂ ಡೆಫಿಸಿಟ್, ನೆಕ್ಸ್ಟ್ ಲಯಬಿಲಿಟೀಸ್ ಆಫ್ ದಿ ಗವರ್ನಮೆಂಟ್ ಆಫ್ ಕರ್ನಾಟಕ. ನೆಕ್ಸ್ಟ್ ಬಂತು ಅಂದ್ರೆ ಡಿಸ್ಕಸ್ ಮಾಡಿದ್ದು ಲಯಬಿಲಿಟೀಸ್ ಮತ್ತೆ ಸ್ಟೇಟ್ ಎಕ್ಸ್ಪೆಂಡಿಚರ್ ಯಾವ ರೀತಿ ಹೋಗ್ತಾ ಇದೆ, ಸ್ಟೇಟ್ ರೆವಿನ್ಯೂ ಎಲ್ಲಿಂದ ಬರ್ತಾ ಇದೆ, ಅದರಲ್ಲಿ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಯಾವುದು? ಸ್ಟೇಟ್ ಆಫ್ ಓನ್ ಟ್ಯಾಕ್ಸ್ ರೆವಿನ್ಯೂ. ಓಕೆ, ಸ್ಟೇಟ್ ಓನ್ ಟ್ಯಾಕ್ಸ್ ರೆವಿನ್ಯೂ ಇದೆಯಲ್ಲ, ಇಸ್ ಎ ಲಾರ್ಜೆಸ್ಟ್ ಪಾರ್ಟ್. ನೆಕ್ಸ್ಟ್ ಕ್ಯಾಪಿಟಲ್ ರಿಸಿಪ್ಟ್, ರೆವಿನ್ಯೂ ರಿಸಿಪ್ಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್, ಇದೆಲ್ಲನೂ ಕೂಡ ನಾವು ನೋಡಿದ್ವಿ. ಇದೆಲ್ಲ ಕೂಡ ನೋಡಿ ನೆಕ್ಸ್ಟ್ ಚಾಪ್ಟರ್ 3 ಏನ್ ನೋಡಿದ್ದು? ಇನ್ವೆಸ್ಟ್ಮೆಂಟ್. ಚಾಪ್ಟರ್ 3 ಇನ್ವೆಸ್ಟ್ಮೆಂಟ್ ನ ನೋಡಿದ್ವಿ, ಇನ್ವೆಸ್ಟ್ಮೆಂಟ್ ಅಂಡ್ ಎಕ್ಸ್ಪೋರ್ಟ್ ರಿಲೇಟೆಡ್ ನೋಡಿದ್ವಿ. ಅದರಲ್ಲೂ ನಿಮ್ಗೆ ಕರ್ನಾಟಕ ಯಾವ ಪೊಸಿಷನ್ ಇದೆ, ನೆಕ್ಸ್ಟ್ ಕರ್ನಾಟಕದ ಒಳಗಡೆ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಗಳು ಯಾವ ಪೊಸಿಷನ್ ಇದೆ, ಫಸ್ಟ್, ಸೆಕೆಂಡ್, ಫೋರ್ತ್, ಫಿಫ್ತ್, ಲಾಸ್ಟ್ ಯಾವ, ಫಸ್ಟ್ ಯಾವ ಅಂತ ನೋಡಿದ್ದು. ಜೊತೆಗೆ ಯಾವ್ಯಾವ ಎಕ್ಸ್ಪೋರ್ಟ್ ನ ಇಂಡಿಯಾ ಮಾಡ್ತಾ ಇದೆ, ಯಾವ್ಯಾವ ಎಕ್ಸ್ಪೋರ್ಟ್ ನ ಕರ್ನಾಟಕ ಮಾಡ್ತಾ ಇದೆ ಅಂತ ನೋಡಿದ್ವಿ, ಹೌದಲ್ವಾ? ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ, ಇಲ್ಲಿಂದ ಇಲ್ಲಿ ತನಕ ನಾವು ಡೇಟಾಸ್, ಸಮ್ ಫ್ಯಾಕ್ಟ್ಸ್ ನೋಡೋಣ. ಡೇಟಾಸ್ ಅಂಡ್ ಫ್ಯಾಕ್ಟ್ಸ್ ನೋಡೋದು. ಇಲ್ಲಿಂದ ಈಚೆಗೆ ಏನಪ್ಪಾ ಅಂತಂದ್ರೆ ರೂರಲ್ ಡೆವಲಪ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್, ಇಂಡಸ್ಟ್ರಿ, ಅಗ್ರಿಕಲ್ಚರ್, STG, ಗುಡ್ ಗವರ್ನೆನ್ಸ್, ನ್ಯಾಚುರಲ್ ರಿಸೋರ್ಸಸ್. ಈ ಚಾಪ್ಟರ್ ಗಳು ಏನಪ್ಪಾ ಇಂಪಾರ್ಟೆಂಟ್ ಅಂದ್ರೆ, ಒಂದು ಸಮ್ ಡಾಟಾ ಇರುತ್ತೆ ರಿಲೇಟೆಡ್ ಟು ಪ್ರೋಗ್ರಾಮ್ಸ್ ಅಂಡ್ ಪಾಲಿಸೀಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಪಾಲಿಸಿ ಅಂಡ್ ಪ್ರೋಗ್ರಾಮ್ಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ. ಎನಿ ಡೌಟ್ಸ್ ಇದೆಯಾ? ನೆಕ್ಸ್ಟ್ ಡೀಪ್ ಡ್ರೈವ್ ಟು ರೂರಲ್ ಡೆವಲಪ್ಮೆಂಟ್ಸ್. ಏನ್ ನೋಡ್ಬೋದು ರೂರಲ್ ಡೆವಲಪ್ಮೆಂಟ್ಸ್ ಅಂದ್ರೆ? ಇಂಪಾರ್ಟೆಂಟ್ ಸ್ಕೀಮ್ಸ್ ಗಳು ರಿಲೇಟೆಡ್ ಟು ವಾಟರ್ ಅಂಡ್ ಸ್ಯಾನಿಟೇಷನ್. ಓಕೆ, ನೆಕ್ಸ್ಟ್ ಬಂತು ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್. ನೆಕ್ಸ್ಟ್ ಬಂತು ಅಂದ್ರೆ ಈ ಅರಿವು ಕೇಂದ್ರ, ಲೈಬ್ರರಿ ಮತ್ತೆ ಟ್ಯಾಕ್ಸ್, ಸ್ಟೇಟ್ ಫೈನಾನ್ಸ್ ಕಮಿಷನ್ ಟ್ಯಾಕ್ಸ್ ಎಷ್ಟು ಹೋಗ್ತಾ ಇದೆ, ಸೆಂಟ್ರಲ್ ಗವರ್ಮೆಂಟ್ ಗ್ರಾಂಟ್ಸ್ ಎಷ್ಟು ಬರ್ತಾ ಇದೆ, ಇದನ್ನ ನಾವು ಈ ಚಾಪ್ಟರ್ ಅಲ್ಲಿ ನೋಡ್ಬೋದು. ಕರ್ನಾಟಕ ರೂರಲ್ ಡೆವಲಪ್ಮೆಂಟ್, ಚಾಪ್ಟರ್ 4 ರೂರಲ್ ಡೆವಲಪ್ಮೆಂಟ್ಸ್. ಇಲ್ಲಿ ಬಂತು ನಮಗೆ ಗೊತ್ತಿದ್ದಂಗೆ ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ 1993. ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ಯಾವಾಗ ಬಂದಿರೋದು? 1993 ಅಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ಬಂತು. ಓಕೆ, ಇಲ್ಲಿಂದ ಏನ್ ಮಾಡಿದ್ವಿ ನಾವು? 3 ಟೈರ್ ಗ್ರಾಮ ಪಂಚಾಯತ್ ಬಾಡೀಸ್ ನ ಎಸ್ಟಾಬ್ಲಿಷ್ ಮಾಡಿದ. ಒಂದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಅಂಡ್ ಗ್ರಾಮ ಪಂಚಾಯತ್. ಜಿಲ್ಲಾ ಪಂಚಾಯತ್ ಒಂದು ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಪಂಚಾಯತ್, ದೆನ್ ಗ್ರಾಮ ಪಂಚಾಯತ್. ಅದ್ರಲ್ಲಿ ಎಷ್ಟಿದೆ ಅಂತ ಕೇಳ್ತಾರೆ, ಎಕ್ಸಾಂಪಲ್ ಕೇಳ್ಬೋದು. ಡಿಸ್ಟ್ರಿಕ್ಟ್ ಲೆವೆಲ್ ಎಷ್ಟಿದೆ ಜಿಲ್ಲಾ ಪಂಚಾಯತಿ? 31. ರೀಸೆಂಟ್ ಆಗಿ ಒಂದು ಆಡ್ ಮಾಡ್ಬೇಕು ಅಂತಿದ್ದಾರೆ, ಒಂದು ಜಿಲ್ಲಾ ಪಂಚಾಯತಿ ಎಕ್ಸ್ಟ್ರಾ ಆಡ್ ಮಾಡ್ಬೇಕು ಅಂತಿದ್ದಾರೆ. ತಾಲೂಕ್ ಪಂಚಾಯತ್ ಎಷ್ಟಿದಾವೆ? 239. ಐ ಥಿಂಕ್ 7 or 8 ಆಡ್ ಮಾಡ್ಬೇಕು ಅಂತ ಇದ್ದಾರೆ. 7 or 8 ಏನೋ ಆಡ್ ಮಾಡ್ಬೇಕು ಅಂತಿದ್ದಾರೆ. ನೆಕ್ಸ್ಟ್ ಬಂತು ಅಂದ್ರೆ ವಿಲೇಜ್ ಗ್ರಾಮ ಪಂಚಾಯತ್ 5946. ವೆರಿ ಇಂಪಾರ್ಟೆಂಟ್ ಇದು. ಯಾಕಪ್ಪ ಅಂದ್ರೆ ಮೆಜಾರಿಟಿ ಆಫ್ ದ ರೀಸೆಂಟ್ ಬುಕ್ಸ್ ಎಲ್ಲ ಏನ್ ಹೇಳ್ತಾ ಇದೆ ಅಂದ್ರೆ 6022 ಬಗ್ಗೆ ಹೇಳ್ತಾ ಇದೆ. ಟೋಟಲ್ ಗ್ರಾಮ ಪಂಚಾಯತಿ ಕರ್ನಾಟಕದಲ್ಲಿ ಎಷ್ಟಿದಾವೆ ಅಂತ ಕೇಳಿದ್ರೆ 6022 ಹೇಳ್ತಾ ಇದೆ. ಬಟ್ ಸ್ಟಿಲ್ ಸರ್ವೆ ಏನ್ ಹೇಳ್ತಾ ಇದೆ? ವಿಲೇಜ್ ಪಂಚಾಯತ್ ಲೆವೆಲ್ ಎಷ್ಟಿದಾವೆ? 5946. ವೆರಿ ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು ಸರ್ವೆ 5946. ಓಕೆ, ಬಟ್ ಇರುವಂತದ್ದು ಎಷ್ಟು? 6022. ಇದನ್ನ ನೋಡ್ಕೊಳ್ಳಿ, ಈ ಮಾರ್ಕ್ಸ್ ನೋಡ್ಕೊಳ್ಳಿ. ಈ ನಂಬರ್ಸ್ ಇದೆ ನೋಡಿ, ಈ ನಂಬರ್ಸ್ ವೆರಿ ಇಂಪಾರ್ಟೆಂಟ್. ಇದೊಂದು 3 ಸ್ಟಾರ್ ಕ್ವಶನ್ಸ್. 31, 239, 5946. ಟೋಟಲ್ ಏನಿದೆ? ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಅಂಡ್ ವಿಲೇಜ್ ಪಂಚಾಯತ್ ಗಳು ಇದೆ. 3 ಟೈರ್. ಆರ್ಟಿಕಲ್ 243
ಅದರಲ್ಲಿ ಎರಡು ಇಂಪಾರ್ಟೆಂಟ್ ಆರ್ಟಿಕಲ್ಸ್ 243I and 243K. 243I and 243K. ಏನ್ ಹೇಳುತ್ತೆ 243I and K? ಒಂದು ಏನ್ ಹೇಳುತ್ತೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಹೇಳುತ್ತೆ, ಸ್ಟೇಟ್ ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳಿದ್ರೆ, ಇನ್ನೊಂದು ಏನ್ ಹೇಳುತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಗ್ಗೆ ಹೇಳುತ್ತೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಗ್ಗೆ ಹೇಳುತ್ತೆ. ಈ ಎರಡು ಆರ್ಟಿಕಲ್ ನ ನೋಡ್ಕೊಳ್ಳಿ. ನೆಕ್ಸ್ಟ್, ರೀಸೆಂಟ್ ಆಗಿ ಈವನ್ ಕರ್ನಾಟಕ ಗ್ರಾಮ ಸ್ವರಾಜ್ ಆಕ್ಟ್ ಇದೆಯಲ್ಲ, ಗ್ರಾಮ ಸ್ವರಾಜ್ ಆಕ್ಟ್ ಅಂತ ಮಾಡಿದ್ದಾರೆ, ಅದು ನ್ಯೂಸ್ ಅಲ್ಲಿ ಇತ್ತು. ಯಾಕೆ ನ್ಯೂಸ್ ಅಲ್ಲಿ ಇತ್ತು? ಒಂದು ಇಂಪಾರ್ಟೆಂಟ್ ಏನಪ್ಪಾ, ಒಂದು ಏನ್ ಮಾಡಿದ್ರು, ಇವಿಎಂ ರಿಪ್ಲೇಸ್ ಮಾಡಿ ಏನ್ ಮಾಡಿದ್ರು, ಬ್ಯಾಲೆಟ್ ಪೇಪರ್ಸ್ ನ ಆಡ್ ಮಾಡಿದ್ರು. ಇನ್ನೊಂದು ಏನಪ್ಪ ಮಾಡಿದ್ರು ಇಂಪಾರ್ಟೆಂಟ್ ಅಂತಂದ್ರೆ, ಈ ಗವರ್ನೆನ್ಸ್ ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಒಂದು ಅಮೆಂಡ್ಮೆಂಟ್ ಮಾಡಿದ್ರು. ನೆಕ್ಸ್ಟ್ ಥರ್ಡ್ ಅಮೆಂಡ್ಮೆಂಟ್ ಓಕೆ, ಏನು ಡಿಸಾಸ್ಟರ್ ಡ್ರಾಟ್ ಪ್ರಿಪೇರ್ನೆಸ್ ಪ್ಲಾನ್ ಅಂದ್ಬಿಟ್ಟು ಎವ್ರಿ ತಾಲೂಕ್ ಲೆವೆಲ್ ಅಲ್ಲಿ ಇದನ್ನ ನೀವೇನ್ ಮಾಡ್ಬೇಕು, ಒಂದು ಪ್ಲಾನ್ ಅನ್ನ ಪ್ರಿಪೇರ್ ಮಾಡ್ಬೇಕು. ಎವ್ರಿ ತಾಲೂಕ್ ಲೆವೆಲ್ ಅಲ್ಲಿ ಒಂದು ಪ್ಲಾನ್ ನ ಪ್ರಿಪೇರ್ ಮಾಡ್ಬೇಕು. ಇದು ಎಷ್ಟಪ್ಪ, 1 crore ತಾಲೂಕಿಗೆ, 1 crore ಒಂದು ಏನು ಡ್ರಾಟ್ ಪ್ರಿಪೇರ್ನೆಸ್ ಪ್ಲಾನ್ ಅನ್ನ ಕ್ರಿಯೇಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಇದು ರೀಸೆಂಟ್ ಆಗಿ ಆಡ್ ಆಗಿರತಕ್ಕಂಥದ್ದು. ರೀಸೆಂಟ್ ಆಗಿ ಡ್ರಾಟ್ ಪ್ರಿಪೇರ್ನೆಸ್ ಪ್ಲಾನ್. ಓಕೆ, ಎಷ್ಟು? 1 ಕೋಟಿ ತಾಲೂಕ್ ಲೆವೆಲ್ ಅಲ್ಲಿ 1 ಕೋಟಿ ಪ್ಲಾನ್ ನ ಪ್ರಿಪೇರ್ ಮಾಡಬೇಕು. ಇದಕ್ಕೋಸ್ಕರ 1993 ಕರ್ನಾಟಕ ಗ್ರಾಮ ಸ್ವರಾಜ್ ಅಂಡ್ ಪಂಚಾಯತ್ ರಾಜ್ ಆಕ್ಟ್ 1993. ಓಕೆ, ಈ ಆಕ್ಟ್ ನ ಏನ್ ಮಾಡಿದ್ರು, ಫಸ್ಟ್ ಕರ್ನಾಟಕ ಪಂಚಾಯತ್ ಆಕ್ಟ್ ಅಂತಿತ್ತು. ಬಟ್ ಲೇಟರ್ ಏನ್ ಮಾಡಿದ್ರು, ಅದನ್ನ ನೇಮ್ ಮಾಡಿದ್ರು ಯಾವ ರೀತಿ, ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಆಕ್ಟ್ 1993. ಲಾಸ್ಟ್ ಅಮೆಂಡ್ಮೆಂಟ್ ಮಾಡಿದ್ದು 2015 ಅಲ್ಲಿ ಮೇಜರ್ ಅಮೆಂಡ್ಮೆಂಟ್ ಮಾಡಿದ್ದು. ಓಕೆ, ನೆಕ್ಸ್ಟ್ ನೋಡಿ, ರೂರಲ್ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ ಎಷ್ಟಪ್ಪ ರೂರಲ್ ಪಾಪ್ಯುಲೇಷನ್ ಇದೆ? ಸ್ಟಿಲ್ 61% ಆಫ್ ದಿ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ ಏನು ನಿಯರ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ರೂರಲ್ ಏರಿಯಾದಲ್ಲಿ ಇದೆ. ಹಾಗಾದ್ರೆ ಇನ್ನು ಉಳಿರ್ತಕ್ಕಂತ 38.67 ಏನೋ ಬರುತ್ತೆ, 38.67 ಅಪ್ರಾಕ್ಸಿಮೇಟ್ಲಿ ಈ ಪಾಪ್ಯುಲೇಷನ್ ಎಲ್ಲಿದೆ? ಅರ್ಬನ್ ಏರಿಯಾದಲ್ಲಿ ಇದೆ, ಅರ್ಬನ್ ಏರಿಯಾ. ಬಟ್ ರೂರಲ್ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ ಎಷ್ಟು? ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ GDP ಎಷ್ಟಿದೆ? ಅಪ್ರಾಕ್ಸಿಮೇಟ್ಲಿ 10 to 11 ಇದೆ. ವೆರಿ ಇಂಪಾರ್ಟೆಂಟ್. ಅದೇ ಇಂಡಿಯಾ ಇತ್ತು ಅಂದ್ರೆ 18% ಇದೆ. ಇಂಡಿಯಾ 18%. ಓಕೆ, ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ ಟು GDP. ಅದೇ ಕರ್ನಾಟಕ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ GDP ಎಷ್ಟು? 10 to 11%. ಕರ್ನಾಟಕ ಡಾಮಿನೇಟೆಡ್ ಬೈ ಸರ್ವಿಸ್ ಸೆಕ್ಟರ್. ಅಪ್ರಾಕ್ಸಿಮೇಟ್ಲಿ 69.8 ಏನಿದೆ, 69.8 ಏನಿದೆ ಕರ್ನಾಟಕ ಸರ್ವಿಸ್ ಸೆಕ್ಟರ್ ಡಾಮಿನೇಟೆಡ್ ಇನ್ ಕರ್ನಾಟಕ GSTP. ಕರ್ನಾಟಕ GSTP ಲಿ ಸರ್ವಿಸ್ ಸೆಕ್ಟರ್ ಏನ್ ಮಾಡಿದೆ? ಡಾಮಿನೇಟ್ ಮಾಡಿದೆ. ಇದು ಮೇಜರ್. ಓಕೆ ಸರ್, ಇದೆಷ್ಟಿದೆ ಅಂತ ಕೇಳಿದ್ರೆ 18% ಏನೋ ಇದೆ. ಯಾವುದು? ಇಂಡಸ್ಟ್ರಿ 18% ಇದೆ, 10% ಮತ್ತೆ ಇನ್ನೊಂದು 69%. ಓಕೆ, ಇಷ್ಟು ನಿಮ್ಗೆ ಏನು ಕರ್ನಾಟಕ ಪಾಪ್ಯುಲೇಷನ್. ಅದೇ ಇಂಡಿಯಾ ಏನಪ್ಪಾ ಇದೆ? 31% ಅರ್ಬನ್ ಪಾಪ್ಯುಲೇಷನ್, 68% ರೂರಲ್ ಪಾಪ್ಯುಲೇಷನ್. ನೋಡಿ ಹೇಳ್ತಾ ಇದಾರೆ, ಆಲ್ಸೋ ರೂರಲ್ ಪಾಪ್ಯುಲೇಷನ್ ಶೇರ್ ಇಸ್ ಡಿಕ್ಲೈನಿಂಗ್ ಫಾಸ್ಟರ್ ದ್ಯಾನ್ ನ್ಯಾಷನಲ್ ಅವರೇಜ್. ಅಂದ್ರೆ ಕಂಪೇರ್ ಮಾಡ್ತಾ ಇದಾರೆ ನ್ಯಾಷನಲ್ ಲೆವೆಲ್ ಪಾಪ್ಯುಲೇಷನ್ ರೂರಲ್ ಪಾಪ್ಯುಲೇಷನ್ಗೂ ಸ್ಟೇಟ್ ಲೆವೆಲ್ ರೂರಲ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದಾಗ ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ಪಾಪ್ಯುಲೇಷನ್ ಗಿಂತ ಸ್ಟೇಟ್ ಲೆವೆಲ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ, ಫಾಸ್ಟರ್ ರೂರಲ್ ಪಾಪ್ಯುಲೇಷನ್ ಡಿಕ್ಲೈನ್ ಆಯ್ತದೆ. ನೋಡಿ, ಸ್ಟಿಲ್ ಪ್ರಿಡಾಮಿನೆಂಟ್ಲಿ ರೂರಲ್ ಅಂಡ್ ಅಗ್ರೇರಿಯನ್ ಎಕಾನಮಿ. ಇಂಡಿಯಾ ಸ್ಟಿಲ್, ಎಸ್ಪೆಷಲಿ ಇಂಡಿಯಾ ಅಲ್ಲ, ಕರ್ನಾಟಕನು ಕೂಡ ಸ್ಟಿಲ್ ಡಾಮಿನೇಟೆಡ್ ಬೈ ರೂರಲ್ ಅಂಡ್ ಅಗ್ರೇರಿಯನ್ ಎಕಾನಮಿ. ನೆಕ್ಸ್ಟ್ ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ಯಾವಾಗಪ್ಪ ಬಂತು ಅಂತ ಕೇಳ್ತಾರೆ. 1993 ಅಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ಬಂತು. 3 ಟೈರ್ ಎಸ್ಟಾಬ್ಲಿಷ್ ಮಾಡ್ತು. ಅದಕ್ಕೆ ನೇಮ್ ಏನ್ ಮಾಡಿದ್ರು? ಕರ್ನಾಟಕ ಗ್ರಾಮ ಸ್ವರಾಜ್ ಅಂಡ್ ಪಂಚಾಯತ್ ರಾಜ್ ಆಕ್ಟ್ ಅಂತ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಬಂತು ಅಂದ್ರೆ ಎಷ್ಟು ಸಬ್ಜೆಕ್ಟ್ ಇದೆ ಅಂತ ಕೇಳ್ತಾರೆ. ಎಷ್ಟು ಸಬ್ಜೆಕ್ಟ್ ಇದೆ? 29 ಸಬ್ಜೆಕ್ಟ್ ಇನ್ ಲೋಕಲ್ ರೂರಲ್ ಬಾಡೀಸ್.
ರೂರಲ್ ಲೋಕಲ್ ಬಾಡೀಸ್, ಅರ್ಬನ್ ಲೋಕಲ್ ಬಾಡೀಸ್ ಇಲ್ಲಿ 18 ಸಬ್ಜೆಕ್ಟ್ ಇವ್ ಯಾವ್ದು ಕೊಟ್ಟಿರ್ತಕ್ಕಂಥದ್ದು ಈ 73rd ಅಮೆಂಡ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು 39 ಸಬ್ಜೆಕ್ಟ್ ನ ಯಾರಿಗೆ ರೂರಲ್ ಲೋಕಲ್ ಬಾಡೀಸ್ಗೆ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಗ್ರಾಮ ಪಂಚಾಯತ್ ವಿಷನ್ ಪ್ಲಾನ್ ಅಂತ ಬರುತ್ತೆ. ಗ್ರಾಮ ಪಂಚಾಯತ್ ವಿಷನ್ ಪ್ಲಾನ್ ಏನಿದು? ಗ್ರಾಮ ಪಂಚಾಯತ್ ವಿಷನ್ ಪ್ಲಾನ್ ಅಂದ್ರೆ ಎವರಿ ಎಲೆಕ್ಷನ್ ಆದ್ಮೇಲೆ ಈಚ್ ಗ್ರಾಮ ಸಭೆ ಇದೆಯಲ್ಲ, ಈಚ್ ಗ್ರಾಮ ಸಭೆ ಏನ್ ಮಾಡ್ಬೇಕು, ಒಂದು ವಿಷನ್ ಪ್ಲಾನ್ ಮಾಡ್ಬೇಕು, ಒಂದು ಕಂಪ್ರೆನ್ಸಿವ್ ವಿಷನ್ ಪ್ಲಾನ್ ರೆಡಿ ಮಾಡಬೇಕು. ಇದನ್ನ ಏನಂತ ಕರೀತಾರೆ? ಗ್ರಾಮ ಪಂಚಾಯತ್ ವಿಷನ್ ಪ್ಲಾನ್. ಗ್ರಾಮ ಪಂಚಾಯತ್ ವಿಷನ್ ಪ್ಲಾನ್ ಅಂತ ಕರೀತಾರೆ. ಓಕೆ, ಇದು ಆಕ್ಟ್ ಸೆಕ್ಷನ್ 309 ವೆರಿ ವೆರಿ ಇಂಪಾರ್ಟೆಂಟ್. ಈ ಸೆಕ್ಷನ್ 309B ನೋಡಿ ಏನ್ ಹೇಳ್ತಾರೆ ಈ ಆಕ್ಟ್. ಈ ಸೆಕ್ಷನ್ ಏನ್ ಹೇಳುತ್ತೆ? ದ ಆಕ್ಟ್ ಮ್ಯಾಂಡೇಟ್ಸ್ ಎವ್ರಿ ಗ್ರಾಮ ಪಂಚಾಯತ್, ನೋಡಿ ಎವ್ರಿ ಗ್ರಾಮ ಪಂಚಾಯತ್ ಟು ಪ್ರಿಪೇರ್ ವಿಷನ್ ಪ್ಲಾನ್ ಆಫ್ಟರ್ ಈಚ್ ಎಲೆಕ್ಷನ್ ಆಗ್ತಿದ್ದಂಗೆ ಒಂದು ಮುಂದೆ ಏನ್ ಮಾಡ್ಬೇಕು ಅಂತ ಒಂದು ವಿಷನ್ ಪ್ಲಾನ್ ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಎವ್ರಿ ಗ್ರಾಮ ಪಂಚಾಯತ್ ಕೇಳ್ತಾರೆ, ಎವ್ರಿ ಗ್ರಾಮ ಪಂಚಾಯತ್ ಲೆವೆಲ್ ಒಂದು ವಿಷನ್ ಪ್ಲಾನ್ ಇರಬೇಕು. ಯಾವ ಸೆಕ್ಷನ್ ಹೇಳುತ್ತೆ? 309 ಸೆಕ್ಷನ್ ಕ್ಲಾಸ್ ಬಿ ಸೆಕ್ಷನ್ ಹೇಳುತ್ತೆ ಏನು? ಎವ್ರಿ ಗ್ರಾಮ ಪಂಚಾಯತ್ ಆಸ್ ಎ ಗ್ರಾಮ ಪಂಚಾಯತಿ ವಿಷನ್ ಪ್ಲಾನ್ ಅಂತ ಹೇಳ್ತಾರೆ. ಏನ್ ಹೇಳುತ್ತೆ ಇದರಲ್ಲಿ ನೋಡಿ? ಲಾಂಗ್ ಟರ್ಮ್ ಲೋಕಲ್ ಡೆವಲಪ್ಮೆಂಟ್ ಪ್ಲಾನಿಂಗ್. ಓಕೆ, ಲಾಸ್ಟ್ 1 year 6 months ಪ್ಲಾನ್ ಅಲ್ಲ, ಲಾಂಗ್ ಟರ್ಮ್. ಈ ಗ್ರಾಮ ಪಂಚಾಯತಿ ಎಲ್ಲಿ ಹೋಗ್ಬೇಕು, ಇಟ್ ಮೀನ್ಸ್ ಎಲ್ಲಿ ಹೋಗ್ಬೇಕು ಅಂದ್ರೆ ಯಾವ ರೀತಿ ಡೆವಲಪ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಪಾರ್ಟಿಸಿಪೇಟರಿ ಗೌರ್ಮೆಂಟ್ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಗ್ರಾಮ ಸಭಾ. ಓಕೆ, ಏನ್ ರೋಲ್ ಗ್ರಾಮ ಸಭಾ ರೋಲ್ ಏನು? ಗ್ರಾಮ ಸಭೆ ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು, ಸಿಟಿಸನ್ ಗೆ ಯಾವ ರೀತಿ ಸರ್ವಿಸ್ ಡೆಲಿವರಿ ಮಾಡಬೇಕು. ಓಕೆ, ಇದ್ರ ಬಗ್ಗೆ ಹೇಳುವಂತದ್ದು ಯಾವುದು? ಈ ಪಾರ್ಟಿಸಿಪೇಟರಿ ಗವರ್ನೆನ್ಸ್. ನೆಕ್ಸ್ಟ್ ಏನ್ ಹೇಳುತ್ತೆ ಇನ್ನೊಂದು? ಅಲೈನ್ಮೆಂಟ್ ವಿತ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂಡ್ ಲೋಕಲ್ ಪ್ರಿಯಾರಿಟೀಸ್. ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇದಾವಲ್ಲ, ಓಕೆ, ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗೆ ಈ ವಿಲೇಜ್ ಲೆವೆಲ್ ಯಾವ ರೀತಿ ಕಾಂಟ್ರಿಬ್ಯೂಷನ್ ಮಾಡಬೇಕು. ನಾವು ನ್ಯಾಷನಲ್ ಲೆವೆಲ್ SDG ನೋಡೋದಲ್ಲ, ನ್ಯಾಷನಲ್ ಲೆವೆಲ್ SDG ನೋಡುವಂತದಲ್ಲ. ನಾವೇನ್ ಮಾಡ್ಬೇಕು? ಸ್ಟೇಟ್ ಎಸ್ಪೆಷಲಿ ನಿಮ್ಗೆ ವಿಲೇಜ್ ಲೆವೆಲ್ ಇಂದಲೂ ಕೂಡ ನಾವು SDG ಏನ್ ಪ್ರಿಯಾರಿಟೀಸ್ ಇದೆಯಲ್ಲ ಅದನ್ನ ನಾವು ಅಚೀವ್ ಮಾಡ್ತಾ ಹೋಗ್ಬೇಕು ಅನ್ನೋ ಪ್ಲಾನ್ ಯಾರಪ್ಪ ಅಂತ ಕೇಳಿದ್ರೆ ಈ ಗ್ರಾಮ ಪಂಚಾಯತ್ ವಿಷನ್ ಪ್ಲಾನ್ ಸೆಕ್ಷನ್ 308B. ಓಕೆ, ಇದೊಂದು ಜ್ಞಾಪನಕ್ಕೆ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಂಡಿಕೇಟರ್. ಇದು ಆಲ್ರೆಡಿ ಹೇಳ್ತಕ್ಕಂಥದ್ದು 61% ಡಿಕ್ಲೈನಿಂಗ್ ಎಕನಾಮಿಕ್ ಸ್ಟೇಟಸ್ ರೂರಲ್. ಮತ್ತೆ ನೋಡಿ ಇನ್ನೊಂದೇನಪ್ಪ ಸ್ಟ್ರಕ್ಚರಲ್ ಚೇಂಜ್ ಏನಪ್ಪಾ ಅಂತಂದ್ರೆ ಲೇಬರ್ ಶಿಫ್ಟಿಂಗ್ ಫ್ರಮ್ ಅಗ್ರಿಕಲ್ಚರ್ ಟು ನಾನ್ ಅಗ್ರಿಕಲ್ಚರ್ ಸೆಕ್ಟರ್. ಹೌದು, ಒಂದು ಕಂಟ್ರಿ ಡೆವಲಪ್ ಆಗ್ತಾ ಹೋಗ್ದಂಗೆ ಏನಾಗುತ್ತೆ? ಅಗ್ರಿಕಲ್ಚರ್ ಇಂದ ನೆಕ್ಸ್ಟ್ ನೀವು ನಾನ್ ಅಗ್ರಿಕಲ್ಚರ್ಗೆ ಹೋಗುವಂತದ್ದು, ಅದನ್ನೇ ಹೇಳುವಂತದ್ದು. ನೆಕ್ಸ್ಟ್ ಬಂತು ಅಂದ್ರೆ ಇಂಪಾರ್ಟೆಂಟ್ ರೂರಲ್ ಡೆವಲಪ್ಮೆಂಟ್ ಇಸ್ ಈಕ್ವಲ್ ಟು ಫೌಂಡೇಶನ್ ಫಾರ್ ಇನ್ಕ್ಲೂಸಿವ್ ಗ್ರೋತ್. ರೂರಲ್ ಡೆವಲಪ್ಮೆಂಟ್ ಆಯ್ತು ಅಂದ್ರೆ ಗ್ರಾಮ ಕಲ್ಯಾಣ ಆಯ್ತು ಅಂದ್ರೆ ದೇಶ ಕಲ್ಯಾಣ ಆದಂಗೆ, ಗ್ರಾಮದಾಗ ಒಂದು ಕಲ್ಯಾಣ ಆಯ್ತು ಅಂದ್ರೆ ದೇಶದ ಕಲ್ಯಾಣ ಆದಂಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ರೆ ರೂರಲ್ ಡೆವಲಪ್ಮೆಂಟ್ ಒಂದು ಆಸ್ಪೆಕ್ಟ್ ಏನು, ಒಂದು ಮೇಜರ್ ಆಸ್ಪೆಕ್ಟ್ ಆಫ್ ದಿ ಡೆವಲಪ್ಮೆಂಟ್ ಕ್ರೈಟೀರಿಯಾ ಫಾರ್ ಇಂಡಿಯಾ ಆರ್ ಕರ್ನಾಟಕ. ನೆಕ್ಸ್ಟ್ RDPR ಬಜೆಟ್. ಓಕೆ, ಲಾಸ್ಟ್ ಇಯರ್ 2014-15-16 ಅಲ್ಲಿ RDPR ಬಜೆಟ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ಡೆವಲಪ್ಮೆಂಟ್ ಏನಿತ್ತಪ್ಪ ಡೇಟಾ ಅಂತ ಕೇಳಿದ್ರೆ ನೋಡಿ ಟೋಟಲ್ 26,000 ನ ರಿಲೀಸ್ ಮಾಡಿದ್ರು 25-26 ಅಲ್ಲಿ. ಓಕೆ, ನೆಕ್ಸ್ಟ್ ರಿಲೀಸ್ ಎಷ್ಟು ಮಾಡಿದ್ದು? ಓನ್ಲಿ 8,000 ರಿಲೀಸ್ ಆಗಿದೆ. ಇನ್ನ ಯುಟಿಲೈಸರ್ ಎಷ್ಟಪ್ಪ ಅಂದ್ರೆ ಟಿಲ್ ಡಿಸೆಂಬರ್ 7910. ಇದು ಲಾಸ್ಟ್ ಇಯರ್. ಯಾಕಪ್ಪ ಅಂದ್ರೆ ಸರ್ವೆ ಡಿಸೆಂಬರ್ ಅಷ್ಟಕ್ಕೆ ಆಲ್ರೆಡಿ ಪ್ರಿಪೇರ್ ಮಾಡಕ್ ರೆಡಿ ಆಗಿರ್ತಾರೆ, ಅಲ್ಲಿಂದ ಡೇಟಾ ಸಿಕ್ಕಿಲ್ಲ. ಇದನ್ನ ನಾವು ನೆಕ್ಸ್ಟ್ ಇಯರ್ ಇಲ್ಲಿ ಎಕನಾಮಿಕ್ ಸರ್ವೆ ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಪಂಚಾಯತ್ ಟೋಟಲ್ ಆಲ್ರೆಡಿ ನೋಡೋ 31 to 39 5946 ಅರಿವು ಕೇಂದ್ರ. ನಿಮ್ಗೆ ಇಲ್ಲಿಂದ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ಗಳು ಬರ್ತವೆ. ಯಾವುದು? ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳು ಬರ್ತವೆ. ಅದರಲ್ಲಿ ಏನಪ್ಪಾ ಅಂದ್ರೆ ಒಂದು ಅರಿವು ಕೇಂದ್ರ ಅಂದ್ರೆ ಹೇಳುತ್ತೆ ಒಂದು ಇದು ಲೈಬ್ರರಿ. ನಾವು ಗ್ರಾಮ ಪಂಚಾಯತಿ ಲೈಬ್ರರಿಗಳು ನೋಡಿರ್ತೀವಲ್ವಾ, ಆ ಲೈಬ್ರರಿಗಳನ್ನ ಏನಂತ ಕರೀತಾರೆ? ಅರಿವು ಕೇಂದ್ರ. ನೋಡಿ, ಈಗ ಮುಂಚೆ ಇದ್ದ ಲೈಬ್ರರಿಗಳು ಇದ್ದು ಈಗ ಏನ್ ಮಾಡಿದಾರೆ? ಅದನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಏನಂತ? ಡಿಜಿಟಲ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಅದಕ್ಕೆ ಅವನೇನಾಯ್ತು? ಡಿಜಿಟಲ್ ಅರಿವು ಕೇಂದ್ರ ಆಯ್ತು. ಮುಂಚೆನೆ ಆಲ್ರೆಡಿ ಇತ್ತು ಅರಿವು ಕೇಂದ್ರ. ಎವ್ರಿ ಗ್ರಾಮ ಪಂಚಾಯತಿಲಿ ಒಂದೊಂದು ಅರಿವು ಕೇಂದ್ರ ಇರ್ತಿದ್ದು. ಅದನ್ನ ಏನ್ ಮಾಡಿದಾರೆ ಈಗ? ಗೊತ್ತಲ್ಲ, ನಮ್ಮ ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲ ಏನ್ ಮಾಡ್ತಾರೆ? ಈ ಗವರ್ನೆನ್ಸ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಇಲ್ಲೂ ಕೂಡ ಏನ್ ಮಾಡಿದೀವಿ? ಡಿಜಿಟಲ್ ಅರಿವು ಕೇಂದ್ರ. ಎಷ್ಟು ಟೋಟಲ್? 588,888 ಮಾಡಿದ್ದಾರೆ. ಇನ್ನು ಉಳಿರ್ತಕ್ಕಂಥವು ಎಷ್ಟು? ಇನ್ನು 150 ಸಮಥಿಂಗ್ ನೋಡಿದ್ವಿ. ಐ ಥಿಂಕ್ 120 ಸಮಥಿಂಗ್ ಉಳಿರ್ತಕ್ಕಂಥದ್ದು. ಏನು? ಅರಿವು ಕೇಂದ್ರ ಡಿಜಿಟೈಸೇಷನ್. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಆಗಿದೆಯಾ ಅಂದ್ರೆ ಇಲ್ಲ, ಎಲ್ಲ ಕೂಡ ಆಗಿಲ್ಲ. ಇದು ಬಿಡಿದು ಬೆನಿಫಿಷಿಯರಿ ಬೇಕಾಗಿಲ್ಲ. ಬಟ್ ವರ್ಕಿಂಗ್ ಅವರ್ಸ್ ನೋಡಿ,
ವರ್ಕಿಂಗ್ ಅವರ್ಸ್ ಯಾಕಪ್ಪ ಅಂದ್ರೆ ಎಷ್ಟು ಅವರ್ ಓಪನ್ ಇರ್ತವೆ ಅರಿವು ಕೇಂದ್ರಗಳು ಎಷ್ಟು ಅವರ್ ಒನ್ ಡೇ ವರ್ಕಿಂಗ್ ಇರ್ತವೆ ಅಂತ ಕೇಳಿದ್ರೆ 8 ಅವರ್ಸ್ ಡೇ. 8 ಅವರ್ಸ್ ದಿನದಲ್ಲಿ 8 ಅವರ್ಸ್ ಏನು ವರ್ಕಿಂಗ್ ಅವರ್ಸ್ ಆಗಿರುತ್ತೆ. ನ್ಯೂ ಲೈಬ್ರರೀಸ್ ಮತ್ತೆ ಸೆಂಟ್ರಲ್ ಅಸಿಸ್ಟೆನ್ಸ್ ಇಂದ ಮತ್ತೆ ನ್ಯೂ ಲೈಬ್ರರೀಸ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಮತ್ತೆ ನ್ಯೂ ಲೈಬ್ರರೀಸ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಕಾಸ್ಟ್ ಅರಿವು ಕೇಂದ್ರ ಕಾಸ್ಟ್ ಎಷ್ಟಪ್ಪ ಅಂತ ಕೇಳ್ತಾರೆ. ಅರಿವು ಕೇಂದ್ರ ಕಾಸ್ಟ್ ಎಷ್ಟು ಅಂತ ಕೇಳಿದ್ರೆ 2 lakhs ಫಾರ್ ಬುಕ್ಸ್. 2 lakhs ಫಾರ್ ಬುಕ್ಸ್. ಅಲ್ಲಿ ಬುಕ್ಸ್ ಲೈಬ್ರರಿ ಅಂದ್ಮೇಲೆ ಬುಕ್ಸ್ ಇರ್ಬೇಕು. ಲೈಬ್ರರಿ ಅಂದ್ರೆ ಬುಕ್ಸ್ ಇರ್ಬೇಕು. ಆ ಬುಕ್ಸ್ ಗಳಿಗೆ ಎಷ್ಟು 2 lakhs ಕೊಡ್ತಾ ಇದ್ದಾರೆ. 1 lakhs ಫಾರ್ ಫರ್ನಿಚರ್ ಅದಿರ್ತಾವಲ್ಲ ಡೆಸ್ಕ್ ಮತ್ತೆ ಟೇಬಲ್ಸ್ ಗಳು ಇದೆಯಲ್ಲ ಅದಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ 1 lakhs. ನೋಡಿ ಇಲ್ಲಿ ಕೇಳ್ತಾ ಇದಾರೆ 2 lakhs. ಇಲ್ಲಿ ನಾನು ಹೇಳುವಂತದ್ದು ಇಷ್ಟೇ ಇಂಪಾರ್ಟೆಂಟ್. ಒಂದು ಅರಿವು ಕೇಂದ್ರ ಅಂದ್ರೆ ಏನು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಅರಿವು ಕೇಂದ್ರ ಅಂದ್ರೆ ಲೈಬ್ರರಿ. ಡಿಜಿಟೈಸಾ? ಎಸ್, ಡಿಜಿಟೈಸ್ ಮಾಡ್ತಾರೆ. ಫುಲ್ಲಿ ಡಿಜಿಟೈಸಾ? ಸ್ಟಿಲ್ ಫುಲ್ಲಿ ನಾಟ್ ಡಿಜಿಟೈಸ್. ನೆಕ್ಸ್ಟ್ ಬಂತು ಅಂದ್ರೆ ಬೆನಿಫಿಷರಿ ಗೊತ್ತಿರುತ್ತೆ. ವರ್ಕಿಂಗ್ ಅವರ್ಸ್. ವರ್ಕಿಂಗ್ ಅವರ್ಸ್ ಅಂದ್ರೆ ಎಷ್ಟು 8 ಅವರ್ಸ್ ಡೇ. ಇದು ನೆಕ್ಸ್ಟ್ ಕೇಳುವಂತದ್ದು ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಕೇಳ್ತಾರೆ ಎಷ್ಟು ಕಾಸ್ಟ್ ಒಂದು ಲೈಬ್ರರಿಗೆ ಎಷ್ಟು ಕಾಸ್ಟ್ ಕೊಡ್ತಾರೆ ಅಂದ್ರೆ 2 lakhs ಫಾರ್ ಬುಕ್ಸ್, 1 lakhs ಫಾರ್ ಫರ್ನಿಚರ್ಸ್. 1 lakhs ಫಾರ್ ಫರ್ನಿಚರ್. ಇಲ್ಲಿಗೆ ನಿಮ್ಗೆ ಅರಿವು ಕೇಂದ್ರ ಮುಗೀತು. ಸಾಕಿಷ್ಟು. ಇದಕ್ಕಿಂತ ಇನ್ನೇನು ಎಕ್ಸ್ಟ್ರಾ ಕೇಳಕ್ ಹೋಗಲ್ಲ. ನೆಕ್ಸ್ಟ್ ಬನ್ನಿ ಅರಿವು ಕೇಂದ್ರ ಆಮೇಲೆ ಕಾಯಕ ಗ್ರಾಮ ಅಂತ ಒಂದು ಸ್ಕೀಮ್ ಐತೆ. ಕಾಯಕ ಗ್ರಾಮ ನಮ್ಗೆ ಸಂಸದ ಆದರ್ಶ ಗ್ರಾಮ ಅಂತ ಕೇಳಿದ್ದು ಅದಲ್ವಾ. ಎವ್ರಿ MP ಓಕೆ, ಎವ್ರಿ MP ಏನ್ ಮಾಡ್ಬೇಕಿತ್ತು ಒಂದೊಂದು ಊರ್ನ ತಗೊಂಡು ಅದನ್ನ 1 year ಡೆವಲಪ್ಮೆಂಟ್ ಮಾಡ್ಬೇಕಿತ್ತು. ಸಂಸದ್ ಆದರ್ಶ ಸ್ಕೀಮ್ ಅಂತ ಮಾಡಿದ್ವಿ. ಓಕೆ, ಇದೇ ತರ ಓಕೆ ಏನ್ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಆಫೀಸರ್ಸ್ಗಳು ಓಕೆ ಎಕ್ಸಾಂಪಲ್ ತಾಲೂಕ್ ಲೆವೆಲ್ ಆಫೀಸರ್ ಇರ್ತಾರಲ್ಲ, ತಾಲೂಕ್ ಲೆವೆಲ್ ಇರ್ತಕ್ಕಂಥ ಆಫೀಸರ್ಗಳು ಎವ್ರಿ ತಾಲೂಕಲ್ಲಿ ಓಕೆ ಏನೇನ್ ನೋಡ್ಬೇಕು ಒಂದೊಂದು ಗ್ರಾಮನ ಒಂದೊಂದು ಆಫೀಸರು ಒಂದು ಗ್ರಾಮ ತಗೊಂಡು ಅದನ್ನ ಡೆವಲಪ್ಮೆಂಟ್ ಮಾಡ್ಬೇಕು. ಅದನ್ನ ಡೆವಲಪ್ಮೆಂಟ್ ಕಂಪ್ರೆಸ್ ಅದು ಯಾವ್ದಾಗಿರ್ಬೇಕು. ಯಾರೋ ಒಬ್ಬ ತನಗೆ ಇಷ್ಟ ಬಂದಿ ತಗೊಳಂಗಿಲ್ಲ. ಇದ್ರಲ್ಲಿ ಆ ತಾಲೂಕಲ್ಲಿ ಯಾವ್ದು ಅತಿ ಹಿಂದುಳಿದಿರ್ತದಲ್ಲ, ಅತಿ ಹಿಂದುಳಿತ ಎಲ್ಲಾ ಇದ್ರಲ್ಲೂ ಕೂಡ ಇಂಡಿಕೇಟರ್ ಎಕ್ಸಾಂಪಲ್ ಹೆಲ್ತ್, ಸೋಷಿಯಲ್ ಮತ್ತೆ ಎಜುಕೇಶನ್, ಎಕನಾಮಿಕಲ್ ಎಲ್ಲೆಲ್ಲಿ ಹಿಂದುಳಿತಲ್ಲ ಆ ಗ್ರಾಮ ಪಂಚಾಯತ್ ತಗೊಂಡು ಏನ್ ಮಾಡ್ಬೇಕು ಡೆವಲಪ್ಮೆಂಟ್ ಮಾಡ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಕಾಯಕ ಗ್ರಾಮ ಅಡಾಪ್ಷನ್ ಪ್ರೋಗ್ರಾಮ್ comprehensive development grama panchayat that are lagging in performance by having a officer formally adapted. ಇಲ್ಲಿ ತನಕ ಎಷ್ಟು 1308 lowest ranked GPS are adopted. ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಲಾಂಚ್ ಮಾಡಿದ್ದು ಲಾಸ್ಟ್ ಇಯರ್ ಡಿಸೆಂಬರ್ 2025 ಡಿಸೆಂಬರ್ ಅಲ್ಲಿ ಏನ್ ಮಾಡಿದ್ರು ಲಾಂಚ್ ಮಾಡಿದ್ರು. ಇಲ್ಲಿಗೆ ತನಕ 1308 ರ್ಯಾಂಕ್. ಇದೇನು ಅವಶ್ಯಕತೆ ಇಲ್ಲ, ಇದು ಅವಶ್ಯಕತೆ ಇಲ್ಲ. ಜಸ್ಟ್ ಕಾಯಕ ಗ್ರಾಮ ಅಂತ ಕೇಳಿದ್ರೆ ಇದನ್ನ ನೋಟ್ ಮಾಡ್ಕೊಳ್ಳಿ. ಯಾರಿವ್ರು ಗೌರ್ಮೆಂಟ್ ಆಫೀಸರ್ಸ್ಗಳು, ತಾಲೂಕ್ ಲೆವೆಲ್ ಗೌರ್ಮೆಂಟ್ ಆಫೀಸರ್ಸ್ಗಳು. ನೆಕ್ಸ್ಟ್ ಬನ್ನಿ ಅರಿವು ಯಾತ್ರಾ ಅಭಿಯಾನ್. ಅರಿವು ಯಾತ್ರಾ ಅಭಿಯಾನ್ ಇದೇಕಪ್ಪ ಅಂದ್ರೆ ಒಂದು ಇಂಪಾರ್ಟೆಂಟ್. ನಮ್ಮ ಕಾನ್ಸ್ಟಿಟ್ಯೂಷನ್ ಅದಲ್ವಾ ಲಿವಿಂಗ್ ಡಾಕ್ಯುಮೆಂಟ್ಸ್ ಅಂತ ಕರೀತಾರೆ. ಲಿವಿಂಗ್ ಡಾಕ್ಯುಮೆಂಟ್ಸ್ ಅಂತ ಕರೀತಾರಲ್ಲ ಅದನ್ನ ಅದರಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ನ ಏನ್ ಮಾಡ್ಬೇಕು ನಾವು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬೇಕು. ಕ್ರಿಯೇಟಿವ್ ಅವೇರ್ನೆಸ್ ಅಂಡ್ ಅಮಾಂಗ್ ದ ರೂರಲ್ ಸಿಟಿಸನ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ವ್ಯಾಲ್ಯೂಸ್. ನಮಗೆ ನಾವು ಈ ಸಿವಿಲ್ ಸರ್ವಿಸ್ ಓದಕ್ಕೆ ಬಂದಿದ್ಕೆ ನಮಗೆ ಗೊತ್ತಾಗಿದ್ದು ಕಾನ್ಸ್ಟಿಟ್ಯೂಷನ್ ಪ್ರಿಯಂಬಲ್ ಇರುತ್ತೆ. ಅದರಲ್ಲಿ ಈ ರೀತಿ ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿಯನ್ನ ವರ್ಡ್ಗಳಿರ್ತವೆ. ಇದು ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಹಕ್ಕುಗಳೇನು, ಫಂಡಮೆಂಟಲ್ ರೈಟ್ಸ್, DPSP ಅಂದ್ರೆ ಏನು, ಸ್ಟೇಟ್ ಪ್ರಿನ್ಸಿಪಲ್ಸ್ ಏನು, ಇವೆಲ್ಲ ಗೊತ್ತಾಗಿದೆ ಅವಾಗ ನಾವಿಲ್ಲಿ ಓದಕ್ ಬಂದಾಗ. ಅದೇ ರೀತಿ ನಾವೇನ್ ಮಾಡ್ಬೇಕು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇದಾವಲ್ವಾ ಇವನ್ನ ನಾವು ರೂರಲ್ ಸಿಟಿಸನ್ಗೆ ಅರ್ಥ ಮಾಡಿಸ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಪ್ರೋಗ್ರಾಮ್ ಬಂದಿದೆ. ಅದೇ ಅರಿವು ಯಾತ್ರಾ ಅಭಿಯಾನ. ಅರಿವು ಯಾತ್ರಾಯಣ ಅಭಿಯಾನ ಅಂತ ಕರೀತಾರೆ. ಕಾನ್ಸ್ಟಿಟ್ಯೂಷನಲ್ ಲಿಟ್ರಸಿ ಪ್ರೋಗ್ರಾಮ್. ವೆರಿ ವೆರಿ ಇಂಪಾರ್ಟೆಂಟ್. ಕಾನ್ಸ್ಟಿಟ್ಯೂಷನಲ್ ಲಿಟ್ರಸಿ ಪ್ರೋಗ್ರಾಮ್ ಇದೇನ್ ಹೇಳುತ್ತೆ ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ರೂರಲ್ ಸಿಟಿಸನ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್, ಈಕ್ವಾಲಿಟಿ, ಜಸ್ಟಿಸ್ ಅಂಡ್ ಫ್ರೆಟರ್ನಿಟಿ. ಓಕೆ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ 3 ವ್ಯಾಲ್ಯೂಸ್ ನೋಡ್ತೇವೆ. 3 ವ್ಯಾಲ್ಯೂಸ್ ನ ನೋಡ್ತೀವಿ. ಲಿಬರ್ಟಿ ಅನ್ನೋದು ಕಾಣಿಸಲ್ಲ. ಓಕೆ, ನೆಕ್ಸ್ಟ್ ಬಂತಾರೆ ಇದೇನು ಸ್ಟೇಟ್ ವೈಡ್ ಕ್ಯಾಂಪೇನ್. ಇದು ಯಾವುದೇ ರೀತಿ ಒಂದು ಗ್ರಾಮ ಪಂಚಾಯತಿ 2 ಗ್ರಾಮ ಪಂಚಾಯತಿ ಸೀಮಿತವಾದಲ್ಲ. ಇದು ಸ್ಟೇಟ್ ವೈಡ್ ಕ್ಯಾಂಪೇನ್. ಯಾವ ಡಿಪಾರ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು RDPR. ಅದರಲ್ಲೂ ಕರ್ನಾಟಕ ರಾಜ್ ಪಂಚಾಯತ್ ರಾಜ್ ಕಮಿಷನರೇಟ್ ಅಂತ ಬರುತ್ತೆ. ಅದು ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಯಾವ್ದಪ್ಪ ಅಂದ್ರೆ ಯಾವುದು ಅರಿವು ಯಾತ್ರಾ ಅಭಿಯಾನ. ಅರಿವು ಯಾತ್ರಾ ಅಭಿಯಾನ ಕಾನ್ಸ್ಟಿಟ್ಯೂಷನಲ್ ಲಿಟ್ರಸಿ ಪ್ರೋಗ್ರಾಮ್. ಡಿಪಾರ್ಟ್ಮೆಂಟ್ RDPR ಡಿಪಾರ್ಟ್ಮೆಂಟ್, ಸ್ಟೇಟ್ ವೈಡ್ ಕ್ಯಾಂಪೇನ್. ಓಕೆ, ಇಷ್ಟು ಸಾಕು. ನೆಕ್ಸ್ಟ್ ಫ್ಯಾಕ್ಟ್ಸ್. ಏನಿದೆ ಫ್ಯಾಕ್ಟ್ಸ್ ಅಂತ ನೋಡಿದಾಗ ದರ್ಶಿನಿ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಲೈಬ್ರರಿಗಳಿಗೆ ಏನಕ್ಕೆ ಹೋಗ್ತೀವಿ ನಾವು ಬುಕ್ಸ್ ಓದಕ್ಕೆ, ಪೇಪರ್ ಓದಕ್ಕೆ ಹೋಗ್ತೀವಲ್ವಾ. ಅದೇ ರೀತಿ ಸ್ಪೆಷಲಿ ಪ್ರಿವಿಲೇಜ್ ಇರ್ತಾರಲ್ಲ, ಸ್ಪೆಷಲಿ ಪ್ರಿವಿಲೇಜ್ ಅಂದ್ರೆ ಡಿಸೇಬಲ್ ಪರ್ಸನ್ಸ್ಗಳು. ಅವ್ರಿಗೆ ಏನ್ ಮಾಡೋದು ಅಸಿಸ್ಟಿವ್ ಡಿವೈಸ್ ನ ಕೊಡುವಂತ ಸ್ಕೀಮ್ ಇದೆ. ಅದೇ ದರ್ಶಿನಿ ಅಂತ. ದರ್ಶಿನಿ
ದರ್ಶಿನಿ ಅಂತ, ದರ್ಶಿನಿ ಸ್ಕೀಮ್ ಅಂತ. ಏನು? ಲೈಬ್ರರಿಗೆ ಹೋಗ್ತಾರಲ್ವಾ, ನಾವೇ ಹೋಗಲ್ಲ. ಈವನ್ ನಿಮ್ಗೆ ಸ್ಪೆಷಲಿ ಪ್ರಿವಿಲೇಜ್ ಅಂತ ಅಂದ್ರೆ, ಸ್ಪೆಷಲಿ ಪ್ರಿವಿಲೇಜ್ ಅಂದ್ರೆ ಡಿಸೇಬಲ್ ಪರ್ಸನ್ ಅಂತ. ಓಕೆ, ಇವರು ಏನಾಗ್ತಾರೆ, ಈ ಲೈಬ್ರರಿಗೆ ಹೋಗ್ತಾರಲ್ಲ ಅವ್ರಿಗೆ ಏನು ಅಸಿಸ್ಟಿವ್ ಡಿವೈಸ್, ಎಕ್ಸಾಂಪಲ್ ಅಸಿಸ್ಟಿವ್ ಡಿವೈಸ್ಗಳನ್ನ ಕೊಡ್ತಾರೆ. ಇದು ದರ್ಶಿನಿ. ಇದಲ್ದಲ್ಲೇ ಇನ್ನೊಂದು ಏನಪ್ಪಾ ನಾನು ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿದೆ, ಲಾಸ್ಟ್ ವೀಕ್ಲಿ ಕರೆಂಟ್ ಅಫೇರ್ಸ್ ಮಾಡೋದಾಗ ಏನ್ ಹೇಳಿದೆ ಅಂದ್ರೆ, ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್. ಓಕೆ, ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಪಂಚಾಯತ್ ರಾಜ್ ಇಂದ ಟ್ಯಾಕ್ಸ್ ನ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇಂದ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತಕ್ಕಂಥ ಸ್ಟೇಟ್ ಯಾವ್ದಪ್ಪ ಅಂದ್ರೆ ಅದು ಕರ್ನಾಟಕ. ವೆರಿ ವೆರಿ ಇಂಪಾರ್ಟೆಂಟ್, ಕರ್ನಾಟಕ. ಅದು ಏನಪ್ಪಾ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಏನು 1000 rupees ಟ್ಯಾಕ್ಸ್ ನ 1000 crore rupees ಟ್ಯಾಕ್ಸ್ ನ ಕಲೆಕ್ಟ್ ಮಾಡಿದೆ. crore rupees ಟ್ಯಾಕ್ಸ್ ನ ಕಲೆಕ್ಟ್ ಮಾಡಿದೆ. 1000 ಓಕೆ, ಎಷ್ಟು 1270 plus crores in 24-25, first ever milestone in the department's history. 996 is the crores collected so far in the 25-26 ಅಲ್ಲಿ ಇಲ್ಲಿ ತನಕ. ಓಕೆ, ಡಿಸೆಂಬರ್ ತನಕ ಎಷ್ಟಾಗಿದೆ? 996 ಆಗಿದೆ. ಇನ್ನೂ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಇನ್ನೂ ಎಕ್ಸ್ಟ್ರಾ ಆಗುತ್ತೆ. ಅಂದ್ರೆ ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ 10,000 rupees ರೀಚ್ ಆಗಿರ್ತಕ್ಕಂಥದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್. ಕೇಳ್ಬೋದು, ಎಲ್ಲಾರ ಒಂದು ಸ್ಟೇಟ್ಮೆಂಟ್ ಹಾಕ್ಬೋದು. ಕರ್ನಾಟಕ ಏನು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ 1000 crore ಫ್ರಮ್ ಅಬೌವ್ 1000 crore ಫ್ರಮ್ ಎಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಎಸ್, ಈ ಸ್ಟೇಟ್ಮೆಂಟ್ ಎಸ್. ಇನ್ನೊಂದು ಗ್ರಾಮ ಆರೋಗ್ಯ ಕ್ಲಾಸ್ ಅಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೆ. ಏನಲ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲೂ ಕೂಡ ಗ್ರಾಮ ಆರೋಗ್ಯ ಸ್ಕೀಮ್ ಬಗ್ಗೆ ಹೇಳಿದ್ದೆ. ಏನಿದು ಗ್ರಾಮ ಆರೋಗ್ಯ ಸ್ಕೀಮು? ಎಲ್ಲಿ ನಾನ್ ಕಮ್ಯುನಿಕೇಟೆಡ್ ಮತ್ತೆ ಏನಂತ ಕರೀತಾರದು? ಸಾಂಕ್ರಾಮಿಕವಲ್ಲದ ರೋಗಗಳು ಅಂತ ಕರೀತಾರೆ. ಓಕೆ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದೆಯಲ್ಲ, NCDs ಅಂದ್ರೆ ಸಾಂಕ್ರಾಮಿಕವಲ್ಲದ ಡಿಸೀಸ್ಗಳು ಸ್ಪ್ರೆಡ್ ಆಗಲ್ಲ ಅವು. ಏನ್ ಸಾಂಕ್ರಾಮಿಕ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಸ್ಪ್ರೆಡ್ ಆಗ್ತವೆ. ಇದು ಸಾಂಕ್ರಾಮಿಕ ಆರ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರೀತಾರೆ, ಹೌದಲ್ವಾ? ಇದು ನಾನ್ ಸಾಂಕ್ರಾಮಿಕ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಸ್ಪ್ರೆಡ್ ಆಗಲ್ಲ. ಅಂತವನ್ನ ಅರ್ಲಿ ಪ್ರಿವೆನ್ಷನ್ ಫಸ್ಟ್ ಡಿಟೆಕ್ಷನ್ ಮಾಡೋದು. ಮೀನ್ಸ್ ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಕಾನ್ಸೆಪ್ಟ್ ಇದೆ, ಅದು ಗ್ರಾಮ ಸ್ವರಾಜ್ಯ. ಏನ್ ಮಾಡ್ತಾರೆ ಇಲ್ಲಿ ನೋಡಿ, ಫೋಕಸ್ ಆನ್ ಅರ್ಲಿ ಪ್ರಿವೆನ್ಷನ್ ಆಫ್ NCD ಅಂದ್ರೆ ಎಕ್ಸಾಂಪಲ್ ಹಾರ್ಟ್ ರಿಲೇಟೆಡ್ ಇಶ್ಯೂಸ್, ಕಿಡ್ನಿ ರಿಲೇಟೆಡ್ ಇಶ್ಯೂಸ್, ಮತ್ತೆ ಇನ್ನೊಂದು ಶುಗರ್, ಡಯಾಬಿಟಿಸ್, ಮತ್ತೆ BP, ಬ್ಲಡ್ ಪ್ರೆಷರ್ ರಿಲೇಟೆಡ್. ಈ ತರ ಯಾವ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇರೋದಿಲ್ವಲ್ಲ ಅವನ್ನ ಮುಂಚೆನೆ ಏನ್ ಮಾಡೋದು, ಪ್ರಿವೆಂಟ್ ಮಾಡೋದು, ಚೆಕ್ ಮಾಡಿ ಡಿಟೆಕ್ಟ್ ಮಾಡುವಂತದ್ದು. ಇದನ್ನ ಯಾವ್ದು ಪ್ರೋಗ್ರಾಮ್ ಮಾಡ್ತಾ ಇದೆ? ಗ್ರಾಮ ಆರೋಗ್ಯ. ವೆರಿ ವೆರಿ ಇಂಪಾರ್ಟೆಂಟ್. ಗ್ರಾಮ ಆರೋಗ್ಯ ಸ್ಕೀಮ್ ಏನಪ್ಪಾ? ರೂರಲ್ ಕ್ಯಾಂಪೇನ್ ಫೋಕಸ್ ಆನ್ ಅರ್ಲಿ ಪ್ರಿವೆನ್ಷನ್ ಆಫ್ NCD ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಹೆಲ್ತ್ ಕಿಟ್ಸ್ ನೋಡಿ, ಹೆಲ್ತ್ ಕಿಟ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ಗ್ರಾಮ ಪಂಚಾಯತ್ ಅಕ್ರಾಸ್ ದ ಆಲ್ 31 ಡಿಸ್ಟ್ರಿಕ್ಟ್. ಎಲ್ಲಾ 31 ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ನಾವು ಏನು ಆ ಕಿಟ್ಗಳು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಯಾವ BP ಚೆಕ್ ಮಾಡುವಂತದ್ದು ಕಿಟ್ಟು, ನೆಕ್ಸ್ಟ್ ಶುಗರ್, ಈ ತರ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ರಿಲೇಟೆಡ್ ಕಿಟ್ ನ ನಾವು ಪ್ರೊವೈಡ್ ಮಾಡ್ತೀವಿ. ಯಾವ ಪ್ರೋಗ್ರಾಮ್ ಅಂಡರ್ ಅಲ್ಲಿ? ಗ್ರಾಮ ಆರೋಗ್ಯ. ಇದನ್ನು ನಾನು ಇದರಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಇನ್ನೂ ಡೀಪ್ ಆಗಿ ಡಿಸ್ಕಸ್ ಮಾಡಿದೀನಿ, ಜಸ್ಟ್ ಹೋಗಲು ಚೆಕ್ ಮಾಡಿ. ನೆಕ್ಸ್ಟ್ ಸೋಷಿಯಲ್ ಗವರ್ನೆನ್ಸ್ ಮಾನಿಟರಿಂಗ್ ಸೆಲ್. ಸೋಷಿಯಲ್ ಗವರ್ನೆನ್ಸ್ ಮಾನಿಟರಿಂಗ್ ಸೆಲ್ ಅಂತ ಏನಿದು? ಸೋಷಿಯಲ್ ಗವರ್ನೆನ್ಸ್ ಮಾನಿಟರಿಂಗ್ ಸೆಲ್ ಅಂದ್ರೆ ಏನಪ್ಪಾ ಅಂದ್ರೆ ಸಿಂಪಲ್ ನೋಡಿ, ಸೆಟಪ್ ಇನ್ ಪಂಚಾಯತ್ ರಾಜ್ ಕಮಿಷನ್. ಪಂಚಾಯತ್ ಕಮಿಷನ್ ಮಾನಿಟರ್ ದ ಸ್ಕೀಮ್ಸ್ ಲೈಕ್ ಅರಿವು ಕೇಂದ್ರ, ಸಾಲಿಡ್ ವೇಸ್ಟ್ ಮತ್ತೆ ಚೈಲ್ಡ್ ಕೇರ್ ನ ಮಾನಿಟರ್ ಮಾಡಕ್ಕೆ ಒಂದು ಸೋಷಿಯಲ್ ಗವರ್ನಮೆಂಟ್ ಮಾನಿಟರಿಂಗ್ ಸೆಲ್ ಅಂತ ಮಾಡಿದ್ದಾರೆ. ಸೋಷಿಯಲ್ ಗವರ್ನಮೆಂಟ್ ಮಾನಿಟರಿಂಗ್ ಸೆಲ್ ರಿಲೇಟೆಡ್ ಟು ವಾಟ್ ಅಂತ ಕೇಳ್ತಾರೆ. ಏನಕ್ಕೆ? ಈ ಸಾಲಿಡ್ ವೇಸ್ಟ್, ಚೈಲ್ಡ್ ಕೇರ್ ಮತ್ತೆ ಅರಿವು ಕೇಂದ್ರಗಳನ್ನ ಸ್ಕೀಮ್ ಮಾನಿಟರ್ ಮಾಡಕ್ಕೆ, ಇದರಲ್ಲಿ ಅಂಡರ್ ಇರತಕ್ಕಂಥ ಸ್ಕೀಮ್ ನ ಮಾನಿಟರ್ ಮಾಡಕ್ಕೆ ಏನ್ ಮಾಡಿದ್ದಾರೆ? ಸೋಷಿಯಲ್ ಗವರ್ನೆನ್ಸ್ ಮಾನಿಟರಿಂಗ್ ಸೆಲ್ ಕೇಳಿದ್ದಾರೆ. ಅಷ್ಟೇನ್ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಲೀವ್ ಇಟ್. ನೆಕ್ಸ್ಟ್ ಬಂತು ಅಂದ್ರೆ ಬಾಂಡೆಡ್ ಲೇಬರ್ ರಿಹಾಬಿಲಿಟೇಷನ್. ಬಾಂಡೆಡ್ ಲೇಬರ್ ಓಕೆ, ಜೀತ ಪದ್ಧತಿ ಇದೆಯಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ, ಸೋಷಿಯಲ್ ಡಿಪಾರ್ಟ್ಮೆಂಟ್ ಯಾವ್ದು, ಚೈಲ್ಡ್ ಡಿಪಾರ್ಟ್ಮೆಂಟ್, ವುಮೆನ್ ಡಿಪಾರ್ಟ್ಮೆಂಟ್ ಎಲ್ಲ ಇರ್ತಾವಲ್ವಾ, ಬಾಂಡೆಡ್ ಲೇಬರ್ ಜೀತ ಲೇಬರ್ ಇರ್ತದಲ್ಲ, ಅದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ಏನ್ ಮಾಡಿದ್ದಾರೆ? ಆಫೀಸರ್ಸ್ ಅಪಾಯಿಂಟೆಡ್ ಅಕ್ರಾಸ್ ದ ಡಿಪಾರ್ಟ್ಮೆಂಟ್. ಆಫೀಸರ್ಸ್ ಅಪಾಯಿಂಟ್ ಮಾಡಿದ್ದಾರೆ ಅಕ್ರಾಸ್ ಡಿಪಾರ್ಟ್ಮೆಂಟ್. ಮಂತ್ಲಿ ಅಲೋಯನ್ಸ್ ಇದಕ್ಕೆ 2000 ಕೊಡ್ತಾರೆ. ಮಂತ್ಲಿ ಅಲೋಯನ್ಸ್ ಯಾರಿಗೆ? ಬಾಂಡೆಡ್ ಲೇಬರ್ಸ್ 2000 rupees ನ ಕೊಡ್ತಾರೆ. ಇದು ನಿಮ್ಗೆ ನ್ಯೂ ಫ್ಯಾಕ್ಟ್ಸ್, ಹೊಸ ಫ್ಯಾಕ್ಟ್ಸ್ ಕೊಡು. ನೆಕ್ಸ್ಟ್ ವಸತಿಗೆ ವಿಜಿಲೆನ್ಸ್ ಆಪ್ ಮಾಡಿದ್ದಾರೆ. ನಮ್ಗೆ ಈಗ ಹೌಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಹೌಸ್ ನ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟು ಯಾವ್ದೋ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಸುಮ್ನೆ ಹೌಸ್ಗಳು ಕನ್ಸ್ಟ್ರಕ್ಟ್ ಮಾಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅಮೌಂಟ್ ತಗೊಂಡಿದ್ರು ಲಾಸ್ಟ್ 4 years ಬ್ಯಾಕ್. ಏನು ಹೌಸ್ಗಳೇ ಇಲ್ಲ ಅಲ್ಲಿ ಹೋದ್ರೆ, ಬಟ್ ಕನ್ಸ್ಟ್ರಕ್ಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅಮೌಂಟ್ ನ ತಗೊಂಡಿದ್ರು. ಇದನ್ನ ರಿಡ್ಯೂಸ್ ಮಾಡಕ್ಕೆ, ಈ ತರ ಕರಪ್ಷನ್ ಗಳನ್ನ ರೆಡಿ ಮಾಡಕ್ಕೆ ಏನ್ ಮಾಡಿದ್ದಾರೆ? ವಸತಿ ವಿಜಿಲ್ ಅಂತ, ವಸತಿ ವಿಜಿಲ್ ಆಪ್ ಎಲ್ಲಿ ಹೌಸಸ್ಗಳನ್ನ ನೋಡಕ್ಕೆ. ನೆಕ್ಸ್ಟ್ ಇನ್ ಅದೇ ತರ ನಿಮ್ಗೆ GPS ಮಾನಿಟರಿಂಗ್.
ಜಿಯೋ ಟ್ಯಾಗಿಂಗ್ ಮಾಡುವಂಥದ್ದು. ಅದನ್ನ ಕನ್ಸ್ಟ್ರಕ್ಟ್ ಮಾಡಿದೀನಿ ಅಂದ್ರೆ ಜಿಯೋ ಟ್ಯಾಗಿಂಗ್ ಮಾಡೋದು, GPS ಮಾನಿಟರಿಂಗ್, ಇವೆಲ್ಲ ಕೂಡ ನ್ಯೂ ಏನೇ ಸಿಂಪಲ್ ಆಗಿ ಏನ್ ಹೇಳ್ಬೇಕಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಕಡೆ ಹೋಗ್ತಾ ಇದೆ ಅಂತ. ಸಿಂಪಲ್ ಆಗಿ ಟ್ರಾನ್ಸ್ಪರೆನ್ಸಿ ಕಡೆ ಹೋಗ್ತಾ ಇದೆ. ಇದು ನಿಮ್ಗೆ ಸೋಷಿಯಲ್ ಗವರ್ನಮೆಂಟ್ ಸೆಲ್ ಮತ್ತೆ ಬಾಂಡೆಡ್ ಲೇಬರ್, ವಸತಿ ಮತ್ತೆ ಆಧಾರ್ ಬೇಸ್ಡ್ ಫಂಡ್ ರಿಲೀಸ್. ನೆಕ್ಸ್ಟ್ ಬನ್ನಿ, ಅದೇ ತರ ನಿಮ್ಗೆ ಇನ್ನೊಂದು ಬಂದಿದೆ, ಕೂಸಿನ ಮನೆ ಅಂತ. ಏನ್ ಕೂಸಿನ ಮನೆ ಅಂದ್ರೆ, ಈಗ ನಮ್ಗೆ ನರೇಗಾ ಆಕ್ಟ್ ಗೊತ್ತು. ನರೇಗಾ 2005 ಬಂದಿರ್ತಕ್ಕಂಥ ಒಂದು ಆಕ್ಟ್ ಬಗ್ಗೆ ಗೊತ್ತು. ಏನು? ಎಂಪ್ಲಾಯ್ಮೆಂಟ್ ಜನರೇಷನ್. ಓಕೆ, ಇದು ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡುತ್ತೆ ಈವನ್ ವುಮೆನ್ ಮತ್ತೆ ಮೆನ್ಗಳಿಗೆ. ಎಸ್ಪೆಷಲಿ ಈಗ ಮಗು ಇರತಕ್ಕಂಥ ತಾಯಂದಿರ್ತಾರಲ್ಲ ಅವ್ರಿಗೆ, ಆ ಮಕ್ಕಳಿಗೆ ಏನು ಅವ್ರು ವರ್ಕ್ ಮಾಡೋ ಟೈಮಲ್ಲಿ, ಯಾರು ವುಮೆನ್ ವರ್ಕ್ ಮಾಡೋ ಟೈಮಲ್ಲಿ ಅವ್ರಿಗೆ ಒಂದು ಅಸಿಸ್ಟೆನ್ಸ್ ಕೊಡಕ್ಕೋಸ್ಕರ ಏನ್ ಮಾಡಿದ್ದಾರೆ, ಕೂಸಿನ ಮನೆ, ಚೈಲ್ಡ್ ಕೇರ್ ಸೆಂಟರ್. ಏನ್ ಹೇಳಿ? ಚೈಲ್ಡ್ ಕೇರ್ ಸೆಂಟರ್ ಅಂಡರ್ ದ MG ನರೇಗಾ. MG ನರೇಗಾ ಅಂಡರ್ ಅಲ್ಲಿ ಕೇಳ್ಬೋದು ನಿಮ್ಗೆ ಕೂಸಿನ ಮನೆ ಏನು ಅಂತ ಫಸ್ಟ್ ಕ್ವಶನ್ಸ್. ನೆಕ್ಸ್ಟ್ ಯಾವ ಸ್ಕೀಮ್ ಅಂಡರ್ ಮಾಡಿದೆ ಅಂತ ಕೇಳಿದ್ರೆ ನರೇಗಾ ಅಂಡರ್ ಮಾಡಿರೋದು. ಏನ್ ಹೇಳುತ್ತೆ? ಎನೇಬಲ್ ದ ವುಮೆನ್ ಲೇಬರರ್ ಫೋರ್ಸ್ ಪಾರ್ಟಿಸಿಪೇಷನ್ ಬೈ ಪ್ರೊವೈಡಿಂಗ್ ಎ ಚೈಲ್ಡ್ ಕೇರ್ ಇನ್ ದಿ ಐ ಮ್ಯಾಂಡೇಟರಿ ಗ್ರಾಮ ಪಂಚಾಯತ್. ಇದಕ್ಕೆ ಎಷ್ಟು ಲಾಸ್ಟ್ ಟಾರ್ಗೆಟ್ ಎಷ್ಟು 4000 ಮಾಡಿದ್ರು, 4000 ಟಾರ್ಗೆಟ್ ಮಾಡಿದ್ರು. ಬಟ್ ಇಲ್ಲಿ ತನಕ ಎಷ್ಟು 3887 ನ ಕಂಪ್ಲೀಟ್ ಮಾಡಿದ್ದಾರೆ. ಅದು ಯಾರ್ ಮಿನಿಸ್ಟ್ರಿ? ಏನು? RDPR ಮಿನಿಸ್ಟ್ರಿ. ಮೋಸ್ಟ್ ಆಫ್ ಆಲ್ ಈ ಚಾಪ್ಟರ್ ಎಲ್ಲ RDPR ಮಿನಿಸ್ಟ್ರಿ ಅಲ್ಲೇ ಬರುವಂತದ್ದು. ಯಾವ ಸ್ಕೀಮ್ ಅಂತ ಕೇಳಿದ್ರೆ MG ನರೇಗಾ. ಇವತ್ತಿಲ್ಲ ಇದು MG ನರೇಗಾ, VGP ರಾಮೇನ ಆಗಿದೆ ಅಲ್ವಾ? ಅದನ್ನ ನೆಕ್ಸ್ಟ್ ಇವತ್ತೇ ನೋಡೋಣ. ನೆಕ್ಸ್ಟ್ ಬಂತು ಅಂದ್ರೆ ಕುಟುಂಬ ಕಾಯಕ ನಿಧಿ. ಇದೇನು ಹೇಳದ್ನಲ್ಲ, ಕುಟುಂಬ ಕಾಯಕ ನಿಧಿ, ಗ್ರಾಮ ಪಂಚಾಯತ್ ರಿಫಾರ್ಮ್. ಏನ್ ಹೇಳುತ್ತೆ? ಇಂಪ್ರೂವ್ ದ GPs, ಗ್ರಾಮ ಪಂಚಾಯತ್ ಓನ್ ಟ್ಯಾಕ್ಸ್ ರೆವಿನ್ಯೂ. ನಾವೇನು ಗ್ರಾಮ ಪಂಚಾಯತಿಗೆ ಎಲ್ಲಿಂದ ಬರುತ್ತೆ ಅಮೌಂಟು? ಗ್ರಾಮ ಪಂಚಾಯತಿಗೆ ನಿಮ್ಗೆ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಎಲ್ಲಿಂದ ಬರುತ್ತೆ? ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್, ಸ್ಟೇಟ್ ಏನ್ ಹೇಳ್ತಾರೆ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಸ್ ಗಳಿಂದ ಬರುತ್ತೆ. ಇನ್ನೊಂದು ಫೈನಾನ್ಷಿಯಲ್ ಗ್ರಾಂಟ್ಸ್. ಗ್ರಾಮ ಪಂಚಾಯತ್ ಫೈನಾನ್ಸ್ 15th ಫೈನಾನ್ಸ್ ಕಮಿಷನ್ 2.6 lakh crore ಕೊಟ್ಟಿತ್ತು. ಟೋಟಲ್ ಆಲ್ ಓವರ್ ಇರ್ತಕ್ಕಂಥ ಆಲ್ ಓವರ್ ಇಂಡಿಯಾದ ಇರ್ತಕ್ಕಂಥ ಗ್ರಾಮ ಪಂಚಾಯತಿಗಳಿಗೆ 2.6 lakh crore ಕೊಟ್ಟಿದ್ದು. ಓಕೆ, ಅದೇ ರೀತಿ ಈ ಸಲಿನೂ ಕೂಡ 4.5 16th ಫೈನಾನ್ಸ್ ಕಮಿಷನ್ ಹೇಳಿದೆ 4.5 lakh crore ನ ಗ್ರಾಮ ಪಂಚಾಯತಿಗಳಿಗೆ ಗ್ರಾಂಟ್ಸ್ ಕೊಟ್ಟಿದೆ. ಆದ್ರೆ ಅವಾಗ ನಿಮ್ಗೆ 50 ಟೈಡ್ ಗ್ರಾಂಟ್ಸ್ ಅಂಡ್ ಅನ್ಟೈಡ್ ಗ್ರಾಂಟ್ಸ್ ಅಂತ ಕೊಟ್ಟಿತ್ತು. ಟೈಡ್ ಗ್ರಾಂಟ್ಸ್, ಅನ್ಟೈಡ್ ಗ್ರಾಂಟ್ಸ್. ಇವತ್ತು ಏನ್ ಕೊಟ್ಟಿದೆ? ಒಂದು 80 ಬಂದು ನಿಮ್ಗೆ ಬೇಸಿಕ್ ಗ್ರಾಂಟ್ಸ್, 20 ಬಂದು ನಿಮ್ಗೆ ಸ್ಪೆಷಲ್ ಮೀನ್ಸ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗ್ರಾಂಟ್. ಅಂದ್ರೆ ನಿಮ್ಗೆ 15th ಫೈನಾನ್ಸ್ ಕಮಿಷನ್ ಏನ್ ನಡೀತಪ್ಪ ಅಂದ್ರೆ 2.6 lakh crore ನ ಎಲ್ಲಿ ಕೊಡಬೇಕು? ಲೋಕಲ್ ಬಾಡೀಸ್ ಕೊಡಬೇಕು. 16th ಫೈನಾನ್ಸ್ ಕಮಿಷನ್ ಹೇಳಿತ್ತು, ಓಕೆ, ಇದನ್ನ ಇನ್ಕ್ರೀಸ್ ಮಾಡ್ತು 4 lakh crore ನ ನಾವೇನ್ ನೋಡ್ಬೇಕು? ಲೋಕಲ್ ಬಾಡೀಸ್ ಕೊಡಬೇಕು. ಓಕೆ, ಯಾವ ರೀತಿ ಕೊಡಬೇಕು ಅಂದಾಗ ನೋಡಿ, ಒಂದು 50 ಟೈಡ್ ಗ್ರಾಂಟ್ಸ್, 50% ಅನ್ಟೈಡ್ ಗ್ರಾಂಟ್ಸ್. ಅಂದ್ರೆ ಟೈಡ್ ಅಂತಂದ್ರೆ ಕಟ್ಟಿರೋದಂದ್ರೆ ಇದಕ್ಕೆ ಸ್ಪೆಂಡ್ ಮಾಡ್ಬೇಕು ಅಂತ, ಅನ್ಟೈಡ್ ಅಂದ್ರೆ ನೀವು ಯಾವ್ದಕ್ಕಾರ ಸ್ಪೆಂಡ್ ಮಾಡಿ, ಸಿಂಪಲ್ ಆಗಿ ಸಮ್ ಸ್ಪೆಸಿಫಿಕ್ ಪ್ರೋಗ್ರಾಮ್ ಗೆ ಸ್ಪೆಂಡ್ ಮಾಡುವಂತ. ಅದೇ ರೀತಿ 16th ಫೈನಾನ್ಸ್ ಕಮಿಷನ್ ಏನ್ ಮಾಡ್ತು? 2 ತರ ಕೊಡ್ತು. ಒಂದು ಸ್ಪೆಷಲ್ ಗ್ರಾಂಟ್ಸ್, ಇನ್ನೊಂದು ಪರ್ಫಾರ್ಮೆನ್ಸ್ ಬೇಸ್ಡ್ ಗ್ರಾಂಟ್ಸ್. ಇದಿಷ್ಟಪ್ಪ ಅಂದ್ರೆ 20%. ಅಂದ್ರೆ ನೀನು ಈ ಗ್ರಾಮ ಪಂಚಾಯತಿಗೆ ಏನು ಹೇಳಿರುತ್ತೆ, ಇದನ್ನ ನೀನ್ ಮಾಡ್ಬೇಕು ಪರ್ಫಾರ್ಮೆನ್ಸ್ ಲಿಂಕ್ಡ್ ಅಂತಂದ್ರೆ ಇದ್ರಲ್ಲಿ ನೀನು ಒಂದು ಏನು ಅಚೀವ್ ಮಾಡ್ಬೇಕು ಅಂತಿದ್ಯಲ್ಲ, ಅದು ಅಚೀವ್ ಮಾಡಿದ್ಮೇಲೆ ನಿಮ್ಗೆ 20% ಗ್ರಾಂಟ್ಸ್ ನ ಕೊಡ್ತಾರೆ. ಇನ್ 20% ಸ್ಪೆಷಲ್ ಆರ್ ಬೇಸಿಕ್ ಗ್ರಾಂಟ್ಸ್ ಅದನ್ನು ಕೂಡ ಕರೀತಾರೆ. ಸ್ಪೆಷಲ್ ಆರ್ ಬೇಸಿಕ್ ಗ್ರಾಂಟ್ಸ್ 80%, 20%. ಇದು 15th ಮತ್ತೆ 16th ಫೈನಾನ್ಸ್ ಕೊಟ್ಟಿರ್ತಕ್ಕಂಥ ಒಂದು ಗ್ರಾಂಟ್ಸ್. ಜೊತೆಗೆ ಇನ್ನೊಂದೆಲ್ಲ ಬರುತ್ತೆ ಪಂಚಾಯತ್ ರಾಜ್ಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಗ್ರಾಂಟ್ಸ್, ಫೈನಾನ್ಷಿಯಲ್ ಗ್ರಾಂಟ್ಸ್. ನೆಕ್ಸ್ಟ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಇಂದ ಬರುವಂತದ್ದು. ಇನ್ನೊಂದು ಸ್ಟೇಟ್ ಫೈನಾನ್ಸ್ ಕಮಿಷನ್ ಕೊಡ್ತಲ್ಲ, ಸ್ಟೇಟ್ ಫೈನಾನ್ಸ್ ಕಮಿಷನ್ ಇಷ್ಟು ಕೊಡಿ ಅಂತ ಹೇಳುತ್ತೆ. ಅದು ಮತ್ತು ಸ್ಟೇಟ್ ಟ್ಯಾಕ್ಸ್ಗಳು, ಜೊತೆಗೆ ಓನ್ ಟ್ಯಾಕ್ಸ್ ರೆವಿನ್ಯೂ. ಕರ್ನಾಟಕದಲ್ಲಿ ಯಾವುದೇ ಆಗಲಿ ಗ್ರಾಮ ಪಂಚಾಯತಿಯಲ್ಲಿ ನೀವು ಕಂದಾಯ ಕಲೆಕ್ಟ್ ಮಾಡ್ತಿರ್ಲಿಲ್ಲ ಮುಂಚೆ, ಈಗ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಿದೆ, ಕಂದಾಯಗಳನ್ನ ಕಲೆಕ್ಟ್ ಮಾಡ್ತಾ ಇದಾರೆ. ಓಕೆ, ಅದು ಓನ್ ಟ್ಯಾಕ್ಸ್ ರೆವಿನ್ಯೂ ಯಾವುದು? ಲೋಕಲ್ ಪಂಚಾಯತ್. ಅದೇ ತರ ಇದರಲ್ಲಿ ಇಂಪ್ರೂವ್ ದ GPs ಅಂದ್ರೆ ಗ್ರಾಮ ಪಂಚಾಯತ್ ಓನ್ ಸೋರ್ಸ್ ಆಫ್ ರೆವಿನ್ಯೂ ಥ್ರೂ ಸಿಸ್ಟಮೆಟಿಕ್ ಟ್ಯಾಕ್ಸ್ ಕಲೆಕ್ಷನ್. ಪ್ರತಿ ಸಲಿನೂ ಕೂಡ ನೀವು ಕಲೆಕ್ಟ್ ಮಾಡಿ ಅಂತ ನೋಡಿ. ಇದೆ ಹೇಳದ್ನಲ್ಲ, ಇದೊಂದು RDPR ಡಿಪಾರ್ಟ್ಮೆಂಟ್ ಗ್ರಾಮ ಪಂಚಾಯತ್.
ನೆಕ್ಸ್ಟ್ ಬಂತು ಅಂದ್ರೆ ಇನ್ನೊಂದು ನೆಕ್ಸ್ಟ್ ಇಲ್ಲಿಗೆ ಎಲ್ಲಾ ನ್ಯೂ ಸ್ಕೀಮ್ಸ್ಗಳು ಮುಗೀತು. ಇಲ್ಲಿಗೆ ನ್ಯೂ ಸ್ಕೀಮ್ಸ್ ಮುಗೀತು. ಇಲ್ಲಿಂದ ಸ್ಪೆಸಿಫಿಕ್ ಎಕ್ಸಾಂಪಲ್ ಹೌಸಿಂಗ್ ಸೆಕ್ಟರ್, ನೆಕ್ಸ್ಟ್ ಸ್ವಚ್ಛ ಭಾರತ ಸೆಕ್ಟರ್, ಫೈನಾನ್ಷಿಯಲ್ ಗ್ರಾಂಟ್ಸ್, ರೂರಲ್ ರೋಡ್ಸ್ಗಳು, ಇವನ್ನ ನೋಡ್ಬಿಟ್ಟು ಈ ಚಾಪ್ಟರ್ ಏನ್ ಮಾಡೋಣ. ಫಸ್ಟ್ ನೋಡಿದಾಗ ನಿಮ್ಗೆ ಹೌಸಿಂಗ್ ಸೆಕ್ಟರ್ಸ್ ಏನೋ ಡೌಟ್ ಇದೆಯಾ? ಎನಿ ಡೌಟ್ಸ್? ಓಕೆ, ನೆಕ್ಸ್ಟ್ ಮೇಜರ್ ಹೌಸಿಂಗ್ ಸ್ಕೀಮ್ಸ್. ಕರ್ನಾಟಕದಲ್ಲಿ ಒಂದು ಅರ್ಥ ಮಾಡ್ಕೊಂಬಿಡಿ, ಕರ್ನಾಟಕದಲ್ಲಿ ಒಂದು ಆರ್ಗನೈಸೇಷನ್ ಇದೆ, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಓಕೆ, ಇದು 2000 ಅಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು. ಇದ್ರ ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ ಇಂಪ್ಲಿಮೆಂಟ್ ದ ಆಲ್ ಸ್ಟೇಟ್ ಮತ್ತೆ ಸೆಂಟ್ರಲ್ ಜೊತೆಗೆ ರೂರಲ್ ಅರ್ಬನ್ ಸ್ಕೀಮ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡೋದು ಯಾವ್ದಪ್ಪ ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ಒಂದು ಬೆಸ್ಟ್ ಆಪ್ಷನ್ ಆನ್ಸರ್ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ 2000 ಅಲ್ಲಿ ಆಗಿರ್ತಕ್ಕಂಥದ್ದು. ಇದೇನ್ ಮಾಡುತ್ತೆ, ರೂರಲ್ ಏನ್ ಮನೆ ಕಟ್ತೀರಾ, ಅರ್ಬನ್ ಅಲ್ಲಿ ಏನ್ ಮನೆ ಕಟ್ತೀರಾ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಲ್ಲಿ ಏನ್ ಮನೆ ಕಟ್ತೀರಾ, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಅಲ್ಲಿ ಏನ್ ಮನೆ ಕಟ್ತೀರಾ, ಇವೆಲ್ಲನೂ ಕೂಡ ಇಂಪ್ಲಿಮೆಂಟ್ ಮಾಡೋದು ಅದು ಈ ರಾಜೀವ್ ಗಾಂಧಿ ಕಾರ್ಪೊರೇಷನ್ ಲಿಮಿಟೆಡ್ ಹೌಸಿಂಗ್ ಕಾರ್ಪೊರೇಷನ್. ವೆರಿ ವೆರಿ ಇಂಪಾರ್ಟೆಂಟ್, ಮಾಡ್ಕೊಂಬಿಡಿದ. ಏನ್ ಹೇಳುತ್ತೆ ನೋಡಿ, ಇಂಪ್ಲಿಮೆಂಟ್ ಆಲ್ ಸ್ಟೇಟ್ ಲೆವೆಲ್ ಸೆಂಟ್ರಲ್ ಹೌಸಿಂಗ್ ಸ್ಕೀಮ್ಸ್ ಫಾರ್ ಎಕನಾಮಿಕಲಿ ಸೋಷಿಯಲಿ ಸೆಕ್ಷನ್ ಅರ್ಬನ್ ಮತ್ತೆ ರೂರಲ್. ಆಬ್ಜೆಕ್ಟಿವ್ಸ್ ಏನು, ಹೌಸಸ್ ಫಾರ್ ವೀಕರ್ ಸೆಕ್ಷನ್, ಸ್ಪೀಡಿ ಅಂಡ್ ಟ್ರಾನ್ಸ್ಪರೆಂಟ್ ಇಂಪ್ಲಿಮೆಂಟೇಷನ್, ಸ್ಮೂತ್ ಫಂಡ್ ಫ್ಲೋ ಟು ದಿ ಬೆನಿಫಿಷರೀಸ್. ಇದು ಯಾವ ರೀತಿ ನೋಡ್ಕೊಳುತ್ತೆ, ನಿರ್ಮತಿ ಕೇಂದ್ರ ಮುಖಾಂತರ ನೋಡ್ಕೊಳ್ಳುತ್ತೆ. ನಿರ್ಮತಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ನಿರ್ಮತಿ ಕೇಂದ್ರದ ಅಂಡರ್ ಅಲ್ಲಿ ಈ ಸ್ಕೀಮ್ ಇಂಪ್ಲಿಮೆಂಟೇಷನ್ ಮಾಡೋದು, ಫೈನಾನ್ಸಿಯಲ್ ಬೆನಿಫಿಷಿಯರಿ ಐಡೆಂಟಿಫೈ ಮಾಡುವಂತದ್ದು, ನೆಕ್ಸ್ಟ್ ಫೈನಾನ್ಸ್ ನ ನೀಡುವಂತದ್ನ ಯಾರು ನೋಡ್ಕೊಳ್ಳುತ್ತೆ, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾರಲ್ಲಿ ಓನ್ಲಿ ಅರ್ಬನ್, ಓನ್ಲಿ ರೂರಲ್, ಓನ್ಲಿ ಸ್ಟೇಟ್, ಓನ್ಲಿ ಸೆಂಟರ್, ಈ ತರ ಸ್ಟೇಟ್ಮೆಂಟ್ ಕೇಳ್ತಾರೆ. ಅದಕ್ಕೋಸ್ಕರ ನೋಡ್ಕೊಂಬಿಡಿ, ಒಂದು ಸ್ಟೇಟ್ ಇದೆ, ಸೆಂಟ್ರಲ್ ಇದೆ, ರೂರಲ್ ಇದೆ, ಅರ್ಬನ್ ಇದೆ, ಎಲ್ಲಾ ಹೌಸಿಂಗ್ ಸ್ಕೀಮ್ ಅಪ್ಪ. ಸಿಂಪಲ್ ಆಗಿ ಹೌಸಿಂಗ್ ಸ್ಕೀಮ್ ಏನೇ ಬಂತು ಅಂದ್ರೆ ಒಂದು ಆರ್ಗನೈಸೇಷನ್ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ 2000 ಅಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತದ್ದು. ಇಷ್ಟು ಸಾಕು ನಿಮ್ಗೆ. ನೆಕ್ಸ್ಟ್ ಬಂದಾಗ ಡಿಫ್ರೆಂಟ್ ಹೌಸಿಂಗ್ ಸ್ಕೀಮ್ಗಳನ್ನ ನೋಡೋಣ, ಹೌಸಿಂಗ್ ಸ್ಕೀಮ್ಸ್ಗಳನ್ನ ನೋಡೋಣ. ಅದ್ರಲ್ಲಿ ಒಂದ್ ಯಾವ್ದಪ್ಪ ಇಂಪಾರ್ಟೆಂಟ್ ಯಾವ್ದು, ರೂರಲ್. ಫಸ್ಟ್ ರೂರಲ್ ಬರೋಣ. ರೂರಲ್ ಆಶ್ರಯ ಬಸವ ವಸತಿ ಯೋಜನಾ, ರೂರಲ್ ಆಶ್ರಯ ಅಂತ ಯೋಜನೆ ಅಂತಿತ್ತು, ಅದನ್ನ ನೇಮ್ ಚೇಂಜ್ ಮಾಡಿದಾಗ ವಸತಿ ಯೋಜನಾ, ಬಸವ ವಸತಿ ಯೋಜನಾ ಅಂತ ಮಾಡಿದ್ದಾರೆ. ಅದೇನ್ ಹೇಳುತ್ತೆ ನೋಡಿ, ಪ್ರೊವೈಡ್ ಎ ಹೌಸಸ್ ಟು ರೂರಲ್ ಪೂರ್ ಹೌಸ್ಲೆಸ್ ಫ್ಯಾಮಿಲೀಸ್. ರೂರಲ್ ಪೂರ್ ಮತ್ತೆ ಹೌಸ್ಲೆಸ್ ಫ್ಯಾಮಿಲೀಸ್ಗೆ ಏನ್ ಮಾಡುತ್ತೆ, ಹೌಸ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಡುತ್ತೆ. ಇದು ಇಂಪಾರ್ಟೆಂಟ್ ನೋಡಿ. ರೂರಲ್ ಬೆನಿಫಿಷಿಯರಿ ಯಾರು, ರೂರಲ್ ಹೌಸ್ಲೆಸ್ ಕಚ್ಚಾ ಹೌಸ್ ಫ್ಯಾಮಿಲೀಸ್ ಸೆಲೆಕ್ಟೆಡ್ ವಯ ಗ್ರಾಮ ಸಭಾ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತಿದೀನಿ ಅಂದ್ರೆ ಲಾಸ್ಟ್ ಇಯರ್ 2024 ಅಲ್ಲಿ ನಡೀತಲ್ವಾ KS ಅಲ್ಲಿ ಕ್ವಶನ್ ಬಂದಿಲ್ಲ, ಬಟ್ ನಿಮ್ಗೆ 17 ಮತ್ತೆ 19 ಎಕ್ಸಾಮ್ ನಡೀತಲ್ವಾ, ಆ ಟೈಮ್ ಅಲ್ಲಿ ಈ ಹೌಸಿಂಗ್ ಸ್ಕೀಮ್ ಮೇಲೆ ಎರಡೆರಡು ಕ್ವಶನ್ ಬಂದಿದೆ. ಈ ಹೌಸಿಂಗ್ ಸ್ಕೀಮ್ ಮೇಲೆ. ಅದಕ್ಕೋಸ್ಕರ ಸ್ವಲ್ಪ ಏನೇನು ಬೆನಿಫಿಷಿಯರಿ ಕ್ರೈಟೀರಿಯಾ ಏನು, ಇನ್ಕಮ್ ಲಿಮಿಟ್ ಏನು, ಓಕೆ, ಏನಿದು ಸ್ಕೀಮ್, ರೂರಲ್ ಅರ್ಬನ್ ಯಾವ ಸೆಕ್ಷನ್ಗೆ, ವೀಕರ್ ಸೆಕ್ಷನ್, ಎಕನಾಮಿಕಲಿ ವೀಕರ್ ಸೆಕ್ಷನ್, ಸೋಷಿಯಲ್ ವೀಕರ್ ಸೆಕ್ಷನ್, ಇಲ್ಲ ಅದರಲ್ಲೂ ಕೂಡ SC ST ನ ಹೌಸ್ಲೆಸ್ ಪೀಪಲ್ ನ ಈ ತರ ಸ್ವಲ್ಪ ನೋಡ್ಕೋಬೇಕು ಈ ಹೌಸಿಂಗ್ ಸ್ಕೀಮ್. ಅಷ್ಟೇ ಇಂಪಾರ್ಟೆಂಟ್, ಏನು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ನೋಡ್ಕೊಳ್ಳಿ. ಏನು, ಬಸವ ವಸತಿ ಯೋಜನಾ, ಯಾರಿಗಿರ್ಲಿ ವಸತಿ ಬಸವ ಅಥವಾ ರೂರಲ್ ಆಶ್ರಯ ಅಂತ ಹೇಳ್ತಾರೆ. ರೂರಲ್ ಆಶ್ರಯ ಸ್ಕೀಮ್ ಏನ್ ಮಾಡುತ್ತೆ, ರೂರಲ್ ಪೂರ್ ಆರ್ ಹೌಸ್ಲೆಸ್ ಫ್ಯಾಮಿಲೀಸ್ಗೆ ಕೊಡುವಂಥದ್ದು. ಜನರಲ್ ಕ್ಯಾಟಗರಿ ಇದು ನೋಡಿ, ಇಲ್ಲಿ ಜನರಲ್ ಕ್ಯಾಟಗರಿ ಯಾರ್ಯಾರು ಇರ್ತಾರಲ್ಲ, ಪೂರ್ ಇರ್ತಾರಲ್ಲ, ಅವರು ಕೊಡುವಂಥದ್ದೇ ಈ ಬಸವ ಆಶ್ರಯ ವಸತಿ ಯೋಜನಾ ಆ ರೂರಲ್ ಆಶ್ರಯ. ಜನರಲ್ ಏನು, ಜನರಲ್ ಎಷ್ಟಿರ್ಬೇಕು, ಎಷ್ಟು ಕನ್ಸ್ಟ್ರಕ್ಟ್ ಮಾಡೋಂಥದ್ದು, ಎಷ್ಟು ಕೊಡ್ತಾರೆ ಸಬ್ಸಿಡಿ, 1200 ಪರ್ ಹೌಸಸ್, 1,20,000 ಪರ್ ಹೌಸಸ್ ಅಮೌಂಟ್ ನ ಕೊಡ್ತಾರೆ. 1,20,000 ಅಮೌಂಟ್ ನ ಏನು ಒಂದು ಹೌಸ್ಗೆ ಕೊಡ್ತಾರೆ. ಇದು ಎಷ್ಟು ಟಾರ್ಗೆಟ್ ಎಷ್ಟಿತ್ತು, 35,000 ಇತ್ತು, ಅಚೀವ್ಡ್ ಎಷ್ಟು 20,000. ಅದು ಬಿಡಿ ಸಾಕು, ನೆಕ್ಸ್ಟ್ ಟಾರ್ಗೆಟ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ BR ಅಂಬೇಡ್ಕರ್ ನಿವಾಸ ಯೋಜನಾ. ಓಕೆ, BR ಅಂಬೇಡ್ಕರ್ ಬಂತು ಅಂದ್ರೆ ನಿಮ್ಗೆ ಪ್ರೊವೈಡ್ ಹೌಸಿಂಗ್ ಟು SC ST ಹೌಸ್ಲೆಸ್ ಫ್ಯಾಮಿಲೀಸ್. ಎಲ್ಲರಿಗೂ ಕೊಡಲ್ಲ, ಯಾರು ಹೌಸ್ ಇರಲ್ವಲ್ಲ ಅವರು ಕೊಡುವಂಥದ್ದು, ಹೌಸ್ಲೆಸ್ ಫ್ಯಾಮಿಲಿ ಕೊಡುವಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಹೌಸಿಂಗ್ ಸ್ಕೀಮ್. SC ST ಹೌಸ್ಲೆಸ್ ಫ್ಯಾಮಿಲೀಸ್ ಇನ್ಕಮ್ ಎಷ್ಟಿರ್ಬೇಕು ನೋಡಿ, ಇನ್ಕಮ್ ಲಿಮಿಟ್ 1,20,000 ಇರ್ಬೇಕು ರೂರಲ್ ಅಲ್ಲಿ. ಇದು ಬೋತ್ ಫಾರ್ ರೂರಲ್ ಅಂಡ್ ಅರ್ಬನ್, ಇದು ಓನ್ಲಿ ಫಾರ್ ರೂರಲ್.
ಇದು ಅರ್ಬನ್ ಮತ್ತೆ ರೂರಲ್ಗೆ ಎಷ್ಟಿದೆ 1,20,000 ಇದೆ. ಅರ್ಬನ್ಗೆ ಎಷ್ಟಿದೆ 2 lakh ಇದೆ. ಇನ್ಕಮ್ ಲಿಮಿಟ್ ವೆರಿ ಇಂಪಾರ್ಟೆಂಟ್. ಇನ್ಕಮ್ ಲಿಮಿಟ್ 1,00,000ದಿಂದ 20,000 ಇರ್ತಾರಲ್ಲ ಇನ್ಕಮ್ ಅವ್ರಿಗೆ ಏನು ರೂರಲ್ ಅಲ್ಲಿ 2 lakh ಇಂತ ಕಡಿಮೆ ಇರೋರ್ಗೆ ಎಲ್ಲಿ ಅರ್ಬನ್ ಅಲ್ಲಿ ಎಷ್ಟು ಕೊಡ್ತಾರೆ ಅಮೌಂಟ್ ನೋಡಿ 2 lakh ಅಂತೆ. 2 lakh ಸಬ್ಸಿಡಿ ಫಾರ್ ಬೋತ್ ರೂರಲ್ ಅಂಡ್ ಅರ್ಬನ್. 2 lakh ಸಬ್ಸಿಡಿ ಫಾರ್ ರೂರಲ್ ಅಂಡ್ ಅರ್ಬನ್. 2 lakhs ಒಂದು ಹೌಸ್ಗೆ ಎಷ್ಟು ಕೊಡ್ತಾರೆ 2 lakhs ಕೊಡ್ತಾರೆ. 2 lakhs ಅದು ಅರ್ಬನ್ ಆಗ್ಲಿ ಇನ್ನೊಂದು ಏನಾಗ್ಲಿ ರೂರಲ್ ಆಗ್ಲಿ. ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ. ನಾವೇನ್ ಅನ್ಕೊಂತೀವಿ ರೂರಲ್ ಮತ್ತು ಅರ್ಬನ್ಗೆ ಡಿಫ್ರೆಂಟ್ ಇರುತ್ತೆ ಅನ್ಕೋತೀವಿ. ಬಟ್ ಈ ಯೋಜನೆ ನೋಡ್ಕೊಳ್ಳಿ ಎರಡರಲ್ಲೂ ಕೂಡ ನಿಮ್ಗೆ 2 lakhs ಇದೆ. 2 lakhs ಸಬ್ಸಿಡಿ ಬೋತ್ ರೂರಲ್ ಅಂಡ್ ಅರ್ಬನ್. ನೆಕ್ಸ್ಟ್ 3 year ರೂರಲ್ ಟಾರ್ಗೆಟ್ ಎಷ್ಟು ಅಚೀವ್ ಮಾಡ್ಬೇಕು ಅಂತ ಇದ್ದು 1,20,000 ಎಷ್ಟು ಅಚೀವ್ ಆಗಿದೆ ಅಚೀವ್ಡ್ 94,000 ಅಂತ ಅಚೀವ್ಡ್ 24. ಯಾವಾಗ 3 year ಗೆ ಲಾಸ್ಟ್ 3 year ಗೆ ರೂರಲ್ ಟಾರ್ಗೆಟ್ ಇಟ್ಟಿದ್ದು 1 lakh ಅಚೀವ್ಡ್ 95,000. ಇದೇನು ಅವಶ್ಯಕತೆ ಇಲ್ಲ, ಜಸ್ಟ್ ಇದು ನೋಡ್ಕೊಳ್ಳಿ. ಇದೊಂದು ಸ್ಕೀಮ್ ನೋಡ್ಕೊಳ್ಳಿ. ನೆಕ್ಸ್ಟ್ ದೇವರಾಜ್ ಅರಸು ಹೌಸಿಂಗ್ ಸ್ಕೀಮ್ ಅಂತ ಯೋಜನೆ. ದೇವರಾಜ್ ಅರಸು ಓಕೆ ಹಿಂದುಳಿದ ವರ್ಗದವರು ಬರಲ್ವಾ, ಅದಕ್ಕೋಸ್ಕರ ನೋಡಿ ಇಲ್ಲಿ ಪ್ರೊವೈಡ್ ಹೌಸಸ್ ಟು ಎಸ್ಪೆಷಲಿ ಸ್ಪೆಷಲ್ ಕೆಟಗರಿ. ಸ್ಪೆಷಲ್ ಕೆಟಗರಿ ಯಾರು ಎಕ್ಸಾಂಪಲ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ತಾರೆ ಅವ್ರಿಗೆ. ನೆಕ್ಸ್ಟ್ ಫುಟ್ಪಾತ್ ಡ್ವೆಲ್ಲರ್ಸ್ಗೆ, ನೆಕ್ಸ್ಟ್ ಲೆಪ್ರಸಿ ಕ್ಯೂರ್ಡ್, HIV ಅಫೆಕ್ಟೆಡ್ ವಿಡೋಸ್ಗಳಿಗೆ, ನೆಕ್ಸ್ಟ್ ದೇವದಾಸಿಸ್ಗಳು, ಮತ್ತೆ ಬಾಂಡೆಡ್ ಲೇಬರ್ ಇಂದ ಫ್ರೀ ಆಗಿರ್ತಾರಲ್ಲ ಅವ್ರಿಗೆ. ಈ ತರ ಕೆಟಗರೀಸ್ ಹೌಸ್ ಕನ್ಸ್ಟ್ರಕ್ಟ್ ಕೊಡೋದು ಯಾವ್ದಪ್ಪ ಸ್ಕೀಮ್ ಅಂತ ಕೇಳ್ತಾರೆ, ಅದೇ ದೇವರಾಜ್ ಅರಸು. ಇದೇ ಕೇಳಿದ್ದು. ಇದನ್ನೇ ಎಲ್ಲಿ 2019 ಅಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದು ದೇವರಾಜ್ ಅರಸು ಹೌಸಿಂಗ್ ಸ್ಕೀಮ್ ಅನ್ನ ಕೇಳಿದ್ದಾರೆ. ಹೌಸಿಂಗ್ ಸ್ಕೀಮ್ 2019 ಐ ಥಿಂಕ್ ರಾಂಗ್ 19 ಇಲ್ಲ 2017 ಗೊತ್ತಿಲ್ಲ, ಬಟ್ ಒಟ್ಟಾಗಿ ಕೇಳಿದ್ದಾರೆ. ಇದನ್ನ ಮಾತ್ರ ಎಕ್ಸಾಕ್ಟ್ಲಿ ಕೇಳಿದ್ದಾರೆ. ಡಿಸ್ಟ್ರಿಕ್ಟ್ ಇದಕ್ಕೆ ನೋಡಿ, ಅದಕ್ಕೆ ನಿಮ್ಗೆ ಗ್ರಾಮ ವಸತಿ ಬಸವ ವಸತಿ ಯೋಜನೆ ಐತಲ್ಲ, ಅದಕ್ಕೆ ಸೆಲೆಕ್ಷನ್ ಯಾರು ಮಾಡ್ತಾರೆ ಅಂದ್ರೆ ಗ್ರಾಮ ಸಭಾ ಮಾಡ್ತಾರೆ. ಬಟ್ ಇಲ್ಲಿ ಯಾರಪ್ಪ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಡಿಸ್ಟ್ರಿಕ್ಟ್ ಕಮಿಟಿ ಮಾಡೋದು. ಡಿಸ್ಟ್ರಿಕ್ಟ್ ಕಮಿಟಿ ಯಾರು ಕೊಡಬೇಕು ಕೊಡಬಾರ್ದು ಅಂತ ಹೇಳೋದಂಥದ್ದು ಯಾವುದು ಡಿಸ್ಟ್ರಿಕ್ಟ್ ಕಮಿಟಿ. ಅದಕ್ಕೆ ಹೆಡ್ ಯಾರು DC ಇಸ್ ದ ಹೆಡ್. DC ಇದಾರಲ್ಲ ಯಾರಲ್ಲಿ ಡಿಸ್ಟ್ರಿಕ್ಟ್ ಕಮಿಷನರ್ ಇದಲ್ಲ ಡೆಪ್ಯೂಟಿ ಕಮಿಷನರ್, ಇವರು ಏನು ಹೆಡ್. ವೆರಿ ವೆರಿ ಇಂಪಾರ್ಟೆಂಟ್. ದೇವದಾಸ್ ನೋಡಿ ಈ ಕ್ರೈಟೀರಿಯಾ ಕೇಳ್ತಾರೆ ಯಾರು ಅಂತ ಕೇಳ್ತಾರೆ. ಫುಟ್ಪಾತ್ ಡ್ವೆಲ್ಲರ್ಸ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಲೆಪ್ರಸಿ ಕ್ಯೂರ್ಡ್, HIV ಅಫೆಕ್ಟೆಡ್, ಟ್ರಾನ್ಸ್ಜೆಂಡರ್ ಪರ್ಸನ್, ಸೆಕ್ಸ್ ವರ್ಕರ್ಸ್, ಎಕ್ಸ್ ದೇವದಾಸಿಸ್, ವಿಡೋಸ್, ಫ್ರೀ ಬಾಂಡೆಡ್ ಲೇಬರ್, ಸ್ಕ್ಯಾವೆಂಜರ್ಸ್, ಆಸಿಡ್ ಅಟ್ಯಾಕ್ ಸರ್ವೈವರ್, ಮತ್ತೆ ಸ್ಟ್ರೈಕ್ ಅಫೆಕ್ಟೆಡ್ ನೊಮ್ಯಾಡಿಕ್ ಟ್ರೈಬ್ಸ್. ಇವ್ರಿಗೆಲ್ಲ ಕೊಡುವಂತದ್ದಪ್ಪ ದೇವರಾಜ್ ಅರಸು ಯೋಜನಾ ಸ್ಕೀಮ್, ಹೌಸಿಂಗ್ ಸ್ಕೀಮ್ ಅಂತ. ಓಕೆ, ಇದ್ರಲ್ಲಿ ಏನಪ್ಪಾ ಇಂಪಾರ್ಟೆಂಟ್ ಕೆಟಗರಿ ಜನರಲ್ ಕೆಟಗರಿ ಆಯ್ತು ಅಂದ್ರೆ ಅವ್ರಿಗೆ ಎಷ್ಟು 1.2 lakh ಹೌಸ್. ಜನರಲ್ ಕೆಟಗರಿ ಆಯ್ತು ಅಂದ್ರೆ 1.2 lakh, 1,20,000 ಒಂದು ಹೌಸ್ಗೆ. ಅದೇ ನಿಮ್ಗೆ SC/ST ಕೆಟಗರಿ ಆಯ್ತು ಅಂದ್ರೆ 1.5 lakh ಪರ್ ಹೌಸಸ್. ಇದು ಇಂಪಾರ್ಟೆಂಟ್. ಈ ಕ್ರೈಟೀರಿಯಾ ನೋಡ್ಕೊಳ್ಳಿ. ಲಾಸ್ಟ್ ಟೈಮ್ ಏನ್ ಕೇಳಿದ್ ಗೊತ್ತಾ, ಇದು ಕೇಳಿ. ಡಿಸ್ಟ್ರಿಕ್ಟ್ ಕಮಿಟಿ ಯಾರು ಮಾಡ್ತಾರೆ, ಸೆಲೆಕ್ಟ್ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಗ್ರಾಮ ಸಭಾ, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತೆ ಡಿಸ್ಟ್ರಿಕ್ಟ್ ಕಮಿಟಿ ಅಂತ ಕೇಳಿದ್ರು. ಅದು ಆನ್ಸರ್ ಡಿಸ್ಟ್ರಿಕ್ಟ್ ಕಮಿಟಿ. ನೆಕ್ಸ್ಟ್ ಇದ್ಯಾವ ಮಿನಿಸ್ಟರ್ ನೋಡಿ, ಟಾರ್ಗೆಟ್ ಎಷ್ಟು 4,000 ಇಟ್ಟಿದ್ರು, ಅಚೀವ್ ಎಷ್ಟು 2,000 ಅಚೀವ್ ಮಾಡಿದ್ದಾರೆ. ಇದು ಕೂಡ ಬೋತ್ ಅರ್ಬನ್ ಮತ್ತೆ ರೂರಲ್ ಮತ್ತೆ ಅರ್ಬನ್. ಇದು ಕೂಡ ಅರ್ಬನ್ ಮತ್ತೆ ರೂರಲ್. ನೆಕ್ಸ್ಟ್ ಬಂತಲ್ಲ ಅಂಬೇಡ್ಕರ್ ವಸತಿ ಯೋಜನಾ, ಅದು ಕೂಡ ಅರ್ಬನ್ ಮತ್ತೆ ರೂರಲ್ ಎರಡಕ್ಕೂ ಆಗುತ್ತೆ. ನೆಕ್ಸ್ಟ್ ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಹೌದಲ್ವಾ, ಪ್ರಧಾನಮಂತ್ರಿ ಆವಾಸ್ ಯೋಜನೆ 2015 ಅಲ್ಲಿ ಬಂದಂತ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಪ್ರಧಾನಮಂತ್ರಿ PMAY. ಓಕೆ, ಪ್ರಧಾನಮಂತ್ರಿ ಆವಾಸ್ ಯೋಜನಾ ಹೌಸಿಂಗ್ ಫಾರ್ ಆಲ್. ಟ್ಯಾಗ್ ಏನು ಹೌಸಿಂಗ್ ಫಾರ್ ಆಲ್ ಅಂತ. ಈಗ ಏನ್ ಮಾಡಿದ್ದಾರೆ 21, 22 ಏನ್ ಮಾಡಿದ್ದಾರೆ, ಅದನ್ನ ಏನ್ ಮಾಡಿದ್ದಾರೆ ಇನ್ಕ್ರೀಸ್ ಮಾಡಿದ್ದಾರೆ. ಅದು ಈಗ 2.0. ಓಕೆ, ಇದು 2.0 PMAY 2.0. ಇದರಲ್ಲಿ ಏನಪ್ಪಾ ಟಾರ್ಗೆಟ್ ಅಂತ ಕೇಳಿದ್ರೆ 3 lakh ಟೋಟಲ್ 3 crore ಆಲ್ ಓವರ್ ಇಂಡಿಯಾದಲ್ಲಿ. ಎಷ್ಟು ಟೋಟಲ್ 3 crore ಹೌಸಸ್ ನ ಬಿಲ್ಡ್ ಮಾಡ್ಬೇಕು ಪ್ರಧಾನಮಂತ್ರಿ ಆವಾಸ್ ಯೋಜನಾದಲ್ಲಿ. ಬಂದಿದ್ದು 2015 ಅಲ್ಲಿ. ಈಗ ನಡೀತಾ ಇರೋದು PMAY 2.0. ಇದ್ರ ಏನಪ್ಪಾ ಇದೊಂದು ಟಾರ್ಗೆಟ್ ಅಂದ್ರೆ 3 crore ಹೌಸಸ್ ನ ಬಿಲ್ಡ್ ಮಾಡ್ಬೇಕು. ಅದು ಎಲ್ಲಿ ಒಂದು ನೋಡಿ 2 crore ಹೌಸಸ್ ಇನ್ ಎಲ್ಲಿ ರೂರಲ್ ಏರಿಯಾದಲ್ಲಿ 2 ಕೋಟಿ ಹೌಸ್ಗಳನ್ನ ಬಿಲ್ಡ್ ಮಾಡ್ಬೇಕು. ಅದೇ ನಿಮ್ಗೆ ಅರ್ಬನ್ ಏರಿಯಾದಲ್ಲಿ 1 ಕೋಟಿ ಟೋಟಲ್ ಎಷ್ಟು 3 ಕೋಟಿ. PMAY ಇಲ್ಲಿ ಮತ್ತೆ 2 ಕಾಂಪೋನೆಂಟ್ ಬರುತ್ತೆ. ಒಂದು PMAY ಅರ್ಬನ್, PMAY ರೂರಲ್ ಅಂತ. ನೀವು ರೂರಲ್ ಏನ್ ನೋಡ್ಬೇಕು 2 crore ನ ಕನ್ಸ್ಟ್ರಕ್ಟ್ ಮಾಡ್ಬೇಕು ಹೌಸಸ್ ನ. ಅರ್ಬನ್ ಎಷ್ಟು ಕನ್ಸ್ಟ್ರಕ್ಟ್ ಮಾಡ್ಬೇಕು 1 crore ನ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಇದು ಟಾರ್ಗೆಟ್ PMAY.
ಓಕೆ, ನೆಕ್ಸ್ಟ್ ಇದು ಏನ್ ಹೇಳ್ತಾರೆ ನೋಡಿ, ಹೌಸ್ಲೆಸ್ ಆರ್ ಯಾರಿಗೆ ಅಂತ ಇದೆ. ಇದು ಯಾರಿಗೆ ಅಂತ ನೋಡಿದಾಗ ಹೌಸ್ಲೆಸ್ ಇನ್ಅಡ್ವೊಕೇಟ್ಲಿ ಹೌಸ್ಡ್ ಫ್ಯಾಮಿಲೀಸ್ ಫಾರ್ SC/ST ಡೇಟಾ, ವೆರಿ ವೆರಿ ಇಂಪಾರ್ಟೆಂಟ್. ಸೆನ್ಸಸ್ ಅಲ್ಲ, ಸೆನ್ಸಸ್ ಬಗ್ಗೆ ಬರಲ್ಲ, ಸೋಶಿಯೋ ಎಕನಾಮಿಕ್ ಸೆನ್ಸಸ್ ಡೇಟಾ ಅಂತ ಬರುತ್ತೆ. ಓಕೆ, ಇದ್ರ ಪ್ರಕಾರ ಇದನ್ನ ಏನ್ ಮಾಡ್ಬೇಕು, ಈ ಬೆನಿಫಿಷಿಯರೀಸ್ ನ ಐಡೆಂಟಿಫೈ ಮಾಡ್ಬೇಕು, ಬೆನಿಫಿಷಿಯರಿನ ಐಡೆಂಟಿಫೈ ಮಾಡ್ಬೇಕು. ಇದೇನು ಸೆಂಟರ್ ಸ್ಟೇಟ್ ಫಂಡಿಂಗ್, ಸೆಂಟರ್ ಮತ್ತೆ ಸ್ಟೇಟ್ ಫಂಡಿಂಗ್, ಸೆಂಟರ್ ಮತ್ತೆ ಸ್ಟೇಟ್ ಫಂಡ್ ಮಾಡಿ ಕೊಡುವಂತ ಸ್ಕೀಮ್ ಇದು. ಯಾವುದು? PMAY. PMAY ಸೆಂಟರ್ ಮತ್ತೆ ಸ್ಟೇಟ್ ನ ಮಾಡಿ ಕೊಡುವಂತದ್ದು. ನೆಕ್ಸ್ಟ್ ಬಂತು ಅಂದ್ರೆ ಅಚೀವ್ಡ್ ಎಷ್ಟು? ಹೈಯೆಸ್ಟ್ ನೋಡಿ, ಕರ್ನಾಟಕದಲ್ಲಿ ಎಲ್ಲಾ ಹೌಸಿಂಗ್ ಸ್ಕೀಮ್ ಅಲ್ಲೂ ಹೈಯೆಸ್ಟ್ ಬಿಲ್ಡ್ ಮಾಡಿರೋ ಸ್ಕೀಮ್ ಯಾವ್ದು ಅಂತ ಕೇಳಿದ್ರೆ PMAY, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ. ಎಷ್ಟು ಬಿಲ್ಡ್ ಮಾಡಿದ್ದಾರೆ? 14,000. ಟಾರ್ಗೆಟ್ ಎಷ್ಟು? 15,000 ಅಚೀವ್ಡ್. 14,000. ಲಾರ್ಜೆಸ್ಟ್ ಸಿಂಗಲ್ ಟಾರ್ಗೆಟ್ ಅಮಂಗ್ ದ ರೂರಲ್ ಹೌಸಿಂಗ್ ಸ್ಕೀಮ್ ಅಲ್ಲಿ ಲಾಸ್ಟ್ 1 year ಅಲ್ಲಿ ಹೈಯೆಸ್ಟ್ ಯಾವ್ದಪ್ಪ ಅಂದ್ರೆ PMAY, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಪ್ರಧಾನ ಮಂತ್ರಿ ಜನ್ಮನ್ ಹೌಸಿಂಗ್ ಕಾರ್ಪೊರೇಟ್. ಜನ್ಮನ್ ನಮ್ಗೆ ಗೊತ್ತು, PVTGs ಅಂತ ಗೊತ್ತು. ಟೋಟಲ್ ನಿಮ್ಗೆ 75 PVTGs ನೋಡ್ತೀರಿ, 75 PVTGs ನೋಡ್ತೀರಿ ಇಂಡಿಯಾದಲ್ಲಿ. ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಬರುತ್ತೆ. ಓಕೆ, ಟೋಟಲ್ 75 PVTG ಇರೋದು. ಕರ್ನಾಟಕದ ನಿಮ್ಗೆ ಎಕ್ಸ್ಪೆಷಲಿ 2 ಇದಾರೆ, ಒಂದು ಸೋಲಿಗ ಮತ್ತೆ ಜೇನುಕುರುಬ ಅಂತ. ಸೋಲಿಗ ಮತ್ತೆ ಜೇನುಕುರುಬ ಅಂತ 2 ಟ್ರೈಬ್ಸ್ ಇದಾರೆ, 2 ಇಂಪಾರ್ಟೆಂಟ್ PVTG ಇದಾರೆ. ಅವ್ರಿಗೋಸ್ಕರ ಒಂದು ಸ್ಕೀಮ್ ಇದೆ, ಅದೇ PM ಜನ್ಮನ್. ಇದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಆಲ್ PVTGs ಗೆ. ಬಟ್ ಕರ್ನಾಟಕದಲ್ಲಿ ಇರ್ತಕ್ಕಂಥ 2 PVTGs ಗೆ ನೋಡಿ, ಮೆಂಬರ್ಸ್ ಆಫ್ ದಿ 75 ಐಡೆಂಟಿಫೈ PVTGs ಅಕ್ರಾಸ್ 18 ಸ್ಟೇಟ್. ಒಂದು ಯಾರು? ಆಸ್ ಪರ್ ದ ಜನ್ಮನ್ ನಾಮ್ಸ್, ಸ್ಮಾಲ್ ಬಟ್ ಗ್ರೋಯಿಂಗ್. ಇದು ಸ್ಮಾಲ್ ಸ್ಕೀಮ್ ಬಟ್ ಗ್ರೋಯಿಂಗ್. ಟೋಟಲ್ ಕರ್ನಾಟಕದಲ್ಲಿ ಕಂಪ್ಲೀಟೆಡ್ 72 ಹೌಸಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, 72 ಹೌಸಸ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ನಿಮ್ಗೆ ಕರ್ನಾಟಕ ಹೌಸಿಂಗ್ ಸ್ಕೀಮ್ಸ್. ಇದಲ್ದಲ್ಲ ಇನ್ನೊಂದು ಬರುತ್ತೆ, ಒಂದು ಸೈಟ್ ಕೊಡುವಂತದ್ದು, ಸೈಟ್ ಕೊಡುವಂತ ಸ್ಕೀಮ್ ಬರುತ್ತೆ. ಅದ್ಯಾವುದು? ರೂರಲ್ ಹೌಸ್ ಸೈಟ್ ಸ್ಕೀಮ್ ಅಂತ. ರೂರಲ್ ಹೌಸ್ ಸೈಟ್ ಸ್ಕೀಮ್ ಅಂತ ಇದೇನ್ ಹೇಳುತ್ತೆ ನೋಡಿ, ಪ್ರೊವೈಡ್ ಫ್ರೀ ಹೌಸ್ ಸೈಟ್ಸ್, ನಾಟ್ ಹೌಸಸ್, ಓನ್ಲಿ ಸೈಟ್ ಕೊಡುವಂತದ್ದು ಸ್ಕೀಮ್. ಇದು ಸೈಟ್ ಕೊಡುವಂತ ಸ್ಕೀಮು. ಇದು ಟು ಸೈಟ್ಲೆಸ್ EWS ಫ್ಯಾಮಿಲೀಸ್, ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದಾರಲ್ಲ ಅವರು ಕೊಡುವಂತ ಸ್ಕೀಮ್ ಯಾವುದು? ರೂರಲ್ ಹೌಸ್ ಸೈಟ್ ಸ್ಕೀಮ್. ಏನ್ ಹೇಳುತ್ತೆ? ಹೌಸ್ಲೆಸ್ ಫ್ಯಾಮಿಲಿ ಸೆಲೆಕ್ಟೆಡ್ ಥ್ರೂ ಗ್ರಾಮ ಸಭಾ. ಇದು ಕೂಡ ನಿಮ್ಗೆ ಯಾರು? ಗ್ರಾಮ ಸಭಾ ಮುಖಾಂತರ ಸೆಲೆಕ್ಟ್ ಮಾಡುತ್ತೆ. ಸೈಟ್ ಎಷ್ಟಪ್ಪ ಇರ್ಬೇಕು? ಡೈಮೆನ್ಷನ್ ಅಂದ್ರೆ 30 into 40, 30 into 40 ಸೈಟ್. ವೆರಿ ವೆರಿ ಇಂಪಾರ್ಟೆಂಟ್. 30 into 40. ಟಾರ್ಗೆಟ್ ಎಷ್ಟು? ಇದು ಇಷ್ಟು 3570 ಟಾರ್ಗೆಟ್. ಬಟ್ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದು? 4,155. ಬೋತ್ ರೂರಲ್ ಅರ್ಬನ್ ಸೇರ್ಸ್ದಾಗ ಮಾಡ್ತಕ್ಕಂಥದ್ದು ರೂರಲ್ ಹೌಸ್ ಸೈಟ್ ಸ್ಕೀಮ್. ಇದು ಇಷ್ಟು ನಿಮ್ಗೆ ಹೌಸಿಂಗ್ ಸ್ಕೀಮ್ಸ್ಗಳು, ಇಷ್ಟು ಹೌಸಿಂಗ್ ಸ್ಕೀಮ್ಸ್ಗಳು. ನೆಕ್ಸ್ಟ್ ಹೋಗೋಣ, ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ನೆಕ್ಸ್ಟ್ ಟೋಟಲ್ ಎಷ್ಟು ನೋಡಿ, ಎಲ್ಲ ಆಯ್ತು. ಬಸವ ಇಲ್ಲಿ ತನಕ ಕಟ್ಟಿರೋದು ರೂರಲ್ ಆಶ್ರಯ ಬಸವ ಯೋಜನೆಯಲ್ಲಿ ಇಷ್ಟಲಿ ಗಂಟ. ಬಟ್ ಹೈಯೆಸ್ಟ್ ಕಟ್ಟಿರೋದು ಯಾವುದು? ಲಾಸ್ಟ್ 1 year ಅಂತ ಕೇಳಿದ್ರೆ PM ಆವಾಸ್ ಯೋಜನಾ. ನೆಕ್ಸ್ಟ್ 15th ಫೈನಾನ್ಸ್ ಕಮಿಷನ್ ಹೇಳಿದ್ನಲ್ಲ. 15th ಫೈನಾನ್ಸ್ ಕಮಿಷನ್ ಏನ್ ಹೇಳಿತ್ತು? ಎಷ್ಟು ಕೊಟ್ಟಿತ್ತು? 15th ಫೈನಾನ್ಸ್ ಕಮಿಷನ್ ಕರ್ನಾಟಕ ರೂರಲ್ ಬಾಡೀಸ್ಗೆ ಎಷ್ಟು ಕೊಟ್ಟಿತ್ತಪ್ಪ ಅಂದ್ರೆ 2,257 ಕೋಟಿ ಕೊಟ್ಟಿತ್ತು. 2,250 ಕೋಟಿ. ಇದನ್ನ ಕೋಟಿನ ಎಷ್ಟು ಕೊಟ್ಟಿತ್ತು? ಇದನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂದ್ರೆ ನೋಡಿ, ಸಿಂಪಲ್ ಆಗಿ ಗ್ರಾಮ ಪಂಚಾಯತಿಗೆ 85%, ನೆಕ್ಸ್ಟ್ 10% ಬಂದು ತಾಲೂಕ್ ಪಂಚಾಯತಿಗೆ, 5% ಏನ್ ಹೇಳೋದು ಯಾರಿಗಿದೆ? 5% ಬಂದು ನಿಮ್ಗೆ ಇದು ಜಿಲ್ಲಾ ಪಂಚಾಯತಿಗಿದೆ. ಜಿಲ್ಲಾ ಪಂಚಾಯತಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಟೋಟಲ್ 2,572 ಕೋಟಿ ಇದೆಯಲ್ಲ, ಇದು ಎಲ್ಲಿಂದ ಬಂತು? ಫೈನಾನ್ಸ್ ಕಮಿಷನ್ ಗ್ರಾಂಟ್ಸ್ ಇದು ಫಾರ್ ರೂರಲ್ ಲೋಕಲ್ ಬಾಡೀಸ್. ಅದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದು ಯಾವ್ಯಾವ ರೇಷಿಯೋ ಅಂತ ನೋಡ್ಕೊಂಡಾಗ 85-10-5 ಇಷ್ಟು ಸಾಕು. ಕರ್ನಾಟಕ KRDL, ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಏನಪ್ಪಾ ಅಂದ್ರೆ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್, KRDL. ನೀವು ನ್ಯೂಸ್ ಪೇಪರ್ ಓದ್ತಾ ಇದ್ರೆ ಗೊತ್ತಾಗುತ್ತೆ, KRDL ಅಂತ ಬರುತ್ತೆ. ಓಕೆ, ಇದು ಏನ್ ಮಾಡುತ್ತಪ್ಪ ಅಂದ್ರೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಕ್ಕೆ ಹೆಲ್ಪ್ ಮಾಡೋಂಥದ್ದಪ್ಪ ಅಂದ್ರೆ KRIDL. ಏನ್ ನೋಡಿ, ಫಾರ್ಮಲಿ ನೋನ್ ಆಸ್, ಫಸ್ಟ್ ಏನಂತ ಇದ್ದು ಕರ್ನಾಟಕ ಲ್ಯಾಂಡ್ ಆರ್ಮಿ ಕಾರ್ಪೊರೇಷನ್ ಅಂತ ಇತ್ತು. ಕೇಳ್ಬೋದು ನಿಮ್ಗೆ ಇದಕ್ಕಿಂತ ಇದ್ದಂತ ಹಿಂದೆ ನೇಮ್ ಏನು ಅಂತ ಕೇಳಿದ್ರೆ ಕರ್ನಾಟಕ ಲ್ಯಾಂಡ್ ಆರ್ಮಿ ಕಾರ್ಪೊರೇಷನ್ ಅಂತ ಇತ್ತು. ಇಟ್ ಈಸ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡರ್ಟೇಕಿಂಗ್ ಅಂಡರ್ ದ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಟು ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಕ್ರಿಯೇಟ್ ಎ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ವೈಲ್ ಜನರೇಟಿಂಗ್ ಎ ಎಂಪ್ಲಾಯ್ಮೆಂಟ್. ಇದರ ಆಬ್ಜೆಕ್ಟಿವ್ 2, ಒಂದು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡುವಂಥದ್ದು ಎಲ್ಲಿ ರೂರಲ್ ಏರಿಯಾದವರಿಗೆ, ಇನ್ನೊಂದು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡೋದು. ಯಾವುದು? KRIDL.
ನೆಕ್ಸ್ಟ್ ಏನಪ್ಪ ಮೇಜರ್ ಫಂಕ್ಷನ್ ಇದು? ಮೇಜರ್ ಫಂಕ್ಷನ್ ಇಷ್ಟೇ, ಸಿಂಪಲ್ ಇದೆ ನೋಡಿ. ಎಕ್ಸಿಕ್ಯೂಟ್ಸ್ ದ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಕ್ಲೂಡ್ ಇರಿಗೇಷನ್ ಟ್ಯಾಂಕ್ಸ್ ಗಳು, ಟ್ಯಾಂಕ್ ರಿಸ್ಟೋರೇಷನ್, ಮೈನರ್ ಇರಿಗೇಷನ್ ಪ್ರಾಜೆಕ್ಟ್ಸ್, ಲೋ ಕಾಸ್ಟ್ ಹೌಸಿಂಗ್, ರೂರಲ್ ರೋಡ್ಸ್, ಮತ್ತೆ ಬ್ರಿಡ್ಜಸ್, ಗೌರ್ಮೆಂಟ್ ಬಿಲ್ಡಿಂಗ್, ಮತ್ತೆ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲನೂ ಕೂಡ ರೂರಲ್ ಏರಿಯಾದಲ್ಲಿ ಬಿಲ್ಡ್ ಮಾಡತಕ್ಕಂತ ಒಂದು ಇನ್ಸ್ಟಿಟ್ಯೂಷನ್ ಯಾವ್ದಪ್ಪ ಅಂದ್ರೆ KRIDL. KRIDL ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ, ಯುನಿಕ್ ಫೀಚರ್ ಏನಿದ್ರು ನೋಡಿ. ಯುನಿಕ್ ಫೀಚರ್ ಏನಪ್ಪಾ ಅಂದ್ರೆ ಎಕ್ಸಿಕ್ಯೂಟ್ಸ್ ದ ವರ್ಕ್ ಡೈರೆಕ್ಟ್ಲಿ ಅಟ್ ದ ಗೌರ್ಮೆಂಟ್ ಸ್ಕೆಡ್ಯೂಲ್ ರೇಟ್. ನೀವು ಕೆಲವು ಏನ್ ಮಾಡ್ತೀವಿ, ಆಕ್ಷನ್ ಕೂಕೊಂಡು ಓಕೆ ಇನ್ಕ್ರೀಸ್ ಮಾಡ್ಕೊಂಡು ಡಿಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ, ಆಕ್ಷನ್ ಕೂಕೊಂಡು, ಹೌದಲ್ವಾ? ಬಟ್ ಇದೇನು ಗೌರ್ಮೆಂಟ್ ಏನ್ ಸ್ಕೆಡ್ಯೂಲ್ ರೇಟ್ ಆಗಿರುತ್ತಲ್ಲ ಆ ಇದ್ರಲ್ಲೇನೆ ಈ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಡುವಂತ ಇನ್ಸ್ಟಿಟ್ಯೂಟ್ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ಯಾವ್ದಪ್ಪ ಅಂದ್ರೆ KRIDL. ನೋ ಕಾಂಟ್ರಾಕ್ಟರ್ಸ್ ಆರ್ ಮಿಡಲ್ ಮ್ಯಾನ್ಸ್ ಆರ್ ಇನ್ವಾಲ್ವ್ ನೋಡಿ. ನೋ ಕಾಂಟ್ರಾಕ್ಟರ್ಸ್ ಆದ ಮಿಡಲ್ ಮ್ಯಾನ್ಸ್, ಓನ್ ಆಗಿ ಕನ್ಸ್ಟ್ರಕ್ಟ್ ಮಾಡುವಂತದ್ದು KRIDL. ಏನ್ ಮಾಡುತ್ತೆ ಇದು ಇಂಪಾರ್ಟೆಂಟ್ ನೋಡಿ. ಪ್ರೊವೈಡ್ಸ್ ಎ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಟು ರೂರಲ್ ಯೂತ್, ಎನ್ಶೂರಿಂಗ್ ಎ ಕ್ವಾಲಿಟಿ, ಟ್ರಾನ್ಸ್ಪರೆಂಟಿ ಅಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್. ನಾನು ನೋಡಿರ್ತಕ್ಕಂಥದ್ರಲ್ಲಿ ಅತಿ ಹೆಚ್ಚು ಕರ್ನಾಟಕದ ಪ್ರಾಫಿಟ್ ಆಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಯಾವುದು? KRIDL. ಪ್ರಾಫಿಟ್ ಅಲ್ಲಿ ನಡೀತಾ ಇರುವಂತ ಇನ್ಸ್ಟಿಟ್ಯೂಷನ್ KRIDL. ಏನ್ ಹೇಳುತ್ತೆ ನೋಡಿ, ಇಷ್ಟು ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ KRIDL ಏನ್ ಮಾಡುತ್ತೆ? ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ಇನ್ಫ್ರಾಸ್ಟ್ರಕ್ಚರ್, ಎಸ್ಪೆಷಲಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಇನ್ಸ್ಟಿಟ್ಯೂಷನ್ ಯಾವ್ದು ಅಂದ್ರೆ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್. ನೆಕ್ಸ್ಟ್ ಬನ್ನಿ, ಜಲ್ ಜೀವನ್ ಮಿಷನ್. ಜಲ ಜೀವನ್ ಮಿಷನ್ ಏನ್ ಹೇಳುತ್ತೆ? ಜಲ ಜೀವನ್ ಮಿಷನ್ ಏನೋ ಡೌಟ್ಸ್ ಇದೆಯಾ? ಜಲ್ ಜೀವನ್ ಮಿಷನ್ ಏನ್ ಹೇಳುತ್ತೆ? ಜಲ ಜೀವನ್ ನೇಮ್ ಅಲ್ಲಿ ಇರಂಗೆ ಜಲ್ ಜೀವನ್ ಏನ್ ಹೇಳುತ್ತಿದ್ದು? ಜಲ್ ಜೀವನ್ ಮಿಷನ್ ಏಮ್ಸ್ ಟು ಪ್ರೊವೈಡ್ ಎ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್. ಒಂದೊಂದು ಇಂಡಿವಿಜುವಲ್ ಹೌಸ್ಗುವೆ ಟ್ಯಾಪ್ ಕನೆಕ್ಷನ್, ಡ್ರಿಂಕಿಂಗ್ ವಾಟರ್ ಟ್ಯಾಪ್ ಕನೆಕ್ಷನ್ ಕೊಡುವಂತ ಉದ್ದೇಶ ಏನಪ್ಪಾ? ಜಲ್ ಜೀವನ್ ಮಿಷನ್. ಇದು ಇನ್ನೊಂದು ಏನ್ ಹೇಳುತ್ತೆ? ಎವರಿ ಪರ್ಸನ್ಗೆ ಎಷ್ಟಿರ್ಬೇಕು ವಾಟರ್ಸ್? 55 LPCD ಲೀಟರ್ ಪರ್ ಕ್ಯಾಪಿಟಾ ಪರ್ ಡೇ. ಒಂದು ದಿನಕ್ಕೆ ಒಬ್ಬ ವ್ಯಕ್ತಿಗೆ ಎಷ್ಟು ಬೇಕು? 55 ಲೀಟರ್ಸ್ ವಾಟರ್ ಕೊಡುವಂತ ಸ್ಕೀಮ್ ಯಾವುದು? ಜಲ್ ಜೀವನ್ ಮಿಷನ್. ಇದ್ರ ಜೊತೆಗೆ ಏನ್ ಹೇಳುತ್ತೆ? ಟ್ಯಾಪ್ ಕನೆಕ್ಷನ್ ಎವ್ರಿ ಹೌಸ್ಗೆ ನಾವೇನ್ ಮಾಡ್ಬೇಕು? ಡ್ರಿಂಕಿಂಗ್ ವಾಟರ್ ಟ್ಯಾಪ್ ನ ಪ್ರೊವೈಡ್ ಮಾಡಬೇಕು. ಇದ್ರ ಹೇಮ್ ಇದು ವೆರಿ ಇಂಪಾರ್ಟೆಂಟ್ ಜಲ್ ಜೀವನ್ ಮಿಷನ್. ಓಕೆ, ಇದಕ್ಕೆ ಫೈನಾನ್ಸ್ ಯಾರು ಮಾಡ್ತಾರೆ ಅಂತ ಕೇಳ್ತಾರೆ. ಫೈನಾನ್ಸ್ ಯಾರು ಮಾಡ್ತಾರೆ? 50% ಗೌರ್ಮೆಂಟ್ ಆಫ್ ಕರ್ನಾಟಕ, 50% ಸೆಂಟ್ರಲ್ ಗೌರ್ಮೆಂಟ್. ರೆಗ್ಯುಲರ್ ಡ್ರಿಂಕಿಂಗ್ ವಾಟರ್ ಕರ್ನಾಟಕ has achieved the 86.51% functional household tap connection coverage in rural area. ವೆರಿ ವೆರಿ ಇಂಪಾರ್ಟೆಂಟ್. ಇದು ನೋಡಿ, ಇದು 100% ಇನ್ನೂ ಆಗಿಲ್ಲ, ಬಟ್ 86% ನಾವು ಅಚೀವ್ ಮಾಡಿದೀವಿ. ಎಲ್ಲ 86% ಆಫ್ ದ ವಿಲೇಜ್ ಜೊತೆಗೆ ವಿಲೇಜ್ ಅನ್ನೋದಕ್ಕಿಂತ ಹೌಸ್ ಹೋಲ್ಡ್ ಗೆ ನಾವು ಏನ್ ಮಾಡಿದೀವಿ? ಪ್ರೊವೈಡ್ ಮಾಡಿದೀವಿ. ಟ್ಯಾಪ್ ವಾಟರ್ ಕನೆಕ್ಷನ್ ನಾವು ಪ್ರೊವೈಡ್ ಮಾಡಿದೀವಿ. ಯಾವ ಸ್ಕೀಮು? ಜಲ್ ಜೀವನ್ ಮಿಷನ್ 50-50 55 LPCD. ನೆಕ್ಸ್ಟ್ ನೋಡಿ, 6, 7, 8 ವಿಲೇಜಸ್ ಹ್ಯಾವ್ ಅಚೀವ್ಡ್ ದ 100%. ವಿಲೇಜಸ್, ಕೆಲವು ವಿಲೇಜಸ್ ಗಳು ಅಚೀವ್ ಮಾಡಿಲ್ಲ. ಕೆಲವು ಎಕ್ಸಾಂಪಲ್ ಈಗ ಅನ್ಕೊಳ್ಳಿ, ವಿಲೇಜಸ್ ಅಲ್ಲಿ 100 ಹೌಸ್ ಹೋಲ್ಡ್ಸ್ ಇದಾವೆ. ಅದ್ರಲ್ಲಿ 99% ಆಗಿದೆ. 99 ಆಗಿದೆ, 100 ಆಗಿಲ್ಲ ಅಂದ್ರೂ ಕೂಡ ಆ ವಿಲೇಜ್ ಕಂಪ್ಲೀಟ್ ಅಂತ ಬರಲ್ಲ. 100% ಕಂಪ್ಲೀಟ್ ಆದಾಗ ಮಾತ್ರ ನಿಮ್ಗೆ ಇಷ್ಟು ವಿಲೇಜಸ್ ಬರುವಂತದ್ದು ಕನೆಕ್ಷನ್ ಸ್ಟೇಟಸ್ 100% ಅಚೀವ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ, ಪರ್ಟಿಕ್ಯುಲರ್ ನೋಡಿ. ಟೋಟಲ್ ಇರುವಂತದ್ದು ಎಷ್ಟು? 1 lakh ಅಚೀವ್ ಮಾಡಿರ್ತಕ್ಕಂಥದ್ದು ವಿತ್ ಟ್ಯಾಪ್. ಬಿಫೋರ್ ಜಲ್ ಜೀವನ್ ಮಿಷನ್ ಗಿಂತ ಮುಂಚೆ ಟೋಟಲ್ 24 ಲಕ್ಷದ ಹೌಸ್ಗಳಿಗೆ ಟ್ಯಾಪ್ ಕನೆಕ್ಷನ್ ಇತ್ತು. ಅಡಿಷನಲ್ ಹೌಸ್ ಯೂನಿಟ್ ಅಂಡರ್ ಕವರ್ಡ್ ಎಷ್ಟಪ್ಪ ಅಂದ್ರೆ 63 ಕವರ್ ಮಾಡಿದೆ. ಟೋಟಲ್ ಈಗ 86% ಆಫ್ ದಿ ಹೌಸ್ ಹೋಲ್ಡ್ಸ್ ಇನ್ ರೂರಲ್ ಏರಿಯಾದಲ್ಲಿ ನಾವೇನ್ ಮಾಡಿದೀವಿ? ಪೈಪ್ ಕನೆಕ್ಷನ್ ವಾಟರ್ ನ ನೀಡಿದೀವಿ. ಯಾವುದು? ಜಲ್ ಜೀವನ್ ಮಿಷನ್ ಅಂಡರ್ ಅಲ್ಲಿ. ಇನ್ನೊಂದು ಮಲ್ಟಿ ವಿಲೇಜ್ ಸ್ಕೀಮ್. ಇನ್ನೇನಪ್ಪ? ಇದು ಕೂಡ ಒಂದು ಡ್ರಿಂಕಿಂಗ್ ವಾಟರ್ ಸ್ಕೀಮ್. ಮಲ್ಟಿ ವಿಲೇಜ್ ಸ್ಕೀಮ್ ಕೂಡ ಏನು? ಒಂದು ಡ್ರಿಂಕಿಂಗ್ ವಾಟರ್ ಸ್ಕೀಮ್. ಇದೇನ್ ಮಾಡುತ್ತೆ? ಸಿಂಪಲ್ ಆಗಿ ಕೆಲವು ವಿಲೇಜ್ ಅಲ್ಲಿ ಏನಾಗಿರುತ್ತೆ? ಅಂಡರ್ ಗ್ರೌಂಡ್ ವಾಟರ್ ಏನಾಗಿರುತ್ತೆ? ಕಂಟಾಮಿನೇಟ್ ಆಗ್ಬಿಟ್ಟಿರುತ್ತೆ. ಯಾವ್ದ್ರಿಂದ? ಫ್ಲೋರೈಡ್, ಅರ್ಸನಿಕ್, ಓಕೆ, TDS ಅಂದ್ರೆ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಇಂದ ಏನು ಕಂಟಾಮಿನೇಟ್ ಆಗ್ಬಿಟ್ಟಿರುತ್ತೆ. ಓಕೆ, ಆ ವಿಲೇಜಸ್ ಗಳಿಗೆ ಸರ್ಫೇಸ್ ವಾಟರ್ ಇಂದ ಗ್ರೌಂಡ್ ವಾಟರ್ ಏನಾಗಿದೆ? ಪೊಲ್ಯೂಟ್ ಆಗ್ಬಿಟ್ಟಿದೆ, ಕಂಟಾಮಿನೇಟ್ ಆಗ್ಬಿಟ್ಟಿದೆ. ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡಕ್ಕಾಗಲ್ಲ. ಅದಕ್ಕೆ ಏನ್ ಮಾಡೋದು? ಸರ್ಫೇಸ್ ವಾಟರ್ ಇರ್ತಾವಲ್ವಾ, ಲೇಕ್ಸ್ಗಳು ಎಲ್ಲ ಕೆರೆ ಎಲ್ಲ ಇರ್ತಾವಲ್ಲ, ಅವ್ರಿಂದ
ಫಿಲ್ಟರ್ ಮಾಡಿ ಪ್ರೊವೈಡ್ ಮಾಡುವಂತದ್ದೇ ಈ ಮಲ್ಟಿ ವಿಲೇಜ್ ಸ್ಕೀಮ್. ಏನ್ ಹೇಳ್ತೇವೆ ನೋಡಿ, ಪ್ರೊವೈಡ್ ಎ ಸೇಫ್ ಡ್ರಿಂಕಿಂಗ್ ವಾಟರ್ ಟು ವಿಲೇಜ್ ಅಫೆಕ್ಟೆಡ್ ಬೈ ಗ್ರೌಂಡ್ ವಾಟರ್ ಕಂಟಾಮಿನೇಷನ್ ಥ್ರೂ ಸರ್ಫೇಸ್ ವಾಟರ್ ಬೇಸ್ಡ್ ರೆಗ್ಯುಲರ್ ವಾಟರ್ ಸಪ್ಲೈ ಸಿಸ್ಟಮ್. ಲೇಕ್ಸ್ ಮತ್ತೆ ಇವ್ರಿಗೆ ಸರ್ಫೇಸ್ ವಾಟರ್ ಇಂದ ಪ್ರೊವೈಡ್ ಮಾಡೋದೇ ಮಲ್ಟಿ ವಿಲೇಜ್ ಸ್ಕೀಮ್. ಓಕೆ, ಮಲ್ಟಿ ವಿಲೇಜ್ ಸ್ಕೀಮ್ ನೋಡಿ, ಕಂಟಾಮಿನೇಟೆಡ್ ಇಂದ ಅಡ್ರೆಸ್ಡ್ ಆರ್ಸೆನಿಕ್ ಮತ್ತೆ ಫ್ಲೂರೈಡ್, TDS, ನೈಟ್ರೇಟ್, ಐರನ್ ಇಂದ ಏನಾದ್ರು ಕೊಟ್ಟು ಕಂಟಾಮಿನೇಟ್ ಆಗಿತ್ತು ಅಂದ್ರೆ ಅವ್ರಿಗೆ ಬರುವಂತದ್ದೇ ಮಲ್ಟಿ ವಿಲೇಜ್ ಸ್ಕೀಮ್. ಕರ್ನಾಟಕ ಸ್ಕೀಮ್ ಇದು. ನೆಕ್ಸ್ಟ್ ರೂರಲ್ ಸ್ಯಾನಿಟೇಷನ್, ಸ್ವಚ್ಛ ಭಾರತ ಮಿಷನ್. ಸ್ವಚ್ಛ ಭಾರತ ಮಿಷನ್ ಏನ್ ಹೇಳುತ್ತೆ? ಸ್ವಚ್ಛ ಭಾರತ ಮಿಷನ್ ಓಪನ್ ಡಿಫಿಕೇಶನ್ ಫ್ರೀ ಅಂತ ಹೇಳ್ತಾರೆ. ಓಪನ್ ಡಿಫಿಕೇಶನ್ ಫ್ರೀ ಅಂತ ಒಂದು ಸ್ಟೇಟ್ಮೆಂಟ್ ಯಾವುದು? ಸ್ವಚ್ಛ ಭಾರತ ಮಿಷನ್. ಏಮೇನು ಇದು ಕೂಡ ಏನು ಆಲ್ರೆಡಿ 2.0. ಸ್ವಚ್ಛ ಭಾರತ ಮಿಷನ್ ಕೂಡ ನಿಮ್ಗೆ 2.0. ಮುಂಚೆ ಸ್ಟೇಟಸ್ ಏನಿತ್ತಪ್ಪ? SGB 1 ಸ್ಟೇಟಸ್ ODF, ಓಪನ್ ಡಿಫಿಕೇಶನ್ ಫ್ರೀ ಇತ್ತು. ಸೆಕೆಂಡ್ ಏನ್ ಅಚೀವ್ಮೆಂಟ್ ಮಾಡ್ಬೇಕಾಗಿರೋದು? ODF ಪ್ಲಸ್. ಏನ್ ODF ಪ್ಲಸ್ ಅಂದ್ರೆ ಸಸ್ಟೈನ್. ಆ ODF ಸ್ಟೇಟಸ್ ನ ಸಸ್ಟೈನ್ ಮಾಡ್ಕೊಳ್ಳೋದು, ಜೊತೆಗೆ ಲಿಕ್ವಿಡ್ ಮತ್ತೆ ಸಾಲಿಡ್ ವೇಸ್ಟ್ ಇದೆಯಲ್ಲ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಸೈಂಟಿಫಿಕ್ ಲಿಕ್ವಿಡ್ ಅಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡುವಂತದ್ದೇ ನಿಮ್ಗೆ ಸ್ವಚ್ಛ ಭಾರತ 2.0 ಮಿಷನ್. ಇಲ್ಲಿ ಏನಪ್ಪ ಫಂಡಿಂಗು 60-40. ಸ್ವಚ್ಛ ಭಾರತ ಮಿಷನ್ಗೆ ಸೆಂಟ್ರಲ್ ಎಷ್ಟು ಕೊಡ್ತಾರೆ? 60 ಕೊಡ್ತಾರೆ. ಸ್ಟೇಟ್ ಎಷ್ಟು ಕೊಡ್ತಾರೆ? 40 ಕೊಡ್ತಾರೆ. ಜೊತೆಗೆ ಬೇರೆ ಬೇರೆ ವೇರಿಯೇಷನ್ ಹೋಗುತ್ತೆ. ಹಿಮಾಲಯನ್ ಸ್ಟೇಟ್ಸ್, ಇಲ್ಲಿ ಸ್ಟೇಟ್ಸ್ಗೆ 90:10, UTಗೆ 100% ಇವೆಲ್ಲ ಆಗ್ತಾ ಹೋಗುತ್ತೆ. ಬಟ್ ಕರ್ನಾಟಕಕ್ಕೆ ಎಷ್ಟಪ್ಪ? 60:40. 60 ಬರುವಂತದ್ದು ಸೆಂಟ್ರಲ್ ಗೌರ್ಮೆಂಟ್, 40 ಬರೋದು ಸ್ಟೇಟ್ ಗೌರ್ಮೆಂಟ್. ನೋಡಿ ಏನ್ ಹೇಳುತ್ತೆ? ಟು ಎಲಿಮಿನೇಟ್ ದ ಓಪನ್ ಡಿಫಿಕೇಶನ್ ಅಂಡ್ ಇಂಪ್ರೂವ್ ದ ರೂರಲ್ ಸ್ಯಾನಿಟೇಷನ್ ಥ್ರೂ ಯೂನಿವರ್ಸಲ್ ಟಾಯ್ಲೆಟ್ ಕವರೇಜ್ ಅಂಡ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ ಸಾಲಿಡ್ ಅಂಡ್ ಲಿಕ್ವಿಡ್ ವೇಸ್ಟ್. ಇದೇ ಹೇಳುವಂತದ್ದು ODF ಪ್ಲಸ್ ಅಂದ್ರೆ ಏನು? ಸಸ್ಟೈನ್ ದ ODF ಅಂದ್ರೆ ಆಲ್ರೆಡಿ ಒಂದು ಫೇಸ್ ಅನ್ನು ಅಚೀವ್ ಮಾಡಿದೀವಿ. ಏನಂತ? ODF ಅಂತ ಅಂದ್ರೆ ಓಪನ್ ಡಿಫಿಕೇಶನ್ ಫ್ರೀ ಅಂತ ಅಚೀವ್ ಮಾಡಿದೀವಿ. ಸೆಕೆಂಡ್ ಸ್ಟೇಜ್ ಏನು? ಆ ODF ನ ಸಸ್ಟೈನ್ ಮಾಡಬೇಕು. ಜೊತೆಗೆ ಲಿಕ್ವಿಡ್ ಮತ್ತೆ ಸಾಲಿಡ್ ವೇಸ್ಟ್ ನ ಕ್ಲೀನ್ ಆಗಿ ಸೈಂಟಿಫಿಕ್ ಆಗಿ ಮ್ಯಾನೇಜ್ಮೆಂಟ್ ಮಾಡಬೇಕು. ಇದೇ ODF ಪ್ಲಸ್. ನೋಡಿ, ಕರ್ನಾಟಕ ಓಪನ್ ಡಿಫಿಕೇಶನ್ ಫ್ರೀನಾ? ಎಸ್, ಕರ್ನಾಟಕ ಕೇಳ್ತಾರೆ ನಿಮ್ಗೆ. ರೂರಲ್ ಕರ್ನಾಟಕ ವಾಸ್ ಡಿಕ್ಲೇರ್ಡ್ ಓಪನ್ ಡಿಫಿಕೇಶನ್ ಫ್ರೀ ಬೈ ಯಾವಾಗ? ನವೆಂಬರ್ 2018 ಕರ್ನಾಟಕ ಏನಾಯ್ತು? ಕರ್ನಾಟಕ ಓಪನ್ ಡಿಫಿಕೇಶನ್ ಅಂದ್ರೆ ಬಯಲು ಮಲಮುಕ್ತ ಏನೋ ಅಂತ ಬರ್ತಾರಲ್ಲ, ಬಯಲು ಮಲಮುಕ್ತ ಏನೋ ಅಂತ ಬರುತ್ತೆ ಕನ್ನಡ ವರ್ಡ್. ಅದರಿಂದ ಏನು ಫ್ರೀ ಆಗಿದೆ, ಓಪನ್ ಡಿಫಿಕೇಶನ್ ಫ್ರೀ. ಓಕೆ, ಕೋಇನ್ಸೈಡಿಂಗ್ ವಿತ್ ದ ವರ್ಲ್ಡ್ ಟಾಯ್ಲೆಟ್ ಡೇ. ಅನೌನ್ಸ್ ಮಾಡ್ತು. ಆಲ್ ದ ಐಡೆಂಟಿಫೈಡ್ ಟಾಯ್ಲೆಟ್ಲೆಸ್ ಹೌಸ್ ಹೋಲ್ಡ್ಸ್ ವರ್ ಪ್ರೊವೈಡೆಡ್ ಇಂಡಿವಿಜುವಲ್ ಹೌಸ್ ಹೋಲ್ಡ್ ಲ್ಯಾಟ್ರಿನ್. ಮುಂಚೆ ಇದ್ದಂತಲ್ಲವಕ್ಕೆ ಏನ್ ಮಾಡಿದ್ರು? ಲ್ಯಾಟ್ರಿನ್ ಪ್ರೊವೈಡ್ ಮಾಡಿದ್ರೆ ಓಪನ್ ಡಿಫಿಕೇಶನ್ ಫ್ರೀ ಆಗಿದೆ. ಟಾಯ್ಲೆಟ್ ಕನ್ಸ್ಟ್ರಕ್ಟ್ ಮಾಡುವಂತದ್ದು ಅಷ್ಟೇ, ಸಿಂಪಲ್ ಆಗಿ. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ್ ನೋಡಿ, ಆಬ್ಜೆಕ್ಟಿವ್ಸ್ ಏನು? 2.0 ಫೇಸ್ 2 ಏನ್ ಆಬ್ಜೆಕ್ಟಿವ್? ಸಸ್ಟೈನ್ ODF ಸ್ಟೇಟಸ್. ಫೇಸ್ 1 ಅಲ್ಲಿ ನಾವು ಆಲ್ರೆಡಿ ODF ಆಗಿದೀವಿ. ಓಕೆ, ಈಗೇನು? ಅದನ್ನ ಸಸ್ಟೈನ್ ಮಾಡುವಂತದ್ದು. ನೆಕ್ಸ್ಟ್ ಅಚೀವ್ ದ ODF ಪ್ಲಸ್ ಸ್ಟೇಟಸ್. ಅಂದ್ರೆ ಏನ್ ಮಾಡ್ಬೇಕು? ಪ್ರಮೋಟ್ ದ ಸಾಲಿಡ್ ಅಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಮಾಡುವಂತದ್ದೇ ನಿಮ್ಗೆ ODF ಪ್ಲಸ್. ನೆಕ್ಸ್ಟ್ ಇಂಪ್ರೂವ್ ದ ವಿಲೇಜ್ ಕ್ಲೀನ್ನೆಸ್ ಅಂಡ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. ಇದು ನಿಮ್ಗೆ ಫೇಸ್ 2 ಅಲ್ಲಿ ನೋಡುವಂಥದ್ದು. ಓಕೆ, ಎಷ್ಟಾಗಿದಾವೆ ನೋಡಿ ODF ಪ್ಲಸ್ ವಿಲೇಜ್ ಕರ್ನಾಟಕದಲ್ಲಿ. ODF ಪ್ಲಸ್ ಮಾಡೆಲ್ ವಿಲೇಜ್ ಅಂತೆ 10,950 ವಿಲೇಜಸ್ ಡಿಕ್ಲೇರ್ಡ್ ದ ODF ಪ್ಲಸ್ ಮಾಡೆಲ್. ಏನಿದು? ಸಸ್ಟೈನಬಲ್ ODF ಸ್ಟೇಟಸ್, ಸೈಂಟಿಫಿಕ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಎಫೆಕ್ಟಿವ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಅದೇನಂತಾರೆ? ಮಾಡೆಲ್ ವಿಲೇಜ್. ODF ಪ್ಲಸ್ ಮಾಡೆಲ್ ವಿಲೇಜ್ ಅಂತ ಕರೀತಾರೆ. ನೆಕ್ಸ್ಟ್ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ. ಇಸ್ ಪಾರ್ಟ್ ಆಫ್ ಸ್ವಚ್ಛ ಭಾರತ್. ಯಾವ ರೀತಿ ಅಂದ್ರೆ, ಈಗ ಸ್ವಚ್ಛ ಭಾರತ್ ಅಂದ್ರೆ ನಿಮ್ಗೆ ವೇಸ್ಟ್ ಜನರೇಷನ್ ಮತ್ತೆ ಸಾಲಿಡ್ ವೇಸ್ಟ್ ಮತ್ತೆ ಲಿಕ್ವಿಡ್ ವೇಸ್ಟ್ ಏನ್ ಮಾಡ್ತೀವಿ? ನಾವು ಪ್ರೊಸೆಸಿಂಗ್ ಮಾಡ್ತೀವಿ. ಓಕೆ, ಅದರಿಂದ ಕೆಲವು ಇಂಪಾರ್ಟೆಂಟ್ ನಾವು ಸರ್ಕ್ಯುಲರ್ ಎಕಾನಮಿ ಬಗ್ಗೆ ಕೇಳಿದ್ವಿ. ರಿಸೈಕಲ್, ರಿಯೂಸ್, ರಿಸೈಕಲ್. ಈ ಕಾನ್ಸೆಪ್ಟ್ ಮೇಲೆ ನಡೆಯುವಂಥದ್ದು ಸರ್ಕ್ಯುಲರ್ ಎಕಾನಮಿ. ಈಗ ನಾವು ವೇಸ್ಟ್ ನಾವು ಸೆಗ್ರಿಗೇಟ್ ಮಾಡ್ತೀವಿ, ನೆಕ್ಸ್ಟ್ ಪ್ರೊಸೆಸ್ ಮಾಡ್ತೀವಿ. ಇಂಪಾರ್ಟೆಂಟ್ ಏನಾರ ಬಂತು ಅಂದ್ರೆ ರೀಸೈಕಲ್ ಮಾಡ್ತೀವಿ, ಮತ್ತೆ ರಿಕವರಿ ಮಾಡ್ಕೋತೀವಲ್ವಾ? ಆ ಬೇಸಿಸ್ ಏನು? ಮೆಟೀರಿಯಲ್ ರಿಕವರಿ. ಅಲ್ಲಿಂದ ನಾವೇನೇನು ಮೆಟೀರಿಯಲ್ ತಗೋತೀವಿ ನೋಡಿ. ಎಕ್ಸಾಂಪಲ್ ಈಗ ಈ ವೇಸ್ಟ್ ಇಂದ ಏನ್ ಮಾಡ್ತೀವಿ? ಗೋಲ್ಡ್, ಕಾಪರ್ ಇವೆಲ್ಲ ತಗೋತೀವಲ್ಲ, ಇದನ್ನ ಏನಂತಾರೆ? ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಕರೀತಾರೆ. ಓಕೆ, ಇದರಲ್ಲಿ ಏನು ಯೂನಿಟ್ಗಳನ್ನ ಮಾಡಿದಾರಂತೆ, MRF ಯೂನಿಟ್ಗಳನ್ನ ಮಾಡಿದಾರಂತೆ ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ. ಅದನ್ನ ಹೇಳ್ತಾ ಇದಾರೆ ಅಷ್ಟೇ, ಸಿಂಪಲ್ ಆಗಿ. ಇನ್ನೊಂದು ರೂರಲ್ ರೋಡ್ಸ್.
ರೂರಲ್ ರೋಡ್ಸ್ ಬಗ್ಗೆ ನೋಡೋಣ. ರೂರಲ್ ರೋಡ್ಸ್ ಅಂದ್ರೆ ಇಂಪಾರ್ಟೆಂಟ್ ನಿಮ್ಗೆ ಬರುವಂತದ್ದು ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ರೂರಲ್ ರೋಡ್ಸ್ ಇದೆ ಅಂತ ಕೇಳಿದ್ರೆ 1,98,496 1,98,496 ಕಿಲೋಮೀಟರ್ಸ್ ಆಫ್ ರೂರಲ್ ರೋಡ್ಸ್ ಇದೆ. ಇದಾದ ನಂತರ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ರೋಡ್ಸ್ ಬರ್ತವೆ. ಅಷ್ಟು ಏನು ಡೆಪ್ತ್ ಏನ್ ಹೇಳಲ್ಲ, ಜಸ್ಟ್ ಮೇಲ್ ನೋಡ್ಕೊಂಡು ಹೋಗಿ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹೌದಲ್ವಾ, ಇದು 2000 ಬಂದಿದ್ದು. 2000 ಅಲ್ಲಿ ಬಂದಿದ್ದು ಏನ್ ಹೇಳುತ್ತೆ ಇದು, ಎಲ್ಲಿ 50 ಎಬೋವ್ 500 ಗಿಂತ ಓಕೆ ಪೀಪಲ್ ಎಬೋವ್ 500 ಪೀಪಲ್ ಇದಾರೋ ಒಂದು ವಿಲೇಜ್ ಅಲ್ಲಿ, ಆ ವಿಲೇಜ್ ಏನ್ ನೋಡ್ಬೇಕು, ಒಂದು ರೂರಲ್ ರೋಡ್ಸ್ ಬೇಕು, ಕಾಂಕ್ರೀಟ್ ರೋಡ್ಸ್ ಡೆವಲಪ್ಮೆಂಟ್ ಮಾಡ್ಬೇಕು. ಯಾವುದು ಪ್ರಧಾನಮಂತ್ರಿ ಆವಾಜ್ ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ. ಎಷ್ಟು 500 ಪಾಪ್ಯುಲೇಷನ್ ಎಬೋವ್ 500 ಇರ್ತಕ್ಕಂಥ ವಿಲೇಜ್ಗೆ ನಾವು ಕನೆಕ್ಟಿವಿಟಿ ಕೊಡಬೇಕು. ಓಕೆ, ನೆಕ್ಸ್ಟ್ ಅದೇ ನಿಮ್ಗೆ 250 ಪ್ಲಸ್ ವಿಲೇಜ್, 250 ಪ್ಲಸ್ ಪಾಪ್ಯುಲೇಷನ್ ಇನ್ ಇಲ್ಲಿ ಏರಿಯಾಸ್. ಇಲ್ಲಿ ಏರಿಯಾದಲ್ಲಿ 250ಕ್ಕಿಂತ ಹೆಚ್ಚು ಜನ ಇತ್ತು ಅಂದ್ರೆ ಒಂದು ಏರಿಯಾದಲ್ಲಿ, ಒಂದು ವಿಲೇಜ್ ಅಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು, ನೀವು ಆಲ್ ವೆದರ್ ಕನೆಕ್ಟಿವಿಟಿ ರೋಡ್ ಕೊಡ್ಬೇಕು ಇಲ್ಲಿ ಏರಿಯಾದಲ್ಲಿ. ಅದೇ ನಿಮ್ಗೆ ಪ್ಲೇನ್ ಏರಿಯಾದಲ್ಲಿ ಒಂದು ವಿಲೇಜ್ ಅಲ್ಲಿ 500 ಗಿಂತ ಎಬೋ ಇದಾರೆ ಅಂದ್ರೆ ಅಲ್ಲಿ ಕಂಪಲ್ಸರಿ ಏನಿರ್ಬೇಕು, ನಿಮ್ಗೆ ಒಂದು ಆಲ್ ವೆದರ್ ರೋಡ್ ನ ಕನೆಕ್ಟ್ ಮಾಡಬೇಕು. ಇದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ. ಇದು ಬಂದಿದ್ದು 2000 ಅಲ್ಲಿ, ಇದು ಸ್ಟಿಲ್ ಕಂಟಿನ್ಯೂಷನ್ ಆಗ್ತದೆ. ಅದೇ ರೀತಿ ಇನ್ನೊಂದು ಬಂತು ಯೋಜನಾ, ಇನ್ನೊಂದು ನಮ್ಮ ಗ್ರಾಮ ನಮ್ಮ ರಸ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್, ಇದು ನಮ್ಮ ಗ್ರಾಮ ನಮ್ಮ ರಸ್ತೆ ರೋಜು ಕರ್ನಾಟಕ ಗೌರ್ಮೆಂಟ್. ಇಂಪ್ರೂವ್ಮೆಂಟ್ ಆಫ್ ವಿಲೇಜ್ ರೋಡ್ ಬೈ ಸ್ಟೇಟ್ ಗೌರ್ಮೆಂಟ್. ಇನ್ನೊಂದು ಬಂತು ಅಂದ್ರೆ ಸಿಎಂ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನಾ. ಈ 3 ಯೋಜನೆಗಳು ನೋಡ್ಕೊಳ್ಳಿ. ಒಂದ್ ಟೈಮು ಈ ಯಾವ್ಯಾವ ಯೋಜನೆ ಅಂತ ಕ್ವಶನ್ ಕೇಳಿದ್ರು, ನಮ್ಮ ಊರು ನಮ್ಮ ಗ್ರಾಮ ಏನೋ ಇನ್ನೊಂದು ಹಾಕ್ಬಿಟ್ಟು ಕೊಟ್ಟಿದ್ರು. ಆಗ್ಲಿ ನಾನು ಕೂಡ ರಾಂಗ್ ಮಾಡಿದ್ವಿ. ನೆಕ್ಸ್ಟ್ ಯಾವ್ದು ನೋಡಿ, ಕಲ್ಯಾಣ ಪಥ್ ಜೊತೆಗೆ ಇನ್ನೊಂದೆರಡು ಮಾಡಿದ್ದಾರೆ. ಮೊನ್ನೆ ಮೋಸ್ಟ್ ರೀಸೆಂಟ್ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರೆ ಇವೆರಡು, ಕಲ್ಯಾಣ ಪಥ್ ಅಂಡ್ ಪ್ರಗತಿ ಪಥ್. ಕಲ್ಯಾಣ ಕರ್ನಾಟಕ ಈ 7 ಡಿಸ್ಟ್ರಿಕ್ಟ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್. ಏನ್ ಹೇಳುತ್ತೆ, 1150 ಕಿಲೋಮೀಟರ್ಸ್ ಆಫ್ ರೋಡ್ ನ ಬಿಲ್ಡ್ ಮಾಡಿ. ವಿಲೇಜ್ ಅಲ್ಲಿ 1150 ಕಿಲೋಮೀಟರ್ಸ್ ಆಫ್ ರೋಡ್ ನ ಬಿಲ್ಡ್ ಮಾಡಿ. ಎಷ್ಟು 38 ಕಾನ್ಸ್ಟಿಟ್ಯೂನ್ಸಿ ಇದಾವಲ್ವಾ, ಅದು ಗ್ರಾಮೀಣ ಕಾನ್ಸ್ಟಿಟ್ಯೂನ್ಸಿಗಳು. ಗ್ರಾಮೀಣ ಕಾನ್ಸ್ಟಿಟ್ಯೂನ್ಸಿಲಿ ಕಲ್ಯಾಣ ಕರ್ನಾಟಕ 7 ಡಿಸ್ಟ್ರಿಕ್ಟ್ ಏನಿದೆ ಅಲ್ವಾ, ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, 1150 ಕಿಲೋಮೀಟರ್ ರೋಡ್ ನ ಬಿಲ್ಡ್ ಮಾಡ್ತೀನಿ 38 ಕಾನ್ಸ್ಟಿಟ್ಯೂನ್ಸಿ. ಎಲ್ಲಿ ಯಾವ ಸ್ಕೀಮ್ ಅಂಡರ್ ಅಲ್ಲಿ, ಕಲ್ಯಾಣ ಪಥ್ ಸ್ಕೀಮ್ ಅಂಡರ್ ಅಲ್ಲಿ. ಓಕೆ, ಇದಕ್ಕೆ ಎಷ್ಟು ಅಮೌಂಟ್ 1000 crore. ಇದಕ್ಕೆ 1000 crore ನ ನಾನು ಎತ್ತಿಟ್ಟಿದ್ದೀನಿ. ಅದೇ ರೀತಿ ಇನ್ನೊಂದು ಬರುತ್ತೆ ಪ್ರಗತಿ ಪಥ ಅಂತ. ಪ್ರಗತಿ ಪಥ ಏನಂದ್ರೆ, ಕಲ್ಯಾಣ ಕರ್ನಾಟಕ ಬಿಟ್ಟು ಉಳಿದಂತ ಕಾನ್ಸ್ಟಿಟ್ಯೂನ್ಸಿ ಇದಾವಲ್ವಾ, 189 ಕಾನ್ಸ್ಟಿಟ್ಯೂನ್ಸಿ ರೂರಲ್ ಕಾನ್ಸ್ಟಿಟ್ಯೂನ್ಸಿ ಇದಾವಲ್ವಾ, ಆ ಏರಿಯಾದಲ್ಲಿ ನಾನು 700 ಕಿಲೋಮೀಟರ್ಸ್ ಆಫ್ ರೋಡ್ ನ ಬಿಲ್ಡ್ ಮಾಡ್ತೀನಿ. ಇದೇ ಪ್ರಗತಿ ಪಥ ಸ್ಕೀಮ್. ಎಲ್ಲಿ 180 ಕಲ್ಯಾಣ ಕರ್ನಾಟಕ ಎಕ್ಸೆಪ್ಟ್ ಬಿಟ್ಬಿಟ್ರೆ ಉಳಿದಿರ್ತಕ್ಕಂಥ ರೂರಲ್ ರೋಡ್ಸ್. ಓಕೆ, ಇದು ನೋಡಿ ಯಾವ್ಯಾವ ಡಿಸ್ಟ್ರಿಕ್ಟ್ ಅಂತ ಗೊತ್ತು ನಿಮ್ಗೆ, 1000 ಅಂತ ಗೊತ್ತು. ಇನ್ನೊಂದು ಮಾಡಲ್ ಏನು, ಕಲ್ಯಾಣ ಪಥ್ ಮಾಡಲ್ ಏನಪ್ಪಾ ಅಂದ್ರೆ ಇಂಪ್ಲಿಮೆಂಟೆಡ್ ಆನ್ ದಿ PMAY, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದೆಯಲ್ಲ, ಈ ಕ್ವಾಲಿಟಿ ಮಾಡೋದ್ರಲ್ಲಿ ಬಿಲ್ಡ್ ಮಾಡುವಂತದ್ದು. 3 ಸ್ಟೇಜ್ ಕ್ವಾಲಿಟಿ ಕಂಟ್ರೋಲ್, 5 year ಮೇಂಟೆನೆನ್ಸ್ ಬೈ ಕಾಂಟ್ರಾಕ್ಟರ್. ಇನ್ನೊಂದು 6th year ಅಸ್ಫಾಲ್ಟ್ ಹಾಕ್ಬೇಕು, ಒರಿಜಿನಲ್ ಕಾಂಟ್ರಾಕ್ಟ್ 6th year ಹಾಕ್ಬಿಟ್ಟು ಕೊಡ್ಬೇಕು, ಅಷ್ಟೇ ಸಿಂಪಲ್. ಯಾವುದು ಕಲ್ಯಾಣ ಪಥ್ ಸ್ಕೀಮ್. ಕೇಳ್ಬೋದು ನಿಮ್ಗೆ, ಅಷ್ಟು ಈಸಿ ಆಗೋಯ್ತು. ಕಲ್ಯಾಣ ಪಥ್ ಏನು ಅದೆಲ್ಲ ಬರೀತಾರೆ. ಇದೇನಾರ ಕೇಳ್ತಂದ್ರೆ ಇಂಪ್ಲಿಮೆಂಟೇಷನ್ ಮಾಡಲ್ಲ ಯಾವ ರೀತಿ ಅಂದ್ರೆ, 3 ಸ್ಟೇಜ್ ಕ್ವಾಲಿಟಿ ಕಂಟ್ರೋಲ್ ಇರುತ್ತೆ. ಫಸ್ಟ್ 5 years ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಮೇಂಟೈನ್ ಮಾಡಬೇಕು, 6th year ಏನ್ ಮಾಡಬೇಕು, ಮತ್ತೆ ಆಸ್ಫಾಲ್ಟ್ ನ ಹಾಕ್ಬೇಕು, ಆಸ್ಫಾಲ್ಟ್ ಕೋಟಿಂಗ್ ಹಾಕ್ಬಿಟ್ಟು ಪ್ರೊವೈಡ್ ಮಾಡಬೇಕು. ಇದು ಕಲ್ಯಾಣ ಪಥ್ ಸ್ಕೀಮ್. ನೆಕ್ಸ್ಟ್ ಬಂತು ಅಂದ್ರೆ ಪ್ರಗತಿ ಪಥ್ ಏನ್ ಹೇಳುತ್ತೆ, ಸಿಂಪಲ್ ಏನ್ ಹೇಳುತ್ತೆ, ಸೇಮ್ ಅದೇನೆ. ಬಟ್ ಇದಕ್ಕೇನು, ಇದು 700 ಕಿಲೋಮೀಟರ್, 700 ಅಂದ್ರೆ 7,110 ಕಿಲೋಮೀಟರ್ ರೂರಲ್ ರೋಡ್ ಜೊತೆ ಕಾಸ್ಟ್ ಎಷ್ಟು, ಇದಕ್ಕೆ 5000 crore. ಇದಕ್ಕೆ ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ADB ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆ ನೋಡಿ, ಮನಿಲಾದಲ್ಲಿರ್ತಕ್ಕಂಥ ಫಿಲಿಪೈನ್ಸ್ ನ ಮನಿಲಾದಲ್ಲಿರ್ತಕ್ಕಂಥ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆಯಲ್ಲ, ಇದು ಸಪೋರ್ಟ್ ಮಾಡಿದೆ. ಮೊನ್ನೆ ಯಾವ್ದೋ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ರಿದ್ನ, ನಾನು ಇದನ್ನ ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಪ್ರಗತಿ ಪಥ್ ಸ್ಕೀಮ್ ADB ಲಾರ್ಜ್ ಸ್ಕೇಲ್ ರೂರಲ್. ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಅಂತ ಕೇಳಿದ್ರೆ 189 ಕಾನ್ಸ್ಟಿಟ್ಯೂನ್ಸಿ. ಎಲ್ಲಿ, ಇದು ಕಲ್ಯಾಣ ಕರ್ನಾಟಕ ಅಲ್ಲ ಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿಗಳು ರೂರಲ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲಿ ಮಾಡುವಂತದ್ದು, ಇದು ಪ್ರಗತಿ ಪಥ್ ಸ್ಕೀಮ್. ಇಲ್ಲೇನ್ ಕೇಳ್ಬೋದು, ADB ಕೇಳ್ಬೋದು, 7,110 ಕೇಳ್ಬೋದು, ಇನ್ನೊಂದು ಎಲ್ಲಿ ಅಂತ ಕೇಳ್ಬೋದು, ಮತ್ತೆ ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಅಂತ ಕೇಳ್ಬೋದು.
ಇನ್ನೊಂದು ಬಂತು ಅಂದ್ರೆ ನರೇಗಾ, MG ನರೇಗಾ. ಹೌದಲ್ವಾ? MG ನರೇಗಾ ಇತ್ತು, 2005 ಅಲ್ಲಿ ಬಂದಿತ್ತು. ಓಕೆ, ಈಗ ಇದನ್ನ ರಿಪ್ಲೇಸ್ ಮಾಡಿದ್ದಾರೆ. ಇದನ್ನ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಯಾವ್ದು ಬಂದಿರೋದು? ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಅಂತ ಬಂದಿದೆ. ಆ ಎಕ್ಸ್ಪೆನ್ಷನ್ ನೋಡ್ಕೊಳ್ಳಿ, ಕೇಳ್ಬೋದು. ವಿಬಿಜಿ ರಾಮ್ ಆಕ್ಟ್, ವಿಬಿಜಿ ರಾಮ್ ಆಕ್ಟ್, ವಿಕಸಿತ ಭಾರತ, ವಿಕಸಿತ ಭಾರತ. ಇನ್ನೊಂದು ಗ್ಯಾರಂಟಿ ಫಾರ್ ರೋಜ್ಗಾರ್ ಅಭಿಯಾನ್ ಮಿಷನ್, ರೋಜ್ಗಾರ್ ಅಭಿಯಾನ್ ಮಿಷನ್. ಓಕೆ, ಯಾವ್ದಿದು? ವಿಬಿಜಿ ರಾಮ್ ಸ್ಕೀಮ್. ಇದೇನು? ನರೇಗಾನ ರಿಪ್ಲೇಸ್ ಮಾಡಿರ್ತಕ್ಕಂಥ ಸ್ಕೀಮ್. ಏನು ಡಿಫ್ರೆನ್ಸ್ ನೋಡ್ಕೊಂಬಿಡಿ. ಡಿಫ್ರೆನ್ಸ್ ಏನು ನೋಡಿ, ಇದು ಕೂಡ ಯಾವ ಬಂದಿತ್ತು? 515 ಎಕ್ಸ್ಪೆನ್ಷನ್ ನೋಡ್ಕೊಳ್ಳಿ. ನೋಡಿ ಇದು ಏನ್ ಹೇಳುತ್ತೆ? ವಿಷನ್ ಸ್ಟ್ಯಾಂಡ್ ಅಲೋನ್ ರೂರಲ್ ವೆಲ್ಫೇರ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ. ನೋಡಿ, ಈಸ್ ಅಲೈನ್ಡ್ ವಿತ್ ವಿಕಸಿತ ಭಾರತ 2047, ಶಿಫ್ಟ್ ಫ್ರಮ್ ಸ್ಟ್ಯಾಂಡ್ ಅಲೋನ್ ವೆಲ್ಫೇರ್ ಟು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಇನ್ಸ್ಟ್ರೂಮೆಂಟ್. ಇದು ಒಂದನ್ನೇ ಬೇರೆ ಬೇರೆ ನ್ಯಾಷನಲ್ ಹೆಲ್ತ್ ಮಿಷನ್, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ಇದ್ರ ಜೊತೆ ಇಂಟರ್ಲಿಂಕ್ ಮಾಡ್ಬಿಟ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದು. ಅಂದ್ರೆ ಈಗ ಎಕ್ಸಾಂಪಲ್ ಸ್ವಚ್ಛ ಭಾರತ ಮಿಷನ್. ಸ್ವಚ್ಛ ಭಾರತ ಮಿಷನ್ ಅಲ್ಲಿ ಯಾವ್ದೋ ಒಂದು ಅಸೆಟ್ ನ ಕ್ರಿಯೇಟ್ ಮಾಡಬೇಕು, ಅದಕ್ಕೆ ವರ್ಕರ್ಸ್ ಬೇಕು. ಆ ವರ್ಕರ್ಸ್ಗೆ ನಿಮ್ಗೆ ವಿಜಿ ರಾಮಿಂದ ಕರ್ಕೊಂಡ್ಬಂದು ಮಾಡೋದು. ವಿಜಿ ಬಿ ರಾಮಿಂದ ಕರ್ಕೊಂಡ್ಬಂದು ಮಾಡಿಸುವಂತ ಸ್ಕೀಮ್ ಯಾವುದು? ವಿಬಿಜಿ ರಾಮ್ ಸ್ಕೀಮ್. ಅದಕ್ಕೆ ಏನ್ ಹೇಳ್ತಾರೆ? ಇಂಟಿಗ್ರೇಟೆಡ್. ಇದು ಸ್ಟ್ಯಾಂಡ್ ಅಲೋನ್ ಅಲ್ಲ ಅಂತ ಹೇಳ್ತಾರೆ. ಪಾಸ್ 2005, 2015. ನೋಡಿ, ಇದೆಷ್ಟು ಕೊಡುತ್ತೆ? ವೆರಿ ವೆರಿ ಇಂಪಾರ್ಟೆಂಟ್. 100 days ಪರ್ ಗ್ಯಾರಂಟಿ. ಒಬ್ಬ ಇದು ಗ್ಯಾರಂಟಿ ಕೊಡ್ಲೇಬೇಕು. ಒಂದು ವರ್ಷದಲ್ಲಿ ನರೇಗಾ ಸ್ಕೀಮ್ ಇಂದ 100 days ವರ್ಕ್ ಕೊಡ್ಲೇಬೇಕು. ಆದ್ರೆ ಇದು ಬಿಜಿಬಿ ರಾಮ್ ಅಲ್ಲಿ 125 ಮಾಡಿದ್ದಾರೆ. 125 ಪರ್ ಹೌಸ್ ಹೋಲ್ಡ್, ರೂರಲ್ ಹೌಸ್ ಹೋಲ್ಡ್ ಗೆ ಕೊಡ್ಲೇಬೇಕು. ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್ ಅಲೌನ್ಸ್ ಏನು? ಪೇಯಬಲ್ ಬೈ ಸ್ಟೇಟ್ ಗವರ್ಮೆಂಟ್ ಇಫ್ ವರ್ಕ್ಸ್ ನಾಟ್ ಗಿವನ್. ಓಕೆ, ಒಂದು ವರ್ಷದಲ್ಲಿ ವರ್ಕ್ ಅನ್ನ ಕೊಡಕ್ ಆಗಿಲ್ಲ ಅಂದ್ರೆ ವಿತಿನ್ 15 days ಅಲ್ಲಿ ಏನ್ ಮಾಡ್ಬೇಕು? ನಿಮ್ಗೆ ಅನ್ಎಂಪ್ಲಾಯ್ಮೆಂಟ್ ಅಲೌನ್ಸ್ ಕೊಡ್ಬೇಕು. ಯಾವ್ದ್ರಲ್ಲಿ? ನರೇಗಾದಲ್ಲಿ. ಇಲ್ಲೂ ಕೂಡ ಸೇಮ್ ಪ್ರಾವಿಷನ್ ರಿಟೈರ್ಡ್ ಸ್ಟೇಟ್ ಗವರ್ಮೆಂಟ್ ಕಂಟಿನ್ಯೂ ಟು ಪೇ. ಕೊಡಕ್ಕಾಗಿಲ್ಲ ಸ್ಟೇಟ್ ಗವರ್ಮೆಂಟ್ ವರ್ಕ್ ನ ಕೊಡಕ್ಕಾಗಿಲ್ಲ ಅಂದ್ರೆ 15 ದಿವಸದಲ್ಲಿ ಏನ್ ಮಾಡ್ಬೇಕು? ಅನ್ಎಂಪ್ಲಾಯ್ಮೆಂಟ್ ಅಲೌನ್ಸ್ ನ ಕೊಡ್ಬೇಕು. ನೆಕ್ಸ್ಟ್ ಫಂಡ್ ಶೇರಿಂಗ್ ಏನು? ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ UPSC KPSC ಕೂಡ ಕ್ವಶನ್ ಕೇಳಿದ. ಫಂಡ್ ಶೇರಿಂಗ್ ಯಾವ ತರ ಇರುತ್ತೆ ಅಂತ ನೋಡಿ. ಸೆಂಟರ್ 100%, ಅನ್ಸ್ಕಿಲ್ಡ್ ವೇಜ್ ಕಾಸ್ಟ್ ಗೆ 100%, ಅಪ್ ಟು 3-4%, 3/4, 75% ಆಫ್ ದಿ ಏನ್ ಮೆಟೀರಿಯಲ್ ಕಾಸ್ಟ್ ಆಯ್ತಲ್ಲ ಅದನ್ನ ಕೊಡುತ್ತೆ. ಇನ್ನು 10% ಸ್ಟೇಟ್ ಗವರ್ಮೆಂಟ್ ಕೊಡ್ಬೇಕು. ಜೊತೆಗೆ ಶೇರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಶೇರ್ ಮಾಡ್ಕೊಳ್ಳುತ್ತೆ. 1/5 ಆಫ್ ಮೆಟೀರಿಯಲ್ ಕಾಸ್ಟ್, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್, ಅನ್ಎಂಪ್ಲಾಯ್ಮೆಂಟ್ ಅಲೌನ್ಸ್ ಅಂಡ್ ಡಿಲೇ ದ ಕಾಂಪನ್ಸೇಷನ್. ಇದನ್ನು ಕೂಡ ಯಾವ್ದು? ನರೇಗಾದಲ್ಲಿ ಕೊಡ್ತಾ ಇದೆ. ಉಳಿರ್ತಕ್ಕಂಥ ನೋಡಿ 1/4 ಸ್ಟೇಟ್ ಕೊಡ್ತಾ ಇದೆ. ಸಮ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್. ಓಕೆ, ಇದೆಲ್ಲ ನೋಡಿದಾಗ ಕಾಂಪನ್ಸೇಷನ್ ಸ್ಟೇಟ್ ಕೊಡುವಂತದ್ದು. ಅದೇ ಇದರಲ್ಲಿ ನೋಡಿ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ವೇಜಸ್, ಮೆಟೀರಿಯಲ್, ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಶೇರ್ಡ್ ಬಿಟ್ವೀನ್ 60%. ಇಲ್ಲಿ ಯಾವುದೇ ರೀತಿ ಮೆಟೀರಿಯಲ್ ಕಾಸ್ಟ್ ಈ ತರ ಇಲ್ಲ. ಟೋಟಲ್ 60%, 40% ಅಷ್ಟೇ, ಸಿಂಪಲ್. ಇಲ್ಲ ಅಂದ್ರೆ ನಿಮ್ಗೆ ಮೆಟೀರಿಯಲ್ ಕಾಸ್ಟ್ ಇಂಪಾರ್ಟೆಂಟ್, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಇಂಪಾರ್ಟೆಂಟ್, ಈ ತರ ಡಿವಿಷನ್ ಆಗ್ತಾ ಇತ್ತು. ಬಟ್ ಇಲ್ಲಿ ಏನು? ಓನ್ಲಿ 60% to 40%. 60 ನಾವು ಕೊಡ್ತೀವಿ, 40 ನೀವು ಕೊಡಿ, ಹೋಗಿ ಅಷ್ಟೇ, ಸಿಂಪಲ್ ಆಗಿ. ಹಿಮಾಲಯನ್ ಸ್ಟೇಟ್ಸ್ಗೆ 90:10, ಹಿಮಾಲಯನ್ ಸ್ಟೇಟ್ಗೆ 90:10. ನೆಕ್ಸ್ಟ್ ಬನ್ನಿ, ಎಕ್ಸ್ಪೆಂಡಿಚರ್ ಸೀಲಿಂಗ್, ನೋ ಎಕ್ಸ್ಪ್ಲಿಸಿಟಿವ್. ಮುಂಚೆ ನರೇಗಾ ಬಜೆಟ್ ಅಲ್ಲಿ ಇಷ್ಟು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಬಟ್ ಈಗ ಯಾವ್ದೇ ರೀತಿ ಇದಿಲ್ಲ ಅಂತ. ಸೀಸನಲ್ ಫಾಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಸೀಸನಲ್ ಫಾಸ್, ನೋ ಮ್ಯಾಂಡೇಟ್ ಫಾಸ್. ನೋಡಿ, ಸೀಸನ್ ಎಕ್ಸಾಂಪಲ್ ಈಗ ಮಾನ್ಸೂನ್ ಸೀಸನ್ ಬಂತು ಅಂದ್ರೆ ನರೇಗಾ ಓಡ್ತಾ ಇರ್ತಿತ್ತು. ಯಾವಾಗ? ನರೇಗಾ. ಬಟ್ ಈಗ ಏನ್ ಮಾಡಿದ್ದಾರೆ ನೋಡಿ, ಸ್ಟೇಟ್ ಮಸ್ಟ್ ನೋಟಿಫೈ ಇನ್ ಅಡ್ವಾನ್ಸ್ ಎ ಫಾಸ್ ಅಪ್ ಟು 60 days per year ಡ್ಯೂರಿಂಗ್ ದ ಪೀಕ್ ಅಗ್ರಿಕಲ್ಚರ್ ಸೀಸನ್. ಈ ಮಾನ್ಸೂನ್ ಸೀಸನ್, ಮಾನ್ಸೂನ್ ಅದಕ್ಕಿಂತ ಹಾರ್ವೆಸ್ಟಿಂಗ್ ಸೀಸನ್ ಅಲ್ಲಿ ಅಪ್ ಟು 60 days ತನಕ ಏನು ಸ್ಟೇಟ್ ಗವರ್ಮೆಂಟ್ ಪಾಸ್ ಮಾಡ್ಬೋದು. ನಾವು ಇವತ್ತು ಇನ್ನ 60 ದಿನ, ಇವತ್ತಿಂದ ಇಟ್ಕೊಂಡು ನೆಕ್ಸ್ಟ್ 60 ದಿನ ಮಾನ್ಸೂನ್ ನಡೀತಾ ಇದೆ. ಇವ್ ನೀವೆಲ್ಲ ಏನ್ ಮಾಡ್ಬೇಕು? ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ನೀವು ಪಾಸ್ ಮಾಡ್ಬೋದು. 60 days ಪಾಸ್, ವೆರಿ ವೆರಿ ಇಂಪಾರ್ಟೆಂಟ್. ಈ ನಂಬರ್ ಇಂಪಾರ್ಟೆಂಟ್. 60 days ಆಫ್ ಪಾಸ್. ಪ್ಲಾನಿಂಗ್ ಏಜೆನ್ಸಿ ಸೇಮ್ ಅವರೇನೆ. ಥೀಮ್ಯಾಟಿಕ್ ಫೋಕಸ್ ಏರಿಯಾ ನೋಡಿ, ಮುಂಚೆ ಯಾವುದೇ ರೀತಿಯಲ್ಲಿ ನರೇಗಾದಲ್ಲಿ ಈ ತರ ವರ್ಕ್ ಅಂತ ಇರ್ಲಿಲ್ಲ. ಯಾವ ವರ್ಕ್ ಬೇಕಾದ್ರೂ ಮಾಡ್ಬೋದಿತ್ತು. ಬಟ್ BGRM ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ವರ್ಕ್ ಫೋಕಸ್ 4 ಡೊಮೈನ್ಸ್: ವಾಟರ್ ಸೆಕ್ಯೂರಿಟಿ, ಇನ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಲೈವ್ಲಿಹುಡ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರ್, ಮತ್ತೆ ಮಿಟಿಗೇಷನ್ ಆಫ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್. ಈ 4 ಪಿಲ್ಲರ್ಸ್ ಗಳಾಗಿ ಡಿವೈಡ್ ಮಾಡಿ ಇದರಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರು. ಇಂಟಿಗ್ರೇಷನ್ ವಿತ್ ಅದರ್ ಪ್ಲಾನ್ಸ್ ಅಂದ್ರೆ ನೀವು ಎಕ್ಸಾಮ್ ಹೇಳಿದ್ರೆ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್, ರೂರಲ್ ಲೈವ್ಲಿಹುಡ್ ಮಿಷನ್, ಈ ತರ
ಪ್ರೋಗ್ರಾಮ್ಗಳ ಜೊತೆ ಇದು ಇಂಟಿಗ್ರೇಟ್ ಆಗ್ತಾ ಇಲ್ಲ ನರೇಗಾ, ಇದು ಇಂಟಿಗ್ರೇಟ್ ಆಗ್ತಾ ಇದೆ. ಪ್ಲಾನ್ ಇಂಟಿಗ್ರೇಟ್ ಇರ್ತದೆ. PM ಗತಿಶಕ್ತಿ ವೆರಿ ಇಂಪಾರ್ಟೆಂಟ್. PM ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಂತ ಬರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ರೋಡ್ಗಳು ಇವೆಲ್ಲ ಬಿಲ್ಡ್ ಮಾಡೋದ್ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದು PM ಗತಿಶಕ್ತಿ. ಅದರಲ್ಲಿ ನಾವೇನ್ ಮಾಡ್ತಾ ಇದೀವಿ, ಇಂಟಿಗ್ರೇಟೆಡ್ ಮಾಡ್ತಾ ಇದೀವಿ. ಇಂಟಿಗ್ರೇಟೆಡ್ ಇಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ. ಇದು ನಿಮ್ಗೆ VBG ರಾಮ್ ಮತ್ತೆ ನರೇಗಾ ಡಿಫರೆನ್ಸ್ ವೆರಿ ಇಂಪಾರ್ಟೆಂಟ್ ಹೇಳ್ಬೋದು. ಇನ್ಸ್ಟಿಟ್ಯೂಷನ್ ಸ್ಟ್ರಕ್ಚರ್ ಸೇಮ್ ಅದೇನೆ. ಏನ್ ಹೇಳುತ್ತೆ, ಸೆಂಟ್ರಲ್ ಸ್ಟೇಟ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೌನ್ಸಿಲ್ಸ್, ಅಲ್ಲೂ ಕೂಡ ಕೌನ್ಸಿಲ್ ರಿಟೈನ್ಡ್, ನ್ಯಾಷನಲ್ ಲೆವೆಲ್ ಸ್ಟೀರಿಂಗ್ ಕಮಿಟಿ ಅಂತೆಲ್ಲ ಮಾಡಿದ್ದಾರೆ. ಅದೆಲ್ಲ ಅವಶ್ಯಕತೆ ಇಲ್ಲ. ಟೆಕ್ನಾಲಜಿ ಯೂಸ್ ಮಾಡ್ತಿದ್ರು, ಇಲ್ಲೂ ಕೂಡ ಟೆಕ್ನಾಲಜಿ ಇನ್ಸ್ಟಾಲ್ ಮಾಡಿದ್ದಾರೆ. ವೇಜ್ ರೇಟ್ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ವೇಜ್ ರೇಟ್ ಏನ್ ಹೇಳುತ್ತೆ, ವೇಜ್ ರೇಟ್ ಸ್ಟೇಟ್ ಆರ್ UT ನೋಟಿಫೈಡ್ ನರೇಗಾ ವೇಜ್ ರೇಟ್. ಸ್ಟೇಟ್ ಮತ್ತೆ UT ಹೇಳ್ತಾ ಇತ್ತು ನಾವ್ ಇಷ್ಟು ಕೊಡ್ತೀವಿ ಅಂತ. ಅದಕ್ಕೆ ಏನಾಗ್ತಾ ಇತ್ತು, ನರೇಗಾ ವೇಜಸ್ ವೇರಿಯೇಷನ್ ಆಗ್ತಾ ಇತ್ತು. ಹರಿಯಾಣದಲ್ಲಿ ಎಷ್ಟು, ಕರ್ನಾಟಕದಲ್ಲಿ 384 ಏನೋ ಇತ್ತು. ಈ ತರ ವೇರಿಯೇಷನ್ ಆಗ್ತಾ ಇತ್ತು. ಈಗ ಏನ್ ಹೇಳಿದೆ ನೋಡಿ, 409 ಮ್ಯಾಂಡೇ ಪರ್ ಬಾಂಡೆ ನೋಟಿಫೈಡ್ ಬೈ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆಸ್ ಪರ್ ದ ಕರೆಂಟ್ ನೋಟಿಫಿಕೇಶನ್. ಅಂದ್ರೆ ಅವರೇ ಅನೌನ್ಸ್ ಮಾಡ್ತಾರೆ, ಅಷ್ಟು ಅಮೌಂಟ್ ನೀವು ಕೊಡಬೇಕು. ಟ್ರಾನ್ಸಿಷನ್ ಪ್ರಾವಿಷನ್ ಆನ್ ಗೋಯಿಂಗ್ ನರೇಗಾ ವರ್ಕ್ಸ್, MG ನರೇಗಾ ವರ್ಕ್ಸ್ ಅಂದ್ರೆ ಕಮೆನ್ಸ್ಮೆಂಟ್ ಆಫ್ ಡೇಟ್ ಮಿಟಿಗೇಟೆಡ್ ಪ್ರಿಯಾರಿಟೀಸ್, ಅಂದ್ರೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದೀವಿ. MG ನರೇಗಾದಿಂದ VG ರಾಮ್ಗೆ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಇದು VBG ರಾಮ್ ಮತ್ತೆ MG ನರೇಗಾ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಇದಾದ ಮೇಲೆ ಎಲ್ಲ ಮುಗೀತು. ಇನ್ನೊಂದು ಸ್ಕೀಮ್ ಏನಪ್ಪಾ ಅಂದ್ರೆ ಕರ್ನಾಟಕ ಇ ಗವರ್ನೆನ್ಸ್ ಇನಿಷಿಯೇಟಿವ್. ಏನೇನ್ ನೋಡ್ದ ಇಲ್ಲಿ, ಕರ್ನಾಟಕ ಫೈನಾನ್ಸ್ ಏನು ಲೋಕಲ್ ಬಾಡಿ ಫೈನಾನ್ಸ್ ಬಗ್ಗೆ ನೋಡ್ದು. ನೆಕ್ಸ್ಟ್ ಅದಾದ್ಮೇಲೆ ಅರಿವು ಕೇಂದ್ರ, ಸ್ವಚ್ಛ ಭಾರತ್ ಮಿಷನ್, ಜಲಜೀವನ್ ಮಿಷನ್, ನಮ್ MG ನರೇಗಾ ಮೀನ್ಸ್ ಎಲ್ಲ ಪಾರ್ಟ್ ವೈಸ್ ಅಸೆಟ್ ಕ್ರಿಯೇಟ್ ಮಾಡುವಂತವು. ಓಕೆ, ಸ್ವಚ್ಛ ಭಾರತ್ ರಿಲೇಟೆಡ್ ಹೌಸಿಂಗ್ ಸ್ಕೀಮ್ಸ್ಗಳು, ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇದನ್ನ ನೋಡೋದು. ನೆಕ್ಸ್ಟ್ ಬರುವಂತವು ಇ ಗವರ್ನೆನ್ಸ್ ಇನಿಷಿಯೇಟಿವ್. ಈ ಸ್ವತ್ತು 2.0 ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡಿದೆ. ಏನಂತ, ಈ ಸ್ವತ್ತುಗೆ ಒಂದು ಕಮಿಟಿ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಒಂದು ಟೆಕ್ನಿಕಲ್ ಗ್ಲಿಚಸ್ ಆಗ್ತಾ ಇತ್ತು ಪದೇ ಪದೇ, ಅದನ್ನ ರಿಫಾರ್ಮ್ ಮಾಡಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ. ಅದು ಕೂಡ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ ಆಕ್ಟ್ ಅಲ್ಲಿ. ಜೊತೆಗೆ ಈ ಸ್ವತ್ತು ಏನು ರೂರಲ್ ಪ್ರಾಪರ್ಟಿ ಇದಾವಲ್ಲ, ಡಿಜಿಟೈಸ್ ದ ರೂರಲ್ ಪ್ರಾಪರ್ಟಿ ರೆಕಾರ್ಡ್ಸ್ ನ ಡಿಜಿಟೈಸ್ ಮಾಡುವಂತದ್ದೇ ಈ ಸ್ವತ್ತು. ನೋಡಿ ಏನ್ ಹೇಳುತ್ತೆ, ಈ ಸ್ವತ್ತು ಡಿಜಿಟೈಸ್ ದಿ ರೂರಲ್ ಪ್ರಾಪರ್ಟಿ ರೆಕಾರ್ಡ್ಸ್, ಮ್ಯಾಂಡೇಟ್ ಇ ಖಾತಾ ಫಾರ್ ಆಲ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಸಿನ್ಸ್ ಅಕ್ಟೋಬರ್ 2024. ಇಲ್ಲಿ ತನಕ ಎಷ್ಟು ಮಾಡಿದ್ದಾರೆ, 1.4 ರೆಕಾರ್ಡ್ಸ್ ಮ್ಯಾನೇಜ್ಡ್, 94 ಡಿಜಿಟೈಸ್ಡ್. ಇನ್ನೊಂದು ಬರುತ್ತೆ ಪಂಚಮಿತ್ರ ಪೋರ್ಟಲ್ ಅಂತ. ಪಂಚಮಿತ್ರ ಪೋರ್ಟಲ್ ಅಂದ್ರೆ ಡೆಲಿವರಿ ಆಫ್ ಏನು ಪಂಚಾಯತ್ ಅಲ್ಲಿ ಇರ್ತಕ್ಕಂಥ ಸರ್ವಿಸ್ ಡೆಲಿವರಿ ಮಾಡಕ್ಕೋಸ್ಕರ ಪಂಚಮಿತ್ರ ಅಂತ ಅದಕ್ಕೆ ಒಂದು ಚಾಟ್ ಬೋರ್ಡ್, ವಾಟ್ಸ್ಆಪ್ ಚಾಟ್ ಬೋರ್ಡ್ ತರ ಮಾಡಿದ್ದಾರೆ. ಅದೇ ಪಂಚಮಿತ್ರ ಚಾಟ್ ಬೋರ್ಡ್. ನೋಡಿ ಹೇಳ್ತಾರಂತ, ಪಂಚಮಿತ್ರ ಪೋರ್ಟಲ್ ಡೆಲಿವರಿ ಆಫ್ ಗ್ರಾಮ ಪಂಚಾಯತ್ ಸರ್ವಿಸ್ ಡಿಜಿಟಲಿ, ಇಂಡಿಯಾಸ್ ಫಸ್ಟ್ ಸಚ್ ರೂರಲ್ ಗವರ್ನೆನ್ಸ್ ಚಾಟ್ ಬೋರ್ಡ್. ಇದು ಯಾವುದು, ಪಂಚಮಿತ್ರ ಪೋರ್ಟಲ್ ಇದೆ, ಇನ್ನೊಂದು ಚಾಟ್ ಬೋರ್ಡ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ಸ್ಆಪ್ ಚಾಟ್ ಬೋರ್ಡ್ ಅಂದ್ರೆ ನಾವೇನೇ ಕೇಳಿದ್ರು ಕೂಡ ಅದೇ ಆನ್ಸರ್ ಮಾಡುತ್ತೆ, ಅದೇ ಚಾಟ್ ಬೋರ್ಡ್ ಆನ್ಸರ್ ಮಾಡುತ್ತೆ. ಇದೇ ಪಂಚಮಿತ್ರ ಪೋರ್ಟಲ್ ಅಂಡ್ ಪಂಚಮಿತ್ರ ಇದು ಚಾಟ್ ಬೋರ್ಡ್. ನೋಡಿ ಇದು ಯೂಸರ್ಸ್ ಎಷ್ಟು, ಇಲ್ಲಿ ತನಕ ಇಷ್ಟು ಯೂಸರ್ ಇದೆ, ಏನು ಅವಶ್ಯಕತೆ ಇಲ್ಲ. ಇನ್ನೊಂದು ಇಂಡಿಯಾಸ್ POC ಪಾಯಿಂಟ್ ಆಫ್ ಸೇಲ್ ಮಿಷನ್ ಫಾರ್ ಗ್ರಾಮ ಪಂಚಾಯತ್. ಇನ್ನೊಂದು ನೋಡಿ ರಾಜೀವ್ ಗಾಂಧಿ ಏನು ಪಂಚಾಯತ್ ರಾಜ್ ಫೆಲೋಶಿಪ್. ಏನ್ ಹೇಳ್ತಾ ಇದು, ಬಿಲ್ಡ್ ಎ ಲೋಕಲ್ ಗವರ್ನೆನ್ಸ್ ಕೆಪಾಸಿಟಿ ಇನ್ ಕಲ್ಯಾಣ ಕರ್ನಾಟಕ 7 ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಅಲ್ಲಿ. ಇಲ್ಲಿ ಫೆಲೋಸ್ ಏನು ಸ್ಕಾಲರ್ಶಿಪ್ ತರ ಕೊಡ್ತಾರೆ, 60,000 ಸ್ಕಾಲರ್ಶಿಪ್ ತರ ಕೊಡ್ತಾರೆ. ಏನು ಅಲ್ಲಿ ಕೆಪಾಬಿಲಿಟಿ ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು, ಗ್ರಾಮ ಪಂಚಾಯತಿ ಕೆಪಾಸಿಟಿ ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು ಅನ್ನೋ ಅದ್ರ ಬಗ್ಗೆ ಅಧ್ಯಯನ ಮಾಡೋರಿಗೆ 60,000 ರುಪೀಸ್ ಇದು ಕೊಡ್ತಾರೆ, ಫೆಲೋಶಿಪ್ ಕೊಡ್ತಾರೆ. ಅದು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ ಪ್ರೋಗ್ರಾಮ್. ನೆಕ್ಸ್ಟ್ ಕರ್ನಾಟಕ ಹೇಳಿದನ KRDL ಏನ್ ಮಾಡುತ್ತೆ ಅಂತ ಹೇಳಿದೀನಿ. ನೆಕ್ಸ್ಟ್ ಕರ್ನಾಟಕ ಪಂಚಾಯತ್ ರಾಜ್ ಕಮಿಷನರೇಟ್ ಇದೇನ್ ಹೇಳುತ್ತೆ, ಇಸ್ ಅಪೆಕ್ಸ್ ಬಾಡಿ ಓವರ್ ಸೀಯಿಂಗ್ ದ 3-tier ಪಂಚಾಯತ್ ರಾಜ್ ಸಿಸ್ಟಮ್. ಅಂದ್ರೆ ಕರ್ನಾಟಕ ಏನ್ ಹೇಳ್ತಾರೆ, ಕರ್ನಾಟಕ ಪಂಚಾಯತ್ ರಾಜ್ ಕಮಿಷನರೇಟ್ ಅಂದ್ರೆ ಏನಂತ ಕೇಳ್ತಾರೆ, ಇಸ್ ಅಪೆಕ್ಸ್ ಬಾಡಿ ಟಾಪ್ ಬಾಡಿ ಓವರ್ ಸೀಯಿಂಗ್ ದ 3-tier ಪಂಚಾಯತ್ ರಾಜ್ ಸಿಸ್ಟಮ್. ಯಾವ್ಯಾವ 296, 239, 31 ಹೋಸ್ಟ್ ದ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಯೂನಿಟ್ಸ್ ಫಾರ್ ನರೇಗಾ ಮಾನಿಟರಿಂಗ್ ಸೆಲ್ ಫಾರ್ ವೇರಿಯಸ್ ರೂರಲ್ ಸ್ಕೀಮ್. ಯಾವುದು, ಕರ್ನಾಟಕ ಪಂಚಾಯತ್ ರಾಜ್ ಕಮಿಷನರೇಟ್. ಇನ್ನೊಂದು ಇದೆ ಕರ್ನಾಟಕ ಸ್ಟೇಟ್ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್ ಅಂತ. ಇದೇನ್ ಮಾಡುತ್ತೆ, ಪ್ರಮೋಟ್ ದ ಅವೇರ್ನೆಸ್ ಅಂಡ್ ಪ್ರೊಡಕ್ಷನ್ ಆಫ್ ಬಯೋ ಎನರ್ಜಿನ ಬಯೋಫ್ಯೂಲ್ ಇದೆಯಲ್ಲ, ಬಯೋ ಎನರ್ಜಿ ಅದನ್ನ ಕ್ರಿಯೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ರನ್ ದ ಬಯೋಫ್ಯೂಲ್ ಪಾರ್ಕ್ಸ್. ಮಡೆನೂರು ವೆರಿ ವೆರಿ ಇಂಪಾರ್ಟೆಂಟ್. ಮಡೆನೂರು ಎಲ್ಲಿ ಬರುತ್ತೆ, ಹಾಸನ ಮಡೆನೂರು ಮತ್ತೆ ತಿಂತಿ ಯಾದಗಿರಿಲಿ ಏನು ಬಯೋ ಪಾರ್ಕ್ಸ್ ಗಳನ್ನ ಮಾಡಿದೆ, ಬಯೋಫ್ಯೂಯಲ್ ಪಾರ್ಕ್ಸ್ ನ ಮಾಡಿದೆ. ಅಂಡ್ ಆರ್ಚರ್ಡ್ ವಿತ್ ದಿ ES ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೆಂಗಳೂರು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಬಯೋ ಎನರ್ಜಿ ಪ್ರಮೋಷನ್ ನ ಇಲ್ಲಿ ಕರ್ನಾಟಕದಲ್ಲಿ ಮಾಡುವಂತದ್ದು ಯಾವ್ದಪ್ಪ ಅಂತ ಕೇಳಿದ್ರೆ, ಕರ್ನಾಟಕ ಸ್ಟೇಟ್ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್ ಪ್ರಮೋಟ್ ದಿ ಅವೇರ್ನೆಸ್ ಆನ್ ದಿ ಬಯೋ ಎನರ್ಜಿ ಬಗ್ಗೆ ಪ್ರಮೋಟ್ ಮಾಡುವಂತದ್ದು ಯಾವುದು, ಕರ್ನಾಟಕ ಸ್ಟೇಟ್ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್.
ಎರಡು ಇಂಪಾರ್ಟೆಂಟ್ ನೋಡಿ, ಮಡೆನೂರು, ಹಾಸನ, ತಿಂತಿನಿ, ಯಾದಗಿರಿ. ಇನ್ನೊಂದು ಬರುತ್ತೆ, ಇನ್ನೂ ಎರಡು ಇದಾವೆ, ಇನ್ನೂ ಎರಡು ಬಯೋಫ್ಯೂಲ್ ಪಾರ್ಕ್ ಇದಾವೆ. ಒಂದು ಧಾರವಾಡದಲ್ಲಿ ಇದೆ, ಇನ್ನೊಂದು ಎಲ್ಲಿದೆ, ಬೆಂಗಳೂರು ಅಗ್ರಿಕಲ್ಚರ್ ಕಾಲೇಜಲ್ಲಿ ಇದೆ. ಟೋಟಲ್ 4 ಬಯೋ ಪಾರ್ಕ್ಗಳು. ಎರಡು ಧಾರವಾಡ, ಒಂದು ಇನ್ನೊಂದು ಬಂದು ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ JKVK ಇರುವಂತ. ಓಕೆ, ಇದು ಲಾಸ್ಟ್ ಎಲ್ಲಾನು ಒಂದು ಕ್ಲಬ್ ಮಾಡಿರ್ತಕ್ಕಂಥ ಇಂಪಾರ್ಟೆಂಟ್ ಏನಾರ ಕೇಳ್ಬೋದು ಅಂತ. ಇನ್ನೊಂದು ಅಟಲ್ ಜನಸ್ನೇಹಿ ಕೇಂದ್ರ. ಏನಿದು ಅಟಲ್ ಜನಸ್ನೇಹಿ ಕೇಂದ್ರ? ಏನಿದು ಅಟಲ್ ಜನಸ್ನೇಹಿ ಕೇಂದ್ರ ಅಂದ್ರೆ, ನಮ್ ಮುಂಚೆ ನಾಡ ಕಚೇರಿ ಅಂತಿದ್ವಲ್ಲ, ನಾಡ ಕಚೇರಿಗೆ ಅದಕ್ಕೆ ನೇಮ್ ಏನ್ ಮಾಡ್ರಪ್ಪ ಅಂದ್ರೆ ಅಟಲ್ ಜನಸ್ನೇಹಿ ಕೇಂದ್ರ ಅಂತ ಮಾಡಿದ್ರು. ಇದು ಎಲ್ಲಿ? ತಾಲೂಕ್ ಲೆವೆಲ್. ಎಸ್, ಒಂದ್ ಸೆಕೆಂಡ್. ಅಟಲ್ಜಿ ಇದು ಹೋಬ್ಳಿ ಲೆವೆಲ್, ಸಾರಿ, ನಾಡ ಕಚೇರಿ ಇರೋದು ಹೋಬ್ಳಿ ಲೆವೆಲ್ ಇರತಕ್ಕಂಥದ್ದು. ನೋಡಿ, ಇದೊಂದು ಡಿಫ್ರೆನ್ಸ್ ಕೇಳ್ಬೋದು. ವಾಟ್ ಈಸ್ ಬಾಪೂಜಿ ಸೇವಾ ಕೇಂದ್ರ ಅಂಡ್ ಅಟಲ್ಜಿ ಜನಸ್ನೇಹಿ ಕೇಂದ್ರ? ಇದು ಕೂಡ RDPR ಮಿನಿಸ್ಟರ್. ಇದು RDPR ಮಿನಿಸ್ಟರ್ ಬರುವಂತದ್ದು. ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಬರುತ್ತದೆ. ಓಕೆ, ನೆಕ್ಸ್ಟ್ ಇದು ಇದು ಗ್ರಾಮ ಪಂಚಾಯತಿಲಿ ಬಾಪೂಜಿ ಸೇವಾ ಕೇಂದ್ರ ಅನ್ನೋದು ಇರ್ತಕ್ಕಂಥದ್ದು ಇಲ್ಲಿ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ. ಬಾಪೂಜಿ ಸೇವಾ ಕೇಂದ್ರ ಅಂತಂದ್ರೆ ಎಲ್ಲಿ ಗ್ರಾಮ ಪಂಚಾಯತಿ ಸರ್ವಿಸ್ಗಳನ್ನ ಕೊಡುವಂತದ್ದು. ಅದೇ ನಿಮ್ಗೆ ನಾಡ ಕಚೇರಿ ಹೋಯ್ತು ಅಂದ್ರೆ ರೆವಿನ್ಯೂ ರಿಲೇಟೆಡ್ ಸರ್ವಿಸ್ ಕೊಡುವಂತದ್ದು ಹೋಬ್ಳಿ ಲೆವೆಲ್ ಇರ್ತದೆ. ಮತ್ತೆ ಹೋಬ್ಳಿ ಲೆವೆಲ್ ರೆವಿನ್ಯೂ ಡಿಪಾರ್ಟ್ಮೆಂಟ್, ಇದು RDPR ಡಿಪಾರ್ಟ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೋಡ್ಕೊಳ್ಳಿ, ಚಾರ್ಟ್ ಅನ್ನು ನೋಡ್ಕೊಳ್ಳಿ. ಒಂದು ರೂರಲ್ ಡೆವಲಪ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ 16, 22, 12. ಗ್ರಾಮ ಪಂಚಾಯತಿ ಲೆವೆಲ್ ಹೋಬ್ಳಿ ಲೆವೆಲ್ ಏನ್ ಕೊಡುತ್ತೆ? ಡಿಲಿವರಿ ಮಲ್ಟಿಪಲ್ ಗೌರ್ಮೆಂಟ್ ಸರ್ವಿಸ್ ಅಟ್ ಗ್ರಾಮ ಪಂಚಾಯತ್ ಲೆವೆಲ್. ಪ್ರೊವೈಡ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ವಿಸ್ ಟು ಸಿಟಿಸನ್. ರೆವಿನ್ಯೂ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಕೊಡುವಂತದ್ದು ನಾಡ ಕಚೇರಿ. ಮೇಜರ್ ಸರ್ವಿಸ್ ಪ್ರಾಪರ್ಟಿ ಟ್ಯಾಕ್ಸ್, ಈ ಸ್ವತ್ತು, ವಾಟರ್ ಕನೆಕ್ಷನ್, ಗ್ರಾಮ ಪಂಚಾಯತ್ ಸರ್ಟಿಫಿಕೇಟ್, ಟ್ರೇಡ್ ಲೈಸೆನ್ಸ್, ಬಿಲ್ಡಿಂಗ್ ಲೈಸೆನ್ಸ್, ವೇರಿಯಸ್ ಪಂಚಾಯತ್ ಸರ್ವಿಸ್ ಕೊಡುವಂತದ್ದು ಬಾಪೂಜಿ ಸೇವಾ ಕೇಂದ್ರ. ಅದೇ ಇನ್ಕಮ್ ನಾವು ತಗೋತೀವಲ್ಲ, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್, ರೆಸಿಡೆನ್ಸ್, ಡೊಮಿಸಿಲ್, ಅಗ್ರಿಕಲ್ಚರ್, ಇವೆಲ್ಲ ಕೊಡುವಂತದ್ದು ಅದು ಅಟಲ್ ಜನಸ್ನೇಹಿ ಕೇಂದ್ರ. ಫೋಕಸ್ ಏನು? ಪಂಚಾಯತ್ ಅಡ್ಮಿನಿಸ್ಟ್ರೇಷನ್ ಅಂಡ್ ರೂರಲ್ ಸಿಟಿಸನ್ ಸರ್ವಿಸ್. ಇದು ಪಂಚಾಯತ್ ಮತ್ತೆ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ನೋಡುವಂಥದ್ದು. ಸಿಂಪಲ್ ಆಗೇನು, ಇದು ರೆವಿನ್ಯೂ, ಇದು ಪಂಚಾಯತ್ ಸರ್ವಿಸ್. ಸಿಂಪಲ್, ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ಬೋದು, ಬಾಪೂಜಿ ಸೇವಾ ಕೇಂದ್ರ ಮತ್ತೆ ನಾಡ ಕಚೇರಿ ಮೀನ್ಸ್ ಅಟಲ್ ಜನಸ್ನೇಹಿ ಕೇಂದ್ರ ರಿಲೇಟೆಡ್ ಏನಾರ ಕೇಳಿದಾಗ ಇದನ್ನ ಮಾಡಿ, ಇದನ್ನ ನೋಡಿ. ಏನೇ ಡೌಟ್ಸ್ ಇದೆಯಾ? ಇಲ್ಲಿಗೆ ನಿಮ್ಗೆ ರೂರಲ್ ಡೆವಲಪ್ಮೆಂಟ್ ಮುಗಿತು. ರೂರಲ್ ಡೆವಲಪ್ಮೆಂಟ್ ನಾನು ಹೇಳಿದ್ನಲ್ಲ, ಈ ಚಾಪ್ಟರ್ ಅಲ್ಲಿ ಏನ್ ನೋಡ್ಬೇಕು ನೀವು ಅಂದ್ರೆ ಸಿಂಪಲ್. ಎಷ್ಟು ಪಾಪ್ಯುಲೇಷನ್ ಇದೆ, ಎಷ್ಟು ULBs ಇದಾವೆ, ಒಂದು ನೆಕ್ಸ್ಟ್ ಪ್ರೋಗ್ರಾಮ್ಸ್, ನ್ಯೂ ಇನಿಷಿಯೇಟಿವ್, ಜೊತೆಗೆ ಆ ಪ್ರೋಗ್ರಾಮ್ಸ್ಗೆ ಬೆನಿಫಿಷಿಯರಿ ಯಾರು, ಟಾರ್ಗೆಟ್ ಏನು, ಕರ್ನಾಟಕ ಏನೋ ಚೇಂಜಸ್ ಮಾಡಿದ್ಯಾ, ಸೆಂಟರ್ ಮತ್ತೆ ಸ್ಟೇಟ್ ಇಂದ ಎಷ್ಟು ಬರುತ್ತೆ ಅಮೌಂಟ್. ಓಕೆ, ನೆಕ್ಸ್ಟ್ ಯಾವ ಆರ್ಗನೈಸೇಷನ್ ಇತ್ತು ಅಂದ್ರೆ KRIDL, ಮತ್ತೆ ಇನ್ನೊಂದು ಪಂಚಾಯತ್ ರಾಜ್ ಕಮಿಷನರೇಟ್ಸ್, ಈ ತರ ಇನ್ಸ್ಟಿಟ್ಯೂಷನ್ಗಳು. ಯಾವುದು? ಜನಸ್ನೇಹಿ ಕೇಂದ್ರ, ಅರಿವು ಕೇಂದ್ರ, ನೆಕ್ಸ್ಟ್ ಬಾಪೂಜಿ ಸೇವಾ ಕೇಂದ್ರ. ಇವನ್ನ ನೀವು ನೋಡ್ಕೋಬೇಕು. ಇಷ್ಟು ಆದ್ರೆ ಮುಗಿತು. ಮತ್ತೆ ಇನ್ನು ಇಂಪಾರ್ಟೆಂಟ್ ಏನಾದ್ರು ಕೂಡ ಈ ಗೌರ್ನೆನ್ಸ್ ಇದೆಯಾ, ಈ ಸ್ವತ್ತು. ಓಕೆ, ಪಂಚಾಯತ್ ಏನು, ಪಂಚಾಮೃತನ ಬರುತ್ತಲ್ಲ, ಅದೊಂದು ಚಾರ್ಟ್ ಬೋರ್ಡ್, ಅದು. ಇಷ್ಟನ್ನ ನೋಡಿದ್ರೆ ನಿಮ್ಗೆ ರೂರಲ್ ಡೆವಲಪ್ಮೆಂಟ್ ಮುಗೀತು. ರೂರಲ್ ಡೆವಲಪ್ಮೆಂಟ್ ಅಂಡ್ ಪ್ರೋಗ್ರಾಮ್ಸ್ಗಳು ಮುಗೀತು. ನೆಕ್ಸ್ಟ್ ಬಂತು ಅಂದ್ರೆ ನಿಮ್ಗೆ ಅರ್ಬನ್ ಡೀಪ್ ಡ್ರೈವ್ ಅರ್ಬನ್ ಡೆವಲಪ್ಮೆಂಟ್. ಏನ್ ಪ್ರಾಬ್ಲಮ್ ಅಂದ್ರೆ ಏನಪ್ಪಾ ಅಂದ್ರೆ ಸರ್ವೆ ನಮ್ಮ ಕೆಪಿಸಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಸಿಂಪಲ್ ಆಗಿ ನಾವು ಸಿಂಪ್ಲಿಫಿಕೇಶನ್ ಮಾಡ್ತಾ ಇದೀವಿ. ಸರ್ವೆನ ಸಿಂಪ್ಲಿಫೈ ಮಾಡ್ತಾ ಇದೀವಿ. ಹೌದು, ಇವೆಲ್ಲ ಓದ್ಬೇಕಾ ಅಂತ ಕೇಳಿದ್ರೆ ವಿತಿನ್ 2-3 ಮಿನಿಟ್ಸ್ ಅಲ್ಲೂ ಕೂಡ ಸರ್ವೆ ಮುಗಿಸ್ಬೋದು. ಇಂಪಾರ್ಟೆಂಟ್ ಡೇಟಾ ತಗೊಂಡು ಓದ್ಬಿಡ್ಬೋದು. ಬಟ್ ಇವ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ಟೈಮ್ ಚೆನ್ನಾಗಿ ಓದ್ದೆ ಅನ್ಕೊಳ್ಳಿ, ನೆಕ್ಸ್ಟ್ ಇಯರ್ ನಿಮ್ಗೆ ಯೂಸ್ ಆಗುವಂತ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಆಲ್ರೆಡಿ ನೆಕ್ಸ್ಟ್ ಬರುತ್ತೆ, ಎಕ್ಸಾಮಿಗೆ ಇನ್ನೂ ಕಾಲ್ ಮಾಡಿಲ್ಲ ಯಾವ್ದು. ನೆಕ್ಸ್ಟ್ ನಿಮ್ಗೆ ಫೆಬ್ರವರಿ ಮಾರ್ಚ್ ಆಲ್ರೆಡಿ ಇನ್ನೊಂದ್ ಸರ್ವೆ ಬರುತ್ತೆ. ಆಗ ನಿಮ್ಗೆ ಮೇನ್ಸ್ ಎಕ್ಸಾಮ್ಗೆ ಬರೆಯಕ್ ಈಸಿ ಆಗುತ್ತೆ. ಅವಾಗೆಲ್ಲ ಸರ್ವೆ ಓದಕ್ಕಾಗಲ್ಲ, ಏನಾದ್ರು ಇಂಪಾರ್ಟೆಂಟ್ ಚೇಂಜಸ್ ಇದೆಯಾ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅದಕ್ಕೆ ಇದು ಸಾಲಿಡ್ ಫೌಂಡೇಶನ್ ಕೋರ್ಸ್ ತರ ನಮ್ಮ KPS ಇದು ಒಂದು ಸಾಲಿಡ್ ಫೌಂಡೇಶನ್ ಕೋರ್ಸ್ ಆನ್ ಸರ್ವೆ. ಅದಕ್ಕೋಸ್ಕರ ಸಮ್ ಎಕ್ಸ್ಟ್ರಾ ಕ್ಲಾಸಸ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇಸ್ ನಾಟ್ ರಿವಿಷನ್ ಕ್ಲಾಸ್ ತರ ಅಲ್ಲ. ನೆಕ್ಸ್ಟ್ ಅರ್ಬನ್ ಡೆವಲಪ್ಮೆಂಟ್. ಸೇಮ್ ರೂರಲ್ ಡೆವಲಪ್ಮೆಂಟ್ ಯಾವ ರೀತಿ ಇತ್ತು, ಸೇಮ್ ಅರ್ಬನ್ ಡೆವಲಪ್ಮೆಂಟ್. ಯಾವ್ದಾದ್ರು ಸ್ಕೀಮ್ಸ್ ಇದೆ, ಸ್ಕೀಮ್ಸ್ ಏನಾದ್ರು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇತ್ತು ಅಂದ್ರೆ ಅದನ್ನ ನೋಡ್ಕೊಂಡು ಕ್ಲಾಸ್ ಇವತ್ತು ಎಂಡ್ ಮಾಡಿ. ಎನಿ ಡೌಟ್ಸ್? ನೆಕ್ಸ್ಟ್ ಇಲ್ಲಿ ಬಂತು ಸೇಮ್, ನಮ್ಗೆ ಆಗ್ಲೇ ಹೇಳಿದೆ ಕರ್ನಾಟಕ ಮತ್ತೆ ಇಂಡಿಯಾ ನಾವೇನ್ ಮಾಡ್ತೀವಿ, ಅರ್ಬನೈಸೇಷನ್
ಚೆಕ್ ಮಾಡ್ತೀವಿ. ಅರ್ಬನೈಸೇಷನ್ ಚೆಕ್ ಮಾಡ್ತೀವಿ, ಹೌದಲ್ವಾ? ಅರ್ಬನೈಸೇಷನ್ ಎಷ್ಟಿದೆ, ಎಷ್ಟು ಪರ್ಸೆಂಟ್ ಇದೆ? ಕರ್ನಾಟಕದ ಅರ್ಬನೈಸೇಷನ್ ಎಷ್ಟಿದೆ? 38% ಇದೆ. ಅಪ್ರಾಕ್ಸಿಮೇಟ್ಲಿ 39%, 39% ಇದೆ. ಓಕೆ, ಅದು 38, ಆಕ್ಚುಲಿ 38.67 ಏನೋ ಬರುತ್ತೆ, ಅದು 38 ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ 39 ಅಂತ ಕೊಟ್ಟರು ಎಸ್ ಅಂತ ಹಾಕಿ. ಇದು 2011 ಸೆನ್ಸಸ್, ವೆರಿ ಇಂಪಾರ್ಟೆಂಟ್. ನಮ್ಗೆ ಇನ್ನೂ ಕೂಡ 21 ಸೆನ್ಸಸ್ ಬಂದಿಲ್ಲ, 2011 ಸೆನ್ಸಸ್. ಈಗ ಆಲ್ರೆಡಿ ನಾವು ಇನ್ಕ್ರೀಸ್ ಆಗಿದ್ವಿ, ಇನ್ನೂ ಅರ್ಬನೈಸ್ ಆಗಿದ್ವಿ. ನೋಡಿ 28, ಅದೇ ಕರ್ನಾಟಕ ಇನ್ ನ್ಯಾಷನಲ್ ಲೆವೆಲ್ ಅಂತ, ನ್ಯಾಷನಲ್ ಲೆವೆಲ್ ಬಂತು ಅಂದ್ರೆ ನಿಮ್ಗೆ 31%. ನ್ಯಾಷನಲ್ ಅರ್ಬನ್ ಬಂತು ಅಂದ್ರೆ ನಿಮ್ಗೆ ಆಕ್ಚುಲಿ ಇದು ರಾಂಗ್ ಇದೆ. ಇದೊಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದೆ ಕಂಪ್ಯಾರಿಸನ್. ಕರ್ನಾಟಕ ಇಸ್ ಮೋರ್ ಅರ್ಬನೈಸ್ಡ್ ದನ್ ನ್ಯಾಷನಲ್ ಅವರೇಜ್. ಕರ್ನಾಟಕ ಮೋರ್ ಅರ್ಬನೈಸ್ಡ್ ಸ್ಟೇಟ್ ಕಂಪೇರ್ ಟು ನ್ಯಾಷನಲ್ ಲೆವೆಲ್ ಅಲ್ಲಿ ಕಂಪೇರ್ ಮಾಡಿದ್ರೆ ಫೋರ್ ಅರ್ಬನೈಸ್ಡ್. ರೀಸನ್ ಏನು ಎಲ್ಲ ಇದೆ. ಕರ್ನಾಟಕ ಅರ್ಬನ್ ಬಜೆಟ್ ಎಷ್ಟಿದೆ? 18,000 ಇದೆ. 18,000 ಟು 12,000 ಸ್ಪೆಂಡ್ ಮಾಡಿದೀವಿ. ಬಜೆಟ್ ಯುಟಿಲೈಸೇಷನ್ 68%. ಅಲೋಕೇಶನ್ ಡಿಸೆಂಬರ್ ಒಳಗಡೆ ನಾವೇನ್ ಮಾಡಿದೀವಿ? 68% ಆಫ್ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಕೊಟ್ಟಿತ್ತಲ್ಲ, ಅದನ್ನ ನಾವು ಯುಟಿಲೈಸ್ ಮಾಡ್ಕೊಂಡಿದೀವಿ, ಅದನ್ನ ಯುಟಿಲೈಸ್ ಮಾಡಿದೀವಿ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಅರ್ಬನ್ ಲೋಕಲ್ ಬಾಡೀಸ್. ಕರ್ನಾಟಕದಲ್ಲಿ ಇರ್ತಕ್ಕಂಥ ಅರ್ಬನ್ ಲೋಕಲ್ ಬಾಡೀಸ್ ಎಷ್ಟಪ್ಪ? ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಸಿಟಿ ಕಾರ್ಪೊರೇಷನ್. ಸಿಟಿ ಕಾರ್ಪೊರೇಷನ್ ನಿಮ್ಗೆ ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಅಂತ ಬರುತ್ತೆ. 1964 ಮುನ್ಸಿಪಲ್ ಆಕ್ಟ್ ಬರುತ್ತೆ. ಮುನ್ಸಿಪಲ್ ಆಕ್ಟ್ ಇದ್ರ ಪ್ರಕಾರ ಬರುವಂತದ್ದು. ಅದಾದ ನಂತರ ನಿಮ್ಗೆ 74th ಅಮೆಂಡ್ಮೆಂಟ್ ಬರುತ್ತೆ. 74th ಅಮೆಂಡ್ಮೆಂಟ್ ಅಲ್ಲಿ ನಾವು ಏನ್ ಮಾಡಿದೀವಿ? ಇಂಪಾರ್ಟೆಂಟ್ ಸಿಟಿ ಕಾರ್ಪೊರೇಷನ್. ಸಿಟಿ ಕಾರ್ಪೊರೇಷನ್ ಸಿಟಿ ಕಾರ್ಪೊರೇಷನ್ ಇದಾವೆ 15, 13 ಪ್ಲಸ್ 5 ಅನ್ನ ಆಗ್ತವೆ. ಯಾವಾಗ? ಈಗ ಬೆಂಗಳೂರು ನಾವೇನ್ ಮಾಡಿದೀವಿ? 5 ಆಗಿ ಡಿವೈಡ್ ಮಾಡಿದಾಗ ನಮ್ಗೆ 18 ಏನು ಆಗ್ತವೆ? 18 ಸಿಟಿ ಕಾರ್ಪೊರೇಷನ್ ಇದಾವೆ. 18 ಸಿಟಿ ಕಾರ್ಪೊರೇಷನ್ ಬೇಸ್ಡ್ ಆನ್ ಏನಪ್ಪಾ ಇದು? 3 lakhs ಅಬೌವ್ ಕಾಸ್ಟ್. ಕೇಳಿದ್ರೆ ಕರ್ನಾಟಕ 1964 ಮುನ್ಸಿಪಲ್ ಆಕ್ಟ್ ಐತಲ್ಲ, ಇದ್ರ ಪ್ರಕಾರ ಒಂದು ಕ್ರೈಟೀರಿಯಾ ಐತೆ. ಏನಂತ ಇದೆ ಕ್ರೈಟೀರಿಯಾ? ಟೌನ್ ಪಂಚಾಯತ್ ಏನ್ ಮಾಡ್ಬೇಕು? ಎಷ್ಟಿರ್ಬೇಕು ಪಾಪ್ಯುಲೇಷನ್? ಗೊತ್ತಾ ಯಾರಿಗಾರುವೆ? ಟೌನ್ ಪಂಚಾಯತ್ ಪಾಪ್ಯುಲೇಷನ್ 10,000 to 50,000 ಇತ್ತು ಅಂದ್ರೆ ನಿಮ್ಗೆ ಟೌನ್ ಪಂಚಾಯತ್ 10,000 to 50,000 ಇತ್ತು ಅಂದ್ರೆ ನಿಮ್ಗೆ ಅದು ಟೌನ್ ಪಂಚಾಯತ್ ಆಗುತ್ತೆ. ಸಾರಿ 50 ಅಲ್ಲ 20. ಓಕೆ, ನೆಕ್ಸ್ಟ್ TMC ಅಂತ ಬರುತ್ತೆ. ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್, ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅಂತ ಬರುತ್ತೆ. ಇದೆಷ್ಟಿರ್ಬೇಕು ಗೊತ್ತಾ? 20,000 to 50,000. 20,000 to 50,000 ಇದು TMC, ಟೌನ್ ಮುನ್ಸಿಪಲ್ ಕೌನ್ಸಿಲ್. ಅದೇ ನಿಮ್ಗೆ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ 50,000 ಇಂದ ನಿಮ್ಗೆ 3 lakhs ತನಕ ಇತ್ತು ಅಂದ್ರೆ ಅದು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಆಗುತ್ತೆ. 3 lakhs. ನೆಕ್ಸ್ಟ್ ಸಿಟಿ ಕಾರ್ಪೊರೇಷನ್ ಅಂತಂದ್ರೆ ನಿಮ್ಗೆ ಅಬೌವ್ 3 lakhs ಇತ್ತು ಅಂದ್ರೆ ಇದಕ್ಕೆ ಏನಾಗುತ್ತೆ? ಏನಂತ ಕರೀತಾರೆ? ಸಿಟಿ ಕಾರ್ಪೊರೇಷನ್. ಕರ್ನಾಟಕದಲ್ಲಿ ಆಕ್ಚುಲಿ ಸರ್ವೆಲ್ ಕೊಟ್ಟಿರೋದು 13, ಬಟ್ ನಿಮ್ಗೆ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಅಂತ ಬಂತಲ್ವಾ, ಈಗ GB ಎಲ್ಲ ಬಂತಲ್ವಾ, ಈಗ ಟೋಟಲ್ 13 ಪ್ಲಸ್ 5 18 ಸಿಟಿ ಕಾರ್ಪೊರೇಷನ್ ಆಗಿದೆ. 18 ಸಿಟಿ ಕಾರ್ಪೊರೇಷನ್ ಆಗಿದೆ. ಕೇಳಿದ್ರೆ ನಿಮ್ಗೆ 13 ಇತ್ತು ಅಂದ್ರೆ 13 ಹಾಕಿ, 13 ಇತ್ತು ಅಂದ್ರೆ 13 ಹಾಕಿ. ನೋಡಿ ಸಿಟಿ ಎಷ್ಟಿದಾವೆ? CMC ಎಷ್ಟಿದಾವೆ? 64 ಇದಾವೆ. 1 year ಕ್ವಶನ್ ಇದು. ಕರ್ನಾಟಕದಲ್ಲಿ ಆಗ 11 ಇದ್ದವು. ಓಕೆ, ಆ ಟೈಮಲ್ಲಿ ಯಾವ್ದಿಲ್ಲ ಯಾವ್ದಿದೆ ಅಂತ ಕೇಳಿದ ಕ್ವಶನ್ಸ್ ಸೆಲೆಕ್ಟ್ ಮಾಡಿ ಕೆಳಗಡೆ ಇರ್ತಕ್ಕಂಥ 5ರಲ್ಲಿ ಯಾವ್ದಿಲ್ಲ ಯಾವ್ದಿದೆ. ಅದಕ್ಕೆ ಸಿಟಿ ಕಾರ್ಪೊರೇಷನ್ ಇಂಪಾರ್ಟೆಂಟ್. 13 ಪ್ಲಸ್ 5. ನೆಕ್ಸ್ಟ್ ಬನ್ನಿ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್. ಇದು ನೋಡ್ಕೊಳ್ಳಿ, ಏನ ಪಾಪ್ಯುಲೇಷನ್ ರೇಂಜ್ ನೋಡ್ಕೊಳ್ಳಿ. ಪಾಪ್ಯುಲೇಷನ್ ರೇಂಜ್ 50,000 to 3 lakh, 20,000 to 50,000, 10,000 to 20,000. ನೋಟಿಫೈಡ್ ಏರಿಯಾ ಕಮಿಟಿ ಎಷ್ಟಿದಾವೆ? ಟೋಟಲ್ 4. ಟೋಟಲ್ ಎಷ್ಟಿದಾವೆ? ಇದು ಲೋಕಲ್ ಬಾಡೀಸ್ ಎಷ್ಟಿದಾವಪ್ಪ ಅಂದ್ರೆ, ಸಾರಿ ಲೋಕಲ್ ಅರ್ಬನ್ ಲೋಕಲ್ ಬಾಡೀಸ್ 317 ಇದಾವೆ. 317 ಇದಾವೆ. ಇಷ್ಟು ಸಾಕು ನಿಮ್ಗೆ. ಓಕೆ,
74th Amendment Act 1992 93 ಅಲ್ಲಿ ಬಂತು. ಓಕೆ, ಇದಾಯ್ತು. ನೆಕ್ಸ್ಟ್ ರೂರಲ್ ಪಾಪ್ಯುಲೇಷನ್ 38 ಬಜೆಟ್ ಆಗಿದೆ. ನೆಕ್ಸ್ಟ್ ಬನ್ನಿ, ದ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್ ಅಂತ. ಇದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ, ಡಿಫ್ರೆನ್ಶಿಯೇಟ್ ಹೇಳ್ಬಿಡ್ತೀನಿ. ಎರಡು ಬೋರ್ಡ್ ಇದಾವೆ ಕರ್ನಾಟಕದಲ್ಲಿ. ಒಂದು ಯಾವುದು, ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್. ಇದು ಕರ್ನಾಟಕದ ಸಿಟಿ, ಎಸ್ಪೆಷಲಿ ಮುನ್ಸಿಪಲ್ ಅರ್ಬನ್ ಇದೆಯಲ್ಲ, ಅರ್ಬನ್ ಏರಿಯಾದಲ್ಲಿ ಏನೇ ವಾಟರ್ ಸಪ್ಲೈ ಮತ್ತೆ ಡ್ರೈನೇಜ್ ರಿಲೇಟೆಡ್ ಏನಾರ ಬಂತು ಅಂದ್ರೆ ಇದು ನೋಡ್ಕೊಳ್ಳುತ್ತೆ. ಡ್ರೈನೇಜ್ ಮತ್ತೆ ವಾಟರ್ ಸಪ್ಲೈ ರಿಲೇಟೆಡ್ ಬಂತು ಅಂದ್ರೆ ಈ ಬಾಡಿ ನೋಡ್ಕೊಳ್ಳುತ್ತೆ, ಈ ಬೋರ್ಡ್ ನೋಡ್ಕೊಳ್ಳುತ್ತೆ. ಎಕ್ಸೆಪ್ಟ್ ಕರ್ನಾಟಕದಲ್ಲಿ ಇರ್ತಕ್ಕ ಎಕ್ಸೆಪ್ಟ್ ಇದು ಬೆಂಗಳೂರು. ಈ ಬೆಂಗಳೂರಿಗೆ ಏನ್ ಬರುತ್ತೆ, BWSSB ಬರುತ್ತೆ. BWSSB ಬೆಂಗಳೂರಲ್ಲಿ ನಿಮ್ಗೆ ವಾಟರ್ ಮತ್ತೆ ಡ್ರೈನೇಜ್ ಏನಾರ ರಿಲೇಟೆಡ್ ಬಂತು ಅಂದ್ರೆ ಅದು ನೋಡ್ಕೊಳ್ಳೋದು BWSSB. ಬಟ್ ಅದೇ ತರ ಇನ್ನೊಂದು ಇನ್ಸ್ಟಿಟ್ಯೂಷನ್ ಇದೆ, ಅದು ನ್ಯಾಷನಲ್ ಸ್ಟೇಟ್ ಲೆವೆಲ್ ಅಲ್ಲಿ, ಅದ್ಯಾವುದು, ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್. ಇದು ಎಲ್ಲಾ ಅರ್ಬನ್ ಬಾಡೀಸ್ ಕೂಡ, ಎಲ್ಲಾ ಅರ್ಬನ್ ಬಾಡೀಸ್ ಎಕ್ಸೆಪ್ಟ್ ಬೆಂಗಳೂರನ್ನ ನೋಡ್ಕೊಳ್ಳುವಂಥದ್ದು. ನೋಡಿ, ಪ್ಲಾನಿಂಗ್ ಎಕ್ಸಿಕ್ಯೂಟಿಂಗ್ ದ ಡ್ರಿಂಕಿಂಗ್ ವಾಟರ್ ಸಪ್ಲೈ ಸ್ಕೀಮ್ಸ್ ಅಂಡ್ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ನೋಡುವಂಥದ್ದು ಯಾವ್ದಪ್ಪ, ಈ ಬಾಡಿ ಸ್ಟ್ಯಾಚ್ಯುಟರಿ ಬಾಡಿ. ಓಕೆ, ಯಾವಾಗ 1973 ಅಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತದ್ದು. 1973 ಇಲ್ಲಿ ಎಸ್ಟಾಬ್ಲಿಷ್ ಆಗಿರತಕ್ಕಂಥದ್ದು. ನೋಡಿ, ಟೋಟಲ್ ಎಷ್ಟು ನೋಡ್ಕೊಳ್ತಾರೆ, 316 ಅರ್ಬನ್ ಲೋಕಲ್ ಬಾಡೀಸ್ ಎಕ್ಸ್ಕ್ಲೂಡಿಂಗ್ ಗ್ರೇಟ್ ಬೆಂಗಳೂರು ಆರ್ BBMP ಜುರಿಡಿಕ್ಷನ್ ನೋಡ್ಕೊಳ್ಳುವಂಥದ್ದು ನಿಮ್ಗೆ GBA ಬರುತ್ತೆ. GB ಅಂಡರ್ ಅಲ್ಲಿ BWSSB ಬರುತ್ತೆ. ನೋಡೋಣ GB ಅಂದ್ರೆ ಏನು ಅಂತೆಲ್ಲ ನೋಡೋಣ. ನೆಕ್ಸ್ಟ್ ನೋಟೇಬಲ್ ಪ್ರಾಜೆಕ್ಟ್ಸ್ ಯಾವ್ದ್ರ ಅಂಡರ್ ಅಲ್ಲಿ ಇದೈತಲ್ಲ, ದಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್ ಐತಲ್ಲ, ಇದ್ರ ಅಂಡರ್ ಅಲ್ಲಿ ಮೋಸ್ಟ್ 2 ಇಂಪಾರ್ಟೆಂಟ್ ಪ್ರೋಗ್ರಾಮ್ ಬಂದೈತೆ. ಅಲ್ನವರ್ ಡ್ರಿಂಕ್ ಟ್ಯಾಪ್ ಅಂತ. ಅಲ್ನವರ್ ಡ್ರಿಂಕ್ ಟ್ಯಾಪ್ ಧಾರವಾಡ ಡಿಸ್ಟ್ರಿಕ್ಟ್ ಇರ್ತಕ್ಕಂಥದ್ದು. ನೋಡಿ, ಕರ್ನಾಟಕ ಫಸ್ಟ್ ಸ್ಮಾಲ್ ಟೌನ್ ವಿತ್ ಫುಲ್ಲಿ ಮೀಟರ್ಡ್ 24x7 ವಾಟರ್ ಸಪ್ಲೈ. ಇದಕ್ಕೆ 1.9 crore ಸ್ಕೀಮ್ ಮಾಡಿದ್ದಾರೆ. ಒಂದು ಕೇಳ್ಬೋದು ನಿಮ್ಗೆ, ಅಲ್ನವರ್ ಡ್ರಿಂಕ್ ಫ್ರಮ್ ಪ್ರಾಜೆಕ್ಟ್ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಧಾರವಾಡ ಡಿಸ್ಟ್ರಿಕ್ಟ್. ಯಾವ ರಿವರು, ಕಾಳಿ ರಿವರ್ ಇಂದ. ಓಕೆ, ಇನ್ನು 24x7 ವಾಟರ್ ಸಪ್ಲೈ ಕೊಟ್ಟಿರ್ತಕ್ಕಂಥ ಒಂದು ಇದು ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತಕ್ಕಂಥ ಅಲ್ನವರ್ ಡ್ರಿಂಕ್ ಫ್ರಮ್ ಟ್ಯಾಪ್ ಅಂತ. ಡ್ರಿಂಕ್ ಫ್ರಮ್ ಟ್ಯಾಪ್ ಯಾಕಂದ್ರೆ ನೋಡಿ, ಇದನ್ನ ಸ್ಪೆಷಲ್ ಮೆನ್ಷನ್ ಮಾಡಿದ್ದಾರೆ. ರಿವೈಸ್ ಸ್ಪೆಷಲ್ ಮೆನ್ಷನ್ ಅಂತ ಅರ್ಬನ್ ಲ್ಯಾಕಥಾನ್ 2023 ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೈರ್ಸ್. ಇದನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ನ್ಯೂಸ್ ಆಗಿದೆ. ಒಂದು ರೀತಿ ಒಂದು ಏನಂತಾರೆ, ಮಾಡೆಲ್ ತರ. ಕಾಳಿ ರಿವರ್ ಇಂದ 24x7 ವಾಟರ್ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು ಧಾರವಾಡದಲ್ಲಿ. ಅಲ್ವನಾರ್ ಡ್ರಿಂಕ್ ಫ್ರಮ್ ಟ್ಯಾಪ್ ಅಂತ. ಯಾವ ರಿವರು, ಕಾಳಿ ರಿವರ್. ಅದಕ್ಕೋಸ್ಕರ ಈ ಪ್ರಾಜೆಕ್ಟ್ ನ ಹಾಕಿದ್ವಿ. ನೋಟಬಲ್ ಪ್ರಾಜೆಕ್ಟ್ಸ್, ಬೆಸ್ಟ್ ಪ್ರಾಕ್ಟೀಸ್. ನೆಕ್ಸ್ಟ್ ಇನ್ನೊಂದು ಟೊಲನಕೇರಿ ಲ್ಯಾಂಕ್ ರಿಪ್ಲೆನಿಶ್ಮೆಂಟ್ ಹುಬ್ಳಿಲಿ ಟೊಲನಕೇರಿ ಲೇಕ್ ರಿಪ್ಲೆನಿಶ್ಮೆಂಟ್ ಅಂತ ಐತೆ. ಇದೇನ್ ಹೇಳಿ, ಫೈಟೋಥೊರೈಡ್ಸ್ ಟೆಕ್ನಾಲಜಿ CSIR ನೇರಿ. ಇದು ಒಂದು ಪೇಟೆಂಟೆಡ್. CSIR ನೇರಿ ಅನ್ನೋದು ಒಂದು ಪ್ರೋಸೆಸ್ ನ ಏನು ಪೇಟೆಂಟ್ ಮಾಡ್ಕೊಂಡಿತ್ತು. ಏನದು, ಫೈಟೋರಿಡ್ ಅಂತ. ಏನ್ ಮಾಡ್ತಿದ್ದು, ನ್ಯಾಚುರಲ್ ವೆಟ್ಲ್ಯಾಂಡ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ. ವೆಟ್ಲ್ಯಾಂಡ್ ಇದೆಯಲ್ಲ, ವೆಟ್ಲ್ಯಾಂಡ್ ಯಾವ ರೀತಿ ಫಿಲ್ಟರ್ ಎಲ್ಲ ಮಾಡ್ಕೊಳುತ್ತೆ ನೋಡಿ, ಬ್ಯಾಕ್ಟೀರಿಯಾ ಮತ್ತೆ ಆ ಗಿಡಗಳು, ಆಲ್ಗೇಸ್ ಇವೆಲ್ಲ ಏನ್ ಮಾಡ್ತವೆ, ವೆಟ್ಲ್ಯಾಂಡ್ ನ ಸೆಲ್ಫ್ ಪ್ಯೂರಿಫೈ ಮಾಡ್ಕೊತಾವಲ್ಲ, ಆ ತರ ಒಂದು ಮಾಡೆಲ್ ನ ಯಾವುದು CSIR ನೀರಿ ಯೂಸ್ ಮಾಡ್ಕೊಂಡು ಈ ಟೊಲಂಕೇರಿ ಲೇಕ್ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನೋಡಿ, ರೀಯೂಸ್ ಆಫ್ ಟ್ರೀಟೆಡ್ ವಾಟರ್ ಮೈಲ್ಡ್ ಯೂಸ್ಡ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಕಮಿಷನ್ ಇನ್ May 2022. ಇದು ಕೂಡ ನ್ಯೂಸ್ ಅಲ್ಲಿ ಇತ್ತು, ಅದಕ್ಕೋಸ್ಕರ ಕೇಳಿದ್ದಾರೆ. ಇದ್ರಲ್ಲಿ ನಿಮ್ಗೆ ಫೈಟೋರಿಡ್ ಅಂದ್ರೆ ಏನು, ಫೈಟೋರಿಡ್ ಟೆಕ್ನಾಲಜಿ ಅಂದ್ರೆ ಏನು ಅಂತ ನೋಡೋಣ. ಫೈಟೋರಿಡ್ ಟೆಕ್ನಾಲಜಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಎಕೋ ಫ್ರೆಂಡ್ಲಿ ಸೀವೇಜ್ ಅಂಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಟೆಕ್ನಾಲಜಿ, ವೆರಿ ಇಂಪಾರ್ಟೆಂಟ್. eco friendly sewage and waste water treatment technology developed by ಯಾರು, CSIR ನೀರಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು. ಏನ್ ಹೇಳುತ್ತೆ ಇದು, ಇಟ್ ಇಸ್ ಬೇಸ್ಡ್ ಆನ್ ದ ಕನ್ಸ್ಟ್ರಕ್ಟೆಡ್ ವೆಟ್ಲ್ಯಾಂಡ್ ಕಾನ್ಸೆಪ್ಟ್ ಅಂಡ್ ಯೂಸಸ್ ಪ್ಲಾಂಟ್ ಮೈಕ್ರೋಆರ್ಗಾನಿಸಮ್ಸ್ ಅಂಡ್ ಫಿಲ್ಟ್ರೇಷನ್ ಮೀಡಿಯಾ ಟು ನ್ಯಾಚುರಲಿ ಪ್ಯೂರಿಫೈ ದ ವೇಸ್ಟ್ ವಾಟರ್. ನಾವು ವೇಸ್ಟ್ ವಾಟರ್ ನಾವ್ ಏನ್ ಮಾಡ್ತೀವಿ, ಆರ್ಟಿಫಿಷಿಯಲಿ ಫಿಲ್ಟ್ರೇಷನ್, ಸೆಡಿಮೆಂಟೇಷನ್ ಅಂತ ಸಿಂಪಲ್ ಪ್ರೋಸೆಸ್ ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಫಿಲ್ಟರ್ ಮಾಡ್ತೀವಿ ವೇಸ್ಟ್ ವಾಟರ್ನ. ಬಟ್ ಈ ಥಿಯರಮ್ ಐತಲ್ಲ, ಫೋಟೋ ರೀಡರ್ ಟೆಕ್ನಾಲಜಿ ಏನ್ ಮಾಡಿದೆ, ವೆಟ್ಲ್ಯಾಂಡ್ಸ್ ನ ಪ್ಲಾಂಟ್ಸ್ ಮತ್ತೆ ಮೈಕ್ರೋ ಆರ್ಗಾನಿಸಮ್ಸ್ ಅಂಡ್ ಫಿಲ್ಟ್ರೇಷನ್ ಮೀಡಿಯಾ ಯೂಸ್ ಮಾಡ್ಕೊಂಡು ನ್ಯಾಚುರಲಿ ಪ್ಯೂರಿಫೈ ಮಾಡಿದೆ. ಅದಕ್ಕೋಸ್ಕರ ಈ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ನ್ಯೂಸ್ ಅಲ್ಲಿ ಇದೆ. ಎಕ್ಸಾಂಪಲ್ ನೋಡಿ, ಏನಿದು ಸಿಂಪಲ್ ನೋಡಿ. ಫಸ್ಟ್ ಸೇವೇಜ್ ಕಲೆಕ್ಷನ್ ಟ್ಯಾಂಕ್ಸ್, ಸೆಟ್ಲರ್
ಸ್ಕ್ರೀನಿಂಗು ಮತ್ತೆ ಸೆಟಲ್ ಮಾಡ್ತಾರೆ. ಈ ತರ ಆದ್ಮೇಲೆ ಇಲ್ಲಿ ನಿಮ್ಗೆ ಇದ್ರ ಮುಖಾಂತರ ಏನು ಪ್ಲಾಂಟ್ಸ್ಗಳು ಮೈಕ್ರೋ ಆರ್ಗಾನಿಸಮ್ಸ್ ಮುಖಾಂತರ ಫಿಲ್ಟರ್ ಮಾಡುತ್ತೆ. ಇದೇ ಫೈಟೋರಿ ಟೆಕ್ನಾಲಜಿ. ಇಲ್ಲಿ ನೀವೇನ್ ಕಲಿಬೇಕಪ್ಪ ಅಂದ್ರೆ ಒಂದು ಇಂಪಾರ್ಟೆಂಟ್ ಫೈಟೋರಿ ಟೆಕ್ನಾಲಜಿ. ಇದನ್ನ ಪೇಟೆಂಟ್ ಮಾಡ್ಕೊಂಡಿದೆ ಯಾರದು? CSIR ನೇರಿ. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ಹುಬ್ಳಿಲಿ ಒಂದು ಟ್ಯಾಂಕ್ ನ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಫೈಟೋರಿ ಟೆಕ್ನಾಲಜಿ. ನೋಡಿ, ಇದು ಇಂಪಾರ್ಟೆಂಟ್. ಇಲ್ಲಿ ಟೊಲನಕೇರಿ ಎಲ್ಲಿ ಬರುತ್ತೆ? ಹುಬ್ಳಿ ಬರುತ್ತೆ. ಯೂಸ್ ದ ಫೈಟೋರಿ ಟೆಕ್ನಾಲಜಿ ಅಂಡರ್ ಅಮೃತ್ ಸ್ಕೀಮ್. ಇದನ್ನ ನೋಡೋಣ. ನೆಕ್ಸ್ಟ್ ಅದಾದ್ಮೇಲೆ ಅಮೃತ್ ಸ್ಕೀಮ್ ಬರುತ್ತೆ, ಇದನ್ನ ನೋಡೋಣ. ಅಮೃತ್ ಸ್ಕೀಮ್ ರೆಕಗ್ನೈಸ್ ಆಸ್ ದ ಬೆಸ್ಟ್ ಪ್ರಾಕ್ಟೀಸ್ ಬೈ ನ್ಯಾಷನಲ್ ವಾಟರ್ ಮಿಷನ್ 2024 ಅಲ್ಲಿ ಇದನ್ನ ಹೇಳಿದೆ. ಅದಕ್ಕೋಸ್ಕರ ನ್ಯೂಸ್ ಆಗಿರುವಂತದ್ದು ಸುಮ್ಮನೆ ಅಲ್ಲ. ಇದು 2024 ಅಲ್ಲಿ ಎಲ್ಲಿತ್ತು? ಮಿನಿಸ್ಟ್ರಿ ಆಫ್ ಅರ್ಬನ್ ಅಫೇರ್ಸ್ ಐತಲ್ಲ, ಈ ಇದ್ರಲ್ಲಿ ಸ್ಪೆಷಲ್ ಮೆನ್ಷನ್ ಮಾಡಿದ್ರು. ಇದ್ರ ಜೊತೆಗೆ ಇದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಟೊಲನಕೇರಿ ಲೇಕ್ ಫೈಟೋರಿ ಟೆಕ್ನಾಲಜಿ CSIR ಅಮೃತ್ ಸ್ಕೀಮ್. ಟೋಟಲ್ ಕರ್ನಾಟಕದಲ್ಲಿ ಮುಂಚೆ ಅಮೃತ್ 1 ನಲ್ಲಿ 27 ಸಿಟೀಸ್ ಇದ್ದು. ಇವಾಗ ಎಷ್ಟಿದಾವೆ? ಇವಾಗ ಸ್ಟ್ಯಾಚ್ಯುಟರಿ ಸಿಟೀಸ್ ಅಂತ ಮಾಡ್ಬಿಟ್ಟಿದ್ದಾರೆ. ಈಗ ಐ ಥಿಂಕ್ 314 ಏನೋ ಬಂದಿದೆ. ನೋಡೋಣ, ಜಸ್ಟ್ ಅದಾದ್ಮೇಲೆ ನೋಡೋಣ. ಇದು ಇಂಪಾರ್ಟೆಂಟ್ ಪ್ಲಾಂಟ್ಸ್ ಟೊಲನಕೇರಿ ಮತ್ತೆ ಅಲ್ವನಾರ್ ಡ್ರಿಂಕಿಂಗ್ ಪ್ರಾಜೆಕ್ಟ್ ಫ್ರಮ್ ಕಾಳಿ ರಿವರ್ ಧಾರವಾಡ. ಇದು ಕೂಡ ಹುಬ್ಳಿಲಿ ಇರ್ತಕ್ಕಂಥದ್ದು. ಬೆಸ್ಟ್ ಪ್ರಾಕ್ಟೀಸ್ ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್. ಇದೇನು ಇನ್ನೊಂದು ಅಂದ್ರೆ, ಇದಕ್ಕೆ ಅದು ಒಂದು ಬಾಡಿ, ಎಲ್ಲ ಡ್ರಿಂಕಿಂಗ್ ಮತ್ತೆ ಸೀವೇಜ್ ನೋಡ್ಕೊಳ್ಳುವಂತ ಒಂದು ಬಾಡಿ. ಇದಕ್ಕೆ ಫೈನಾನ್ಸ್ ಯಾರಪ್ಪ ಮಾಡ್ತಾರೆ? ಇದು ಮಾಡ್ತಾರೆ. ಯಾರು ಮಾಡ್ತಾರೆ? ಇದು ಮಾಡ್ತಾರೆ. ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್. ನೋಡಿ ಏನ್ ಮಾಡುತ್ತೆ? ನೋಡಲ್ ಏಜೆನ್ಸಿ ಫಾರ್ ಎಕ್ಸ್ಟರ್ನಲಿ ಏಡೆಡ್ ಅಂಡ್ ಸೆಂಟ್ರಲಿ ಸ್ಟೇಟ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಡಕ್ಟ್. ಯಾರು ಮತ್ತೆ ಎಕ್ಸ್ಟರ್ನಲಿ ಏಡೆಡ್ ಅಂತಂದ್ರೆ ಫಾರಿನ್ ಇಂದ ಬರುತ್ತಲ್ಲ ಅಮೌಂಟ್. ಎಕ್ಸಾಂಪಲ್ ADB ಇಂದ, ವರ್ಲ್ಡ್ ಬ್ಯಾಂಕ್ ಇಂದ ಅಮೌಂಟ್ ಬರುತ್ತಲ್ಲ, ಅದನ್ನ ಮತ್ತೆ ಸ್ಟೇಟ್ ಇಂದ ಬರ್ತಕ್ಕಂಥ ಅಮೌಂಟ್ ಯೂಸ್ ಮಾಡ್ಕೊಂಡು ಇದು ಫೈನಾನ್ಸ್ ಮಾಡುತ್ತೆ. ಯಾರಿಗೆ? ಆ ಆರ್ಗನೈಸೇಷನ್ ಫೈನಾನ್ಸ್ ಮಾಡುತ್ತೆ, ಆರ್ಗನೈಸೇಷನ್ ಕನ್ಸ್ಟ್ರಕ್ಟ್ ಮಾಡುತ್ತೆ. ಇದನ್ನ ಹೇಳ್ತಾರೆ. ಮೇಜರ್ ಫಂಡಿಂಗ್ ಏಜೆನ್ಸಿ ವರ್ಲ್ಡ್ ಬ್ಯಾಂಕ್, ADB ಮತ್ತೆ ಫೈನಾನ್ಷಿಯಲ್ ಮಾರ್ಕೆಟ್ ಇಂದ ಅಮೌಂಟ್ ನ ಅಡ್ಜಸ್ಟ್ ಮಾಡುತ್ತೆ. ಯಾವುದು? ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್. ಅದರಲ್ಲಿ ಸ್ಕೀಮ್ ಯಾವ್ದಪ್ಪ? ಈ ಎರಡು ಆರ್ಗನೈಸೇಷನ್ ಬರ್ತಕ್ಕಂಥ ಸ್ಕೀಮ್ ಯಾವುದು? ಇದೇನೆ. ಒಂದು KIUWMIP ಏನ್ ಹೇಳುತ್ತೆ? ಕರ್ನಾಟಕ ಇಂಟಿಗ್ರೇಟೆಡ್ ಅರ್ಬನ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತ, ಪ್ರೋಗ್ರಾಮ್ ಅಂತ. ಕರ್ನಾಟಕ ಇಂಟಿಗ್ರೇಟೆಡ್ ಅರ್ಬನ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್. ಇದಕ್ಕೆ ಏನಪ್ಪ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಈ ಎರಡು ಸ್ಕೀಮ್ಸ್ ಗಳಿಗೆ ಓಕೆ, ಒಂದು ವರ್ಲ್ಡ್ ಬ್ಯಾಂಕ್, ಒಂದು ADB ಏನ್ ಮಾಡಿದೆ? ಇನ್ವೆಸ್ಟ್ ಮಾಡಿದೆ. ಅದಕ್ಕೋಸ್ಕರ ಇವೆರಡು ಪ್ರೋಗ್ರಾಮ್ ನೋಡ್ಕೊಳ್ಳಿ. ಒಂದು ಕರ್ನಾಟಕ ಇಂಟಿಗ್ರೇಟೆಡ್ ಅರ್ಬನ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್, ADB assisted program to provide the groundwater drainage facility. ಎಸ್ಪೆಷಲಿ ನಿಮ್ಗೆ ಎಲ್ಲಿ ಬರುತ್ತೆ? 8 ಸಿಟೀಸ್ ಬರುತ್ತೆ. ಓಕೆ, ಕಲಬುರ್ಗಿ, ಐ ಥಿಂಕ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಯಾವ ಸ್ಟೇಟ್ ಅಂತ ಕೊಡ್ತೀನಿ. ಇದು ಮಿಸ್ ಆಗಿದೆ, ನಾನು ಕೊಡ್ತೀನಿ. 8 ಟೌನ್ ಸಿಟೀಸ್ಗೆ ADB ಏನ್ ಮಾಡುತ್ತೆ? ಡ್ರೈನೇಜ್ ವಾಟರ್, ಅಂಡರ್ ಗ್ರೌಂಡ್ ಡ್ರೈನೇಜ್ ಗೆ ಹೆಲ್ಪ್ ಮಾಡುತ್ತೆ ADB. ಆ ಪ್ರೋಗ್ರಾಮ್ ಯಾವುದು? ಕರ್ನಾಟಕ ಇಂಟಿಗ್ರೇಟೆಡ್ ಅರ್ಬನ್ ವಾಟರ್ ಮ್ಯಾನೇಜ್ಮೆಂಟ್ ಅಂಡ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್. ಇದಾದ ನಂತರ ಇನ್ನೊಂದು ಸ್ಕೀಮ್ ಐತೆ. ಯಾವುದು? ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಮಾಡರ್ನೈಸೇಷನ್ ಸ್ಕೀಮ್ ಅಂತ. ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಓಕೆ ಅರ್ಬನ್ ವಾಟರ್ ಸಪ್ಲೈ ಮಾಡರ್ನೈಸೇಷನ್ ಪ್ರಾಜೆಕ್ಟ್ ಅಂತ. ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ವಿತ್ ವರ್ಲ್ಡ್ ಬ್ಯಾಂಕ್. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದಕ್ಕೆ ADB ಫಂಡ್ ಮಾಡಿದ್ರೆ ಇದಕ್ಕೆ ವರ್ಲ್ಡ್ ಬ್ಯಾಂಕ್ ಫಂಡ್ ಮಾಡಿದೆ. ಡಿಸೈನ್ ಅಂಡ್ ಬಿಲ್ಡ್ ಆಪರೇಟ್ BOT ಮಾಡಲ್. ಟ್ರಾನ್ಸ್ಫರ್ ದ DBOT ಮಾಡಲ್ ಕಾಂಟ್ರಾಕ್ಟ್ ಟು ಪ್ರೊವೈಡ್ 24/4 ವಾಟರ್ ಸಪ್ಲೈ ಟು ದಿ ಸಿಟಿಸನ್. ಇದು ಮಾಡಿರ್ತಕ್ಕಂಥ ಸ್ಕೀಮ್. ಇದು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಮಾಡರ್ನೈಸ್ ಸ್ಕೀಮ್. ಇದು ವಾಟರ್ ಸಪ್ಲೈ, ಇದು ಬಂದು ವಾಟರ್ ಸಪ್ಲೈ ಮಾಡುವಂಥದ್ದು. ಅದು ಡ್ರೈನೇಜ್. ಅದು 8 ಡಿಸ್ಟ್ರಿಕ್ಟ್ಗೆ, ಇದು ಎಲ್ಲಾ ಕಡೆ ಮಾಡುವಂಥದ್ದು. ಇದು ಎಲ್ಲಾ ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ಮಾಡುವಂಥದ್ದು ಸ್ಕೀಮ್. ಎರಡು ಸ್ಕೀಮ್ ನ ಮಾರ್ಕ್ ಮಾಡ್ಕೊಂಡ್ಬಿಡಿ, ವೆರಿ ಇಂಪಾರ್ಟೆಂಟ್. ಒಂದು ವರ್ಲ್ಡ್ ಬ್ಯಾಂಕ್, ಒಂದು ADB. ಇನ್ನೊಂದು ಬರುತ್ತೆ ಜಲಶುದ್ಧಿ ಮಿಷನ್ ಅಂತ. ಜಲ ಶುದ್ಧಿ ಮಿಷನ್ ಏನ್ ಹೇಳುತ್ತೆ? ಇದು ಸಿಂಪಲ್. ಏನು? ಅಂಡರ್ ಸ್ವಚ್ಛ ಭಾರತ ಮಿಷನ್ ಅಂಡ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂಡರ್ಟೇಕ್ಸ್ ದ ಕನ್ಸ್ಟ್ರಕ್ಷನ್ ಅಂಡ್ ಅಪ್ಗ್ರೇಡೇಷನ್ ಆಫ್ ಸೀವೇಜ್ ಸಿಸ್ಟಮ್ ಅಂಡ್ STP ಯೂನಿಟ್ಸ್ ಅಂಡರ್ ದ ಪ್ರಾಜೆಕ್ಟ್ ಇನ್ ಆರ್ಡರ್ ಟು ಪ್ರಿವೆಂಟ್ ದ ಪೊಲ್ಯೂಷನ್ ಆಫ್ ದ ರಿವರ್ಸ್ ಅಂಡ್ ವಾಟರ್. ವೆರಿ ಇಂಪಾರ್ಟೆಂಟ್. ಯಾಕೆ NGT ಬಂತು? ರಿವರ್ ಪೊಲ್ಯೂಷನ್ ಮತ್ತೆ ವಾಟರ್ ಸೋರ್ಸ್ ಪೊಲ್ಯೂಷನ್ ಕಂಟ್ರೋಲ್ ಮಾಡಕ್ಕೋಸ್ಕರ ಏನ್ ಮಾಡಿದ್ದಾರೆ? ಒಂದು ಜಲಶುದ್ಧಿ ಮಿಷನ್ ಅಂತ ಮಾಡಿದ್ದಾರೆ. ಜಲ ಶುದ್ಧಿ ಮಿಷನ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡರ್ ಸ್ವಚ್ಛ ಭಾರತ ಮಿಷನ್. ಈ 3 ಪ್ರೋಗ್ರಾಮ್ ನ ಫಂಡ್ ಮಾಡೋದು ಯಾರಪ್ಪ ಅಂತ ಕೇಳಿದ್ರೆ, ಈ ಫಂಡ್ ಮಾಡೋದು ಇವೆರಡಕ್ಕೆ ADB ಮತ್ತೆ ವರ್ಲ್ಡ್ ಬ್ಯಾಂಕ್ ಜೊತೆಗೆ ಕರ್ನಾಟಕ. ಇದು ಯಾವುದು? ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಫಂಡ್ ಮಾಡುತ್ತೆ. ನೆಕ್ಸ್ಟ್ ಬನ್ನಿ, ಇದು ಏನಾಯ್ತು?
ಈ ಇನ್ಸ್ಟಿಟ್ಯೂಷನ್ 2 ಇನ್ಸ್ಟಿಟ್ಯೂಷನ್ ನೋಡ್ದು, 3 ಪ್ರೋಗ್ರಾಮ್ ನೋಡ್ದು, 3 ಇಂಪಾರ್ಟೆಂಟ್ ಇನೋವೇಷನ್ ನೋಡ್ದು. ಇದಾದ ನಂತರ ನಮಗೆ BWSSP ಬಂದು BWSSP ಇದು ಬಂದು ಬೆಂಗಳೂರು ನೋಡ್ಕೊಳ್ಳೋದು. ಅದು ನೋಡುವಂಥದ್ದು ಎಲ್ಲಾ ಅರ್ಬನ್ ಲೋಕಲ್ ಬಾಡೀಸ್ ಎಕ್ಸೆಪ್ಟ್ ಬೆಂಗಳೂರು. ಇದು ಸಪರೇಟ್ BWSSP ಬಂದಿರೋದು. BWSSP ಯಾವಾಗ 1964 ಆಕ್ಟ್ ಅಲ್ಲಿ ಬಂತು. ಏನ್ ಮಾಡ್ತಿದ್ದು, ಪೋರ್ಟಬಲ್ ವಾಟರ್ ಸಪ್ಲೈ ಪ್ರೊವೈಡ್ ಮಾಡುವಂಥದ್ದು, ಜೊತೆಗೆ ಸೀವೇಜ್ ಸರ್ವಿಸ್ ನ ಇಲ್ಲಿ ಬೆಂಗಳೂರಲ್ಲಿ ನೋಡ್ಕೊಳ್ಳುವಂಥದ್ದು ಯಾವ್ದಪ್ಪ, BWSSP ಸ್ಟ್ಯಾಚ್ಯುಟರಿ ಬಾಡಿ. ನೋಡಿ, ಸಸ್ಟೈನಬಲ್ ಅಂಡ್ ರಿಲಯಬಲ್ ಈಕ್ವಿಟಬಲ್ ವಾಟರ್ ಸಪ್ಲೈ, ಬೆಂಗಳೂರು ವಾಟರ್ ಸಪ್ಲೈ ಅಂಡ್ ಸಿವೇಜ್ ಬೋರ್ಡ್. ಆನ್ಗೋಯಿಂಗ್ ಪ್ರಾಜೆಕ್ಟ್ ಏನ್ ಗೊತ್ತಾ, ಕಾವೇರಿ 5 ಅಂತ. ಕಾವೇರಿ 5 ಸಪ್ಲೈ ಸ್ಕೀಮ್ ಸ್ಟೇಜ್ 5 ಆರ್ಗ್ಯುಮೆಂಟೇಶನ್ ಫಾರ್ ಗ್ರೋಯಿಂಗ್ ಪಾಪುಲೇಷನ್. ಇದೇನು ಇಂಪಾರ್ಟೆಂಟ್ ಎಲ್ಲ ಬಿಟ್ಟಾಕಿ. ಇನ್ನು ನೋಡಿ, ಸರಳ ಕಾವೇರಿ ಸ್ಕೀಮ್ ಫಾರ್ ಈಸಿಯರ್ ಹೌಸ್ ಹೋಲ್ಡ್ ಕನೆಕ್ಷನ್ ಅಂಡ್ ಟಾರಿಫ್ ರಾಷನಲೈಸೇಷನ್ ಅಂಡ್ ಒನ್ ಟೈಮ್ ಸೆಟ್ಲ್ಮೆಂಟ್ ಸ್ಕೀಮ್ ಅಂತ. ಯಾವುದು ಸರಳ ಕಾವೇರಿ ಸ್ಕೀಮು ಈ BWSSP ಅಲ್ಲಿ ನಡೀತಾ ಇರೋದು. ಇನ್ನು ಬೇರೆ ಬೇರೆ ಅಷ್ಟು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಇಷ್ಟು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಕಾವೇರಿ 1 ಕಾವೇರಿ 2 ಇವೆಲ್ಲ ಬೇಕಾಗಿಲ್ಲ. ಸಿಂಪಲ್ ಆಗಿ BWSSP ಕಾವೇರಿ 5 ಈಗ ನಡೀತಾ ಇರೋದು. ಇನ್ನು ಸರಳ ಸ್ಕೀಮ್ ಅಂತ ನೋಡ್ಕೊಳ್ಳಿ, ಎಷ್ಟು ಸಾಕು. ಸರ್ವೆಲಿ ಇದ್ರ ಬಗ್ಗೆ ಡೀಟೇಲ್ ಎಲ್ಲ ಕೊಟ್ಟಿದ್ದಾರೆ. 15 ಪೇಜ್ ಇದೆ, ಅವೆಲ್ಲ ಇಂಪಾರ್ಟೆಂಟ್ ಏನಲ್ಲ. ಇನ್ನೊಂದು ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಂತ. ಇದೇನ್ ಮಾಡುತ್ತೆ, ಇಸ್ ನೋಡಲ್ ಏಜೆನ್ಸಿ ಟು ಕಂಟ್ರೋಲ್ ಅಂಡ್ ಮಾನಿಟರ್ ದ ಅಡ್ಮಿನಿಸ್ಟ್ರೇಷನ್, ಡೆವಲಪ್ಮೆಂಟ್ ಅಂಡ್ ಫೈನಾನ್ಸ್ ಆಕ್ಟಿವಿಟೀಸ್ ಆಫ್ ದಿ ಅರ್ಬನ್ ಲೋಕಲ್ ಬಾಡಿ. ಒಂದು ಕಮಿಷನರೇಟ್ ತರ, ಒಂದು ಅಡ್ಮಿನಿಸ್ಟ್ರೇಟಿವ್ ಬಾಡಿ ಇದೆ, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ಇದೇನ್ ನೋಡ್ಕೊಳ್ತೀವಿ, ಎಲ್ಲಾನು ಕೂಡ ಒಂದು ರೀತಿ ನೋಡ್ಕೊಳ್ಳುತ್ತೆ ಅಷ್ಟೇ. ನೋಡಲ್ ಏಜೆನ್ಸಿ ಟು ಕಂಟ್ರೋಲ್. ಓಕೆ, ಇದು ಯಾವಾಗ ಆಕ್ಟ್ ಅಂಡರ್ 1964 ಅಂಡರ್ ಅಲ್ಲಿ ಬಂದಿರತಕ್ಕಂಥ. ಇವು ಲಾಸ್ಟ್ ಒಂದು ರಿವಿಷನ್ಗೆ ಅಂತಂದ್ರೆ ಇದು ನೋಡ್ಕೊಳ್ಳಿ, ಏನ್ ಮಾಡಿದೆ BWSSP ಬೆಂಗಳೂರು ವಾಟರ್ ಸಪ್ಲೈ, ಯಾವ ಏಜೆನ್ಸಿ ಯಾವುದು ಎಕ್ಸ್ಟರ್ನಲ್ ಏಡೆಡ್ ಪ್ರಾಜೆಕ್ಟ್ ಸಪೋರ್ಟ್ ಮಾಡಿದೆ ಅಂದ್ರೆ ಇದು ನೋಡಿ. ಇನ್ನೊಂದು ಇದೇನೆ ADB ಪ್ರಾಜೆಕ್ಟ್ 24x7. ನೆಕ್ಸ್ಟ್ ವಾಟರ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಬನ್ನಿ ಸ್ವಚ್ಛ ಭಾರತ್ ಮಿಷನ್. ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಇನ್ನೇನು ಇಲ್ಲ. ಸ್ವಚ್ಛ ಭಾರತ್ ಮಿಷನ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ಇದು ಕೂಡ ಅರ್ಬನ್ ಲೆವೆಲ್. ಇಲ್ಲಿ ನಾನು ಇದ್ರಲ್ಲಿ ನೋಡಿದೆ, ಸರ್ವೆ ಕರ್ನಾಟಕ ಸರ್ವೆ ನೋಡಿದೆ, ಏನು ಅಂತ ಇಂಪಾರ್ಟೆಂಟ್ ಏನಿಲ್ಲ. ಮೇಕಿಂಗ್ ಆಲ್ ಸಿಟೀಸ್ ಇಂಡಿಯನ್ ಗಾರ್ಬೇಜ್ ಫ್ರೀ, ಸಸ್ಟೈನಿಂಗ್ ದ ಓಪನ್ ಡಿಫಿಕೇಶನ್ ಫ್ರೀ ಸ್ಟೇಟಸ್ ಈ ಸ್ವಚ್ಛ ಭಾರತ ಮಿಷನ್. ನೆಕ್ಸ್ಟ್ ಅಮೃತ್ ಯೋಜನಾ. ಏನ್ ಅಮೃತ್ ಅಂತ ಅಂದ್ರೆ ಅಟಲ್ ಮಿಷನ್ ಫಾರ್, ಆ ಟೈಮಲ್ಲಿ ಯೂಸ್ ಇತ್ತು. ಓಕೆ, ಇದು ಕೂಡ 2 ಪಾರ್ಟ್ ಐತೆ, ಅಮೃತ್ 1 ಅಮೃತ್ 2. 21 ಎಂಡ್ ಆಯ್ತು, 21 ಇಂದ 26 ಏನೋ 25 ಏನೋ ಸೆಕೆಂಡ್ ಪಾರ್ಟ್. ಓಕೆ, ಇದು ಅಮೃತ್ ಯೋಜನಾ, ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್. ಅಮೃತ್ ರಿಜುವಿನೇಷನ್ ಅಂತ. ಇದು ಮುಂಚೆ ಕರ್ನಾಟಕದಿಂದ ಟೋಟಲ್ ಟಾರ್ಗೆಟ್ ಎಷ್ಟು ಗೊತ್ತಾಯ್ತು, 500 ಸಿಟೀಸ್ ನ ಅಲ್ಲಿ 500 ಸಿಟೀಸ್ ಅಲ್ಲಿ ಬೇಸಿಕ್ ಅಮ್ಯುನಿಟೀಸ್, ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಸ್ಟಾರ್ಟ್ ಆಗಿದೆ ಅಮೃತ್ ಪ್ರೋಗ್ರಾಮ್. ಫಸ್ಟ್ 500 ಸಿಟಿಯನ್ನು ಸೆಲೆಕ್ಟ್ ಮಾಡಿದ್ರು. ನೆಕ್ಸ್ಟ್ ಅದೇನ್ ಮಾಡಿದ್ರು ಅಂದ್ರೆ ಸೆಕೆಂಡ್ ಫೇಸ್ ಅಲ್ಲಿ ಅದನ್ನ ಏನ್ ಮಾಡಿದ್ರು, ಆಲ್ ಸ್ಟ್ಯಾಚ್ಯುಟರಿ ಟೌನ್ ಅಂತ ಮಾಡ್ಬಿಟ್ಟು, ಆಲ್ ಶಾಸನಬದ್ಧ ಟೌನ್ಗಳು ಅಂತ ಮಾಡ್ಬಿಟ್ಟು. ಓಕೆ, ಮುಂಚೆ ಕರ್ನಾಟಕದಲ್ಲಿ ಇದ್ದಿದ್ದು 27, ಇಂಡಿಯಾದಲ್ಲಿ ಟೋಟಲ್ 527 ಇದ್ದವು. ಈಗ ಟೋಟಲ್ 4000 ಏನಿದಾವೆ, ಆಗ 314 ಆಗಿದ್ದಾವೆ. ಓಕೆ, ಇದು ನೋಡೋಣ ಏನಿದೆ ಅಂತ. ನೋಡಿ, ಏನ್ ಅಬ್ಜೆಕ್ಟಿವ್ಸ್, ಯೂನಿವರ್ಸಲ್ ವಾಟರ್ ಸಪ್ಲೈ ಪ್ರೊವೈಡ್ ಮಾಡುವಂಥದ್ದು, ಸಿವೇಜ್ ಅಂಡ್ ಸಿಪ್ಟೇಜ್ ಮ್ಯಾನೇಜ್ಮೆಂಟ್, ಸ್ಟ್ರಾಮ್ ವಾಟರ್ ಡ್ರೈನೇಜ್, ಅರ್ಬನ್ ಗ್ರೀನ್ ಸ್ಪೇಸಸ್, ಪಾರ್ಕ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡುವಂಥದ್ದು, ನಾನ್ ಮೋಟರೈಸ್ಡ್ ಅರ್ಬನ್ ಟ್ರಾನ್ಸ್ಪೋರ್ಟ್, ಎಕ್ಸಾಂಪಲ್ ಸೈಕಲ್, ಜೊತೆಗೆ ಈ ಇವಿಗಳು, ನಾನ್ ಮೋಟರೈಸ್ಡ್ ಸೈಕಲ್ ಗಳನ್ನ ಪ್ರಮೋಟ್ ಮಾಡುವಂಥದ್ದು. ನೆಕ್ಸ್ಟ್ ವಾಟರ್ ಸೆಕ್ಯೂರ್ ಸಿಟೀಸ್ ಅಂತ ಮಾಡುವಂಥದ್ದು. ಮುಂಚೆ ಅರ್ಬನ್ 1.0 2015 ಅಲ್ಲಿ ಮಾಡಿದ್ರು, 2021 ಅಲ್ಲಿ 2 ಮಾಡಿದ್ರು. ಮಿನಿಸ್ಟ್ರಿ ಆಫ್ ಹೌಸಿಂಗ್, ಯಾವ ಮಿನಿಸ್ಟ್ರಿ ಅಂತ ಬಂದ ನೋಡಿ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ, ಸೇಮ್. ನೆಕ್ಸ್ಟ್ ಬಂತು ಅಂದ್ರೆ ಮಿಷನ್ ಪೀರಿಯಡ್ 15 to 22, 1 to 26. ಏನು 500 ಸಿಟೀಸ್ ನೋಡಿ, 500 ಸಿಟೀಸ್ ಸ್ಟಾರ್ಟಿಂಗ್ ಅಲ್ಲಿ. ಈಗ ಎಷ್ಟಿದಾವೆ, ಆಲ್ ಸ್ಟ್ಯಾಚ್ಯುಟರಿ ಟೌನ್ಸ್, ಬೇಸ್ಡ್ ಇಂಪ್ಲಿಮೆಂಟೇಷನ್, ಆಲ್ ಸ್ಟ್ಯಾಚ್ಯುಟರಿ ಟೌನ್ಸ್. ನೆಕ್ಸ್ಟ್ ಬನ್ನಿ, ಏನ್ ಮಾಡುತ್ತೆ ಇರ್ಲಿ ಫೋಕಸ್, ಏನು ಬೇಸಿಕ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್. ಸ್ಟಾರ್ಟಿಂಗು ಬೇಸಿಕ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂಥದ್ದು. ನೆಕ್ಸ್ಟ್ ವಾಟರ್ ಸೆಕ್ಯೂರ್ ಸಿಟೀಸ್ ಮಾಡೋದು. ಸೆಕೆಂಡ್ ಇದು 2.0 ಅಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ವಾಟರ್ ಸೆಕ್ಯೂರ್ ಸಿಟೀಸ್. ಏನು ವಾಟರ್ ಸಪ್ಲೈ ಲಿಮಿಟೆಡ್ ಕವರೇಜ್, ಯೂನಿವರ್ಸಲ್ ಟ್ಯಾಪ್ ಕನೆಕ್ಷನ್ ಕೊಡುವಂಥದ್ದು. ನೆಕ್ಸ್ಟ್ ವಾಟರ್ ಬಾಡೀಸ್ ಲಿಮಿಟೆಡ್, ಮೇಜರ್ ಫೋಕಸ್ ಆನ್ ರಿಜುವಿನೇಷನ್, ಅವುಗಳನ್ನ ಏನ್ ಮಾಡುವಂಥದ್ದು, ರಿವೈವ್ ಮಾಡುವಂಥದ್ದು. ವೇಸ್ಟ್ ವಾಟರ್ ಲಿಮಿಟೆಡ್, ರಿಯೂಸ್ ರೀಸೈಕ್ಲಿಂಗ್ ಎಂಫಸೈಸ್. ಈಗ ಸಿಟಿಸನ್ ಪಾರ್ಟಿಸಿಪೇಷನ್ ಇಸ್ ಲಿಮಿಟೆಡ್. ಇಲ್ಲಿ ಏನ್ ಮಾಡಿದ್ದಾರೆ ನೋಡಿ, ವೆರಿ ಇಂಪಾರ್ಟೆಂಟ್, ಗ್ರೇಟರ್, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದನ್ನ ಮೆನ್ಷನ್ ಮಾಡಿದೆ ಸರ್ವೆಲಿ, ಗ್ರೇಟರ್ ರೋಲ್ ಥ್ರೋ SHG, ಏನು ಸೆಲ್ಫ್ ಹೆಲ್ಪ್ ಗ್ರೂಪ್ ನ ಇನ್ಕ್ಲೂಡ್ ಮಾಡ್ಕೊಂಡು, ಇಂಟಿಗ್ರೇಟ್ ಮಾಡ್ಕೊಂಡು ಆ ಸ್ಕೀಮ್ ಅಲ್ಲಿ ಡೆವಲಪ್ಮೆಂಟ್ ಮಾಡದೆ ಅಮೃತ್ ಸ್ಕೀಮ್. ಆ SHG ಏನಂತ ಕರೀತಾರೆ, ಅಮೃತ್ ಮಿತ್ರ ಅಂತ ಕರೀತಾರೆ. ಅಮೃತ್ ಮಿತ್ರ ಮೀನ್ಸ್ ಫ್ರೆಂಡ್ ಅಂತ. ಯಾರು SHG, ಇವ್ರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಪಾರ್ಟಿಸಿಪೇರಿ ಗವರ್ನೆನ್ಸ್, ಅಷ್ಟೇ ಸಿಂಪಲ್, ಪಾರ್ಟಿಸಿಪೇರಿ ಗವರ್ನೆನ್ಸ್. ನೆಕ್ಸ್ಟ್ ಇದು ಹಲವಾರು ರಿವೈಸ್ ಟ್ಯಾಬ್, ಯಾಕೆ ರಿಪೀಟ್ ಜಾಸ್ತಿ ಆಗಿದೆ. ಅಮೃತ್ ಮಿತ್ರ ಎಲ್ಲ ಐತೆ ನೋಡಿ. ಓಕೆ, ಅಮೃತ್ ಮಿತ್ರ
ನೆಕ್ಸ್ಟ್ ಅರ್ಬನ್ ಟ್ರಾನ್ಸ್ಪೋರ್ಟ್. ಇಲ್ಲಿಗೆ ಏನಾಯ್ತು, ಸ್ವಚ್ಛ ಭಾರತ ಆಯ್ತು, ಅರ್ಬನ್ ಆಯ್ತು. ಕರ್ನಾಟಕದಲ್ಲಿ ಅಮೃತ್ ಸಿಟಿ ಎಷ್ಟಿದೆ ಅಂತ ಕೇಳ್ತಾನೆ. ಕರ್ನಾಟಕದಲ್ಲಿ ಅಮೃತ್, ಓಕೆ, PM ಸಾರಿ ಒನ್ನಲ್ಲಿ ಅಮೃತ್ ಒನ್ನಲ್ಲಿ ಎಷ್ಟಾಗಿತ್ತು ಅಂದ್ರೆ 27 ಇದ್ದು. ಈ ಸೆಕೆಂಡ್ ಅಮೃತ್ 2 ಅಲ್ಲಿ ಎಷ್ಟಾಯ್ತು ಅಂತ ಕೇಳಿದ್ರೆ 314 287 ಪ್ಲಸ್ 27. 287 ನ್ಯೂ ಆಗಿ ಆಡ್ ಆಗಿರೋಂಥವು, ಅಳವು ಆಲ್ರೆಡಿ 27 ಇದೆ. ಇವೆರಡು ಸೇರಿಸಿದಾಗ 317 ಟೋಟಲ್ ಅಮೃತ್ ಸಿಟೀಸ್. ನೆಕ್ಸ್ಟ್ ಬನ್ನಿ, ಯಾವುದು ಅರ್ಬನ್ ಟ್ರಾನ್ಸ್ಪೋರ್ಟ್ ಬರೋಣ. ಅರ್ಬನ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಏನಪ್ಪ, ಸಬ್ ಅರ್ಬನ್ ರೈಲ್ವೆ. ಏನಿದು ಸಬ್ ಅರ್ಬನ್ ರೈಲ್ವೆ? ವೆರಿ ಇಂಪಾರ್ಟೆಂಟ್. ರೀಸೆಂಟ್ ನ್ಯೂಸ್ ಅಲ್ಲಿ ಇತ್ತದು ನೋಡಿ. ಸಬ್ ಅರ್ಬನ್ ರೈಲ್ವೆ ಅನ್ನೋದು ಮೇಜರ್ ಕಮ್ಯೂಟರ್ ರೈಲ್ ಪ್ರಾಜೆಕ್ಟ್ ಏಮ್ ಟು ಕನೆಕ್ಟಿಂಗ್ ದ ಬೆಂಗಳೂರು ಸಿಟಿ ವಿತ್ ಇಟ್ಸ್ ಸಬರ್ಬ್ಸ್ ಅಂಡ್ ಸ್ಯಾಟಲೈಟ್ ಟೌನ್ಸ್ ಟು ರೆಡ್ಯೂಸ್ ದ ಟ್ರಾಫಿಕ್ ಕಂಜೆಷನ್ ಅಂಡ್ ಇಂಪ್ರೂವ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಇದು ಸಬ್ ಅರ್ಬನ್. ಇಟ್ ಈಸ್ ಬಿಂಗ್ ಡೆವಲಪ್ಡ್. ಯಾವುದು ವೆರಿ ಇಂಪಾರ್ಟೆಂಟ್. ಇದು ಆಲ್ರೆಡಿ ಕ್ಲಾಸ್ ಅಲ್ಲಿ ಮಾಡಿದೀನಿ. ಕೆ ರೈಡ್ ಅನ್ನೋ ಒಂದು ಕಂಪನಿ ಅಂದ್ರೆ ಒಂದು ಜಾಯಿಂಟ್ ವೆಂಚರ್ ಕಂಪನಿ. ಓಕೆ, ಯಾರ್ಯಾರು ಜಾಯಿಂಟ್ ವೆಂಚರ್ ಬಿಟ್ವೀನ್ ರೈಲ್ವೆ ಮತ್ತೆ ಕರ್ನಾಟಕ ಗೌರ್ಮೆಂಟ್ ಮತ್ತೆ ರೈಲ್ವೆ ಸೇರ್ಕೊಂಡು ಜಾಯಿಂಟ್ ವೆಂಚರ್ ಮಾಡಿದ್ರೆ ಅದೇ ಕೆ ರೈಡ್. ಇದೇನ್ ಮಾಡುತ್ತೆ, ಈ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡುತ್ತೆ. ಯಾವ್ದಾ ಸಬರ್ಬನ್ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡುತ್ತೆ. ಟೋಟಲ್ ಎಂತ ಎಷ್ಟು? 148 ಕಿಲೋಮೀಟರ್ಸ್. ಏನು ನಂಬರ್ ಆಫ್ ಕಾರಿಡಾರ್ ಎಷ್ಟು? 4 ಕಾರಿಡಾರ್ಸ್. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರೆ, ಅದಕ್ಕೆ ಫಾಸ್ಟ್ ಆಗಿ ಹೋಗ್ತಾ ಇರೋದು. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ 4 ಕಾರಿಡಾರ್ಸ್. ಎಲ್ಲಿಂದ? ಅದಕ್ಕೆ ನೇಮ್ ಕೊಟ್ಟಿದ್ದಾರೆ. ಸಂಪಿಗೆ ಲೈನ್, ಅದಕ್ಕೆ ನೇಮು ಸಂಪಿಗೆ ಲೈನ್, ಮಲ್ಲಿಗೆ ಲೈನ್, ಪಾರಿಜಾತ ಲೈನ್, ಕನಕ ಲೈನ್. ಮಲ್ಲಿಗೆ ಇದಕ್ಕೇನಂತ ಕರೀತಾರೆ? ಸಂಪರ್ಕ ಅಂತ ಕರೀತಾರೆ. ಸಂಪಿಗೆ ಮಲ್ಲಿಗೆ, ಓಕೆ, ಪಾರಿಜಾತ, ನೆಕ್ಸ್ಟ್ ಕನಕ ಲೈನ್. 4 ಲೈನ್ಗಳು ಕೊಟ್ಟಿದ್ದಾರೆ. ಆ ಕಲರ್ಸ್, ಓಕೆ, ಆ ಕಲರ್ಸ್ ಏನಂತ ನೋಡಿದಾಗ ಎಲ್ಲಿಂದ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. ಇದು ಕೂಡ ಕೇಳೋ ಚಾನ್ಸಸ್ ಇದೆ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಬರ್ಬೋದು. ಎಲ್ಲಿಂದ ಅಂತ ನೋಡ್ಕೊಳ್ಳಿ. ಕಾರಿಡಾರ್ 1 ಸಂಪಿಗೆ ಎಲ್ಲಿಂದ ಎಲ್ಲಿಗೆ? ಒಂದು ದೇವನಹಳ್ಳಿ, KSR ಬೆಂಗಳೂರಿಂದ ದೇವನಹಳ್ಳಿ, ಯಾವುದು ಸಂಪಿಗೆ. ಕಾರಿಡಾರ್ 2 ಬೈಯಪ್ಪನಹಳ್ಳಿ ಟು ಚಿಕ್ಕಬಳ್ಳಾಪುರ, ಮಳ್ಳಿಗೆ. ನೆಕ್ಸ್ಟ್ 3 ಕೆಂಗೇರಿ ಟು ವೈಟ್ಫೀಲ್ಡ್, ಪಾರಿಜಾತ. 4 ಯಲಹಳ್ಳಿಗೆ ಮತ್ತೆ ರಾಜನಕೋಟೆ, ಕನಕ. ಈ 4ನ ಮ್ಯಾಚ್ ದ ಫಾಲೋಯಿಂಗ್ ಕೇಳಬಹುದು. ರೆಡಿ ಆಗಿರಿ, ಸಿಂಪಲ್ ಆಗಿ. ಇದು ನೋಡ್ಕೊಳ್ಳಿ. ವೈಟ್ಫೀಲ್ಡ್ ಟು ಕೆಂಗೇರಿ. ಇನ್ನೊಂದು ಬಂದು ಚಿಕ್ಕಬಳ್ಳಾಪುರ ಟು ವೈಟ್ಫೀಲ್ಡ್, ಚಿಕ್ಕಬಳ್ಳಾಪುರ ಟು ಬೈಯಪ್ಪನಹಳ್ಳಿ. ನೆಕ್ಸ್ಟ್ ದೇವನಹಳ್ಳಿ ಟು ಯಾವುದು? ಎಲ್ಲಿಗೆ. ಇದು ಸರಿ ಅಲ್ಲ. ರಾಜನಗುಡಿ ಟು ಎಲ್ಲಿಗೆ? ದೇವನಹಳ್ಳಿ ಟು ಎಲ್ಲಿ ಬರುತ್ತೆ? KSR ಬೆಂಗಳೂರು. ಈ 4 ಇಂಪಾರ್ಟೆಂಟ್ ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ಸ್. ಇದೈತೆ. ನೆಕ್ಸ್ಟ್ ಮೆಟ್ರೋ ಗೊತ್ತಲ್ಲ. ಮೆಟ್ರೋ ಈಗ ಆಲ್ರೆಡಿ ಯಾವ್ದು ನಡೀತಾ ಇದೆ ಕೇಳಿದ್ರೆ ಫೇಸ್ 4 ನ ಪ್ರಪೋಸ್ ಮಾಡಿದ್ದಾರೆ. ಎಷ್ಟಿದು? 36 ಕಿಲೋಮೀಟರ್ಸ್. ಇದನ್ನ ನೋಡ್ಕೊಳ್ಳೋದು. BMRC ನೋಡ್ಕೊಳ್ಳೋದು. ಇಷ್ಟೇ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಲೀವ್ ಇಟ್. ಓಕೆ, GBA ಬಗ್ಗೆ ನೆಕ್ಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಅದು ಬಿಟ್ರೆ ಪೆರಿಫೆರಲ್ ರಿಂಗ್ ರೋಡ್, ಸ್ಟೇಟ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಇವೆಲ್ಲ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಇನ್ನೊಂದು ATIMS. ಏನಿದು? ಅಡ್ವಾನ್ಸ್ ಟ್ರಾಫಿಕ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಲಾಸ್ಟ್ ಟೈಮ್ KPSC ಮೇನ್ಸ್ ಕ್ವಶನ್ ಏನ್ ಗೊತ್ತಾ? ಟ್ರಾಫಿಕ್ ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ ಅಂತ. ಇದೊಂದು ಗೊತ್ತಿದ್ರೆ ಒಂದು 10 to 15 ಮಾರ್ಕ್ಸ್ ಇನ್ಕ್ರೀಸ್ ಮಾಡಬಹುದು. ಇದೊಂದು ಪ್ರಾಜೆಕ್ಟ್ ಗೊತ್ತಿತ್ತು ಅಂದ್ರೆ 10 to 15 ಮಾರ್ಕ್ಸ್ ಇನ್ಕ್ರೀಸ್ ಮಾಡಬಹುದು. ATIMS ಸ್ಟ್ಯಾಂಡ್ ಫಾರ್ ಅಡ್ವಾನ್ಸ್ ಟ್ರಾಫಿಕ್ ಇನ್ಫಾರ್ಮೇಶನ್ ಅಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಏನ್ ಮಾಡ್ತಿದ್ದು? ಇಂಪ್ಲಿಮೆಂಟೆಡ್ ಟು ಇಂಪ್ರೂವ್ ದ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂಡ್ ರಿಡ್ಯೂಸ್ ದ ಕಂಜೆಷನ್ ಯೂಸಿಂಗ್ ದ ಆರ್ಟಿಫಿಷಿಯಲ್ ಇನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ATS ನ ಯೂಸ್ ಮಾಡ್ಕೊಂಡು ಟ್ರಾಫಿಕ್ ಕಂಜೆಷನ್ ಕಡಿಮೆ ಮಾಡದೆ ATIMS. ಇದನ್ನ ನಾನು ಈವನ್ ಇದರಲ್ಲಿ ಕನ್ನಡ ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಆಟೋಮೆಟಿಕ್ ಟ್ರಾಫಿಕ್ ಸಿಗ್ನಲ್ಸ್ ನೋಡಿ. ಎಲ್ಲಿ 28 ಜಂಕ್ಷನ್ ಅಲ್ಲಿ ಆಟೋಮೆಟಿಕ್ ಟ್ರಾಫಿಕ್ ಸಿಗ್ನಲ್ಸ್ ನ ಮ್ಯಾನೇಜ್ ಮಾಡಿದ್ದಾರೆ. ಎಲ್ಲಿಂದ ಇದನ್ನು ತಗೊಂಡ್ಬಂದಿದೆ ಅಂತ ಕೇಳಿದ್ರೆ ಜಪಾನ್. ಇದಕ್ಕೆ ಫಂಡ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಆಫ್ ಜಪಾನ್ ಫಂಡ್ ಮಾಡ್ತಾ ಇದೆ. ಗ್ರಾಂಟಿಂಗ್ ಏಡ್ ಫ್ರಮ್ ಜಪಾನ್. ವೆರಿ ಇಂಪಾರ್ಟೆಂಟ್. ಜಪಾನ್ ಇಂದ ಫಂಡ್ ಮಾಡ್ತಾ ಇದೆ. ನೆಕ್ಸ್ಟ್ ಬನ್ನಿ ATIMS ಹೌಸಿಂಗ್. ಸೇಮ್ ಇಲ್ಲೂ ಕೂಡ ಹೌಸಿಂಗ್ ಅಂತ ಬಂತೆ.
ಹೌಸಿಂಗ್ ಅಂತ ಬಂತು ಅಂದ್ರೆ ಸೇಮ್ ಅಲ್ವೇನೆ, ಏನು PMAY ಹೌಸಿಂಗ್ ಫಾರ್ ಆಲ್ 1 crore ಇನ್ಕ್ರೀಸ್ ಆಗಿದೆ, ಇಂಟ್ರೆಸ್ಟ್ ಸಬ್ಸಿಡಿ ಆಯ್ತು. ಅಂಬೇಡ್ಕರ್ ನಿವಾಸ್ ಯೋಜನಾ SC/ST ಹೇಳಿದ್ವಲ್ಲ, SC/ST ಹೌಸ್ಫೋಲ್ಡ್ ಟು ಎಸ್ ದ ಹೌಸಿಂಗ್ ಇಕ್ವಿಟಿ. ನೆಕ್ಸ್ಟ್ ನೋಡಿ ಇದೆ ವಾಜಪೇಯಿ ಅರ್ಬನ್, ವೆರಿ ಇಂಪಾರ್ಟೆಂಟ್. ವಾಜಪೇಯಿ ಅರ್ಬನ್ ಹೌಸಿಂಗ್ ಸ್ಕೀಮ್ ಏನ್ ಹೇಳುತ್ತೆ? ಹೌಸಿಂಗ್ ಫಾರ್ ಆಲ್ ಎಕನಾಮಿಕಲಿ ಸೋಷಿಯಲಿ ಬ್ಯಾಕ್ವರ್ಡ್ ಹೋಮ್ಲೆಸ್ ಪೀಪಲ್ ಇನ್ ಅರ್ಬನ್ ಏರಿಯಾ, ವೆರಿ ವೆರಿ ಇಂಪಾರ್ಟೆಂಟ್. ವಾಜಪೇಯಿ ಅರ್ಬನ್ ಸ್ಕೀಮ್, ಅಲ್ಲಿ ಬಸವ ಬಂತು, ಇಲ್ಲಿ ವಾಜಪೇಯಿ ಬರ್ತಾ ಇದೆ. ನೆಕ್ಸ್ಟ್ ಆನ್ಯುವಲ್ ಇನ್ಕಮ್ ಲಿಮಿಟ್ ಎಷ್ಟು ಗೊತ್ತಾ? 2 lakhs ಇರಬೇಕು. 2 lakhs annual income limit. Beneficiary selected by urban local bodies from official houseless list. ಯಾರು ಸೆಲೆಕ್ಟ್ ಮಾಡೋದು? ಅರ್ಬನ್ ಲೋಕಲ್ ಬಾಡೀಸ್ ಸೆಲೆಕ್ಟ್ ಮಾಡ್ತವೆ. ಎಷ್ಟಿರ್ಬೇಕು ಸಬ್ಸಿಡಿ? ಎಷ್ಟು ಕೊಡುತ್ತೆ? 1.2 lakhs ಪರ್ ಹೌಸಸ್ ಕೊಡುತ್ತೆ. ಅಚೀವ್ ಟಾರ್ಗೆಟ್ 3 year ಎಲ್ಲ ಬೇಕಾಗಿಲ್ಲ. ನೆಕ್ಸ್ಟ್ ಬನ್ನಿ, ಡಾಕ್ಟರ್ BR ಅಂಬೇಡ್ಕರ್ ನಿವಾಸ್ ಯೋಜನಾ ಆಲ್ರೆಡಿ ನೋಡಿದೀವಿ. SC/ST ಹೌಸ್ಲೆಸ್ ಫ್ಯಾಮಿಲೀಸ್ 2 lakh. ಇನ್ಕಮ್ ಲಿಮಿಟ್ ಎಷ್ಟಿರ್ಬೇಕು? 2 lakh ಇರಬೇಕು. ಲೆಸ್ ದ್ಯಾನ್ 2 lakh ಇರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಲೆಸ್ ದ್ಯಾನ್ 2 lakh. ಅಲ್ಲಿ ಎಷ್ಟಿರ್ಬೇಕು? 1.2 lakh. ಅಲ್ಲಿ ಅರ್ಬನ್ ರೂರಲ್ ಅಲ್ಲಿ 1.2 lakhs ಇರಬೇಕು. ಎಷ್ಟು ಕೊಡುತ್ತೆ ಸಬ್ಸಿಡಿ? 2 lakhs ಕೊಡುತ್ತೆ. 2 lakhs ಕೊಡುತ್ತೆ. ಸಿ ರೂರಲ್ ಟೇಬಲ್ ಕಂಬೈನ್ಡ್ ಟಾರ್ಗೆಟ್ಸ್. ನೆಕ್ಸ್ಟ್ ಬನ್ನಿ, ದೇವರಾಜ್ ಅರಸು ಹೌಸಿಂಗ್ ಸ್ಕೀಮ್ ಸೇಮ್ ಅದೇನೆ. ಯಾರಿಗೆ? ಸ್ಪೆಷಲ್ ಕ್ಯಾಟಗರೀಸ್. ಓಕೆ, ಯಾರ್ಯಾರಿಗೆ ಸ್ಪೆಷಲ್ ಕ್ಯಾಟಗರೀಸ್ ಇದೆ? ಯಾರು? HIV ಅವರಿಗೆ, ಲ್ಯಾಪ್ರಸಿ ಅವರಿಗೆ, ವಿಡೋ ಅವರಿಗೆ, ಇವರಿಗೆ ಕೊಡುವಂತದ್ದು ಯಾವುದು? ದೇವರಾಜ್ ಅರಸು ಹೌಸಿಂಗ್ ಸ್ಕೀಮ್. ನೆಕ್ಸ್ಟ್ ಬಂತಂದ್ರೆ ಸ್ಪೆಷಲ್ ಕ್ಯಾಟಗರಿ ಎಷ್ಟು ಕೊಡುತ್ತೆ? ಯಾರು ಇದ್ ಮಾಡ್ತಾರೆ ಇಲ್ಲಿ ಸೆಲೆಕ್ಷನ್ ಕಮಿಟಿ ಅಂದ್ರೆ ಡಿಸ್ಟ್ರಿಕ್ಟ್ ಕಮಿಟಿ. ಡಿಸ್ಟ್ರಿಕ್ಟ್ ಕಮಿಟಿ ಎಷ್ಟು? 1.20 ಕೊಡ್ತಾರೆ ಜನರಲ್ಗೆ, SC/ST ಗೆ 1.5 lakh. 3 year ಅರ್ಬನ್ ಎಷ್ಟು? 3,440 ಟಾರ್ಗೆಟ್ ಮಾಡಿದ್ದಾರೆ. ನೆಕ್ಸ್ಟ್ ಬನ್ನಿ, ಇದಾಯ್ತು ದೇವರಾಜ್ ಅರಸು ಆಯ್ತು, ಅಂಬೇಡ್ಕರ್ ಆಯ್ತು, ವಾಜಪೇಯಿ ಆಯ್ತು. ನೆಕ್ಸ್ಟ್ ಬಂತು ಅಂದ್ರೆ PMAY ಹೌಸಿಂಗ್ ಫಾರ್ ಆಲ್. ಹೌಸಿಂಗ್ ಫಾರ್ ಆಲ್ ಇದು ಎಲ್ಲರಿಗೂ ಕೊಡುವಂಥದ್ದು. ರೀಸೆಂಟ್ ಆಗಿ ಟಾರ್ಗೆಟ್ ಎಷ್ಟಿದು? 1 crore. ಎಲ್ಲಿ? 1 crore ಹೌಸಸ್ ನ ಬಿಲ್ಡ್ ಮಾಡಬೇಕು. ಎಲ್ಲಿ? ಆಲ್ ಓವರ್ ಇಂಡಿಯಾ. ಆಲ್ ಓವರ್ ಇಂಡಿಯಾದಲ್ಲಿ 1 crore ನ ಬಿಲ್ಡ್ ಮಾಡಬೇಕು. ನೆಕ್ಸ್ಟ್ ಕ್ರೆಡಿಟ್ ಲಿಂಕ್ ಸ್ಕೀಮ್ ಇದ್ರಲ್ಲಿ 4 ತರ ಇದೆ. 4 ತರ ಇನ್ಸೆಟಿವ್, ಸಮ್ ಡೆವಲಪ್ಮೆಂಟ್ ಇದೆಲ್ಲ ಇದೆ. ಅವೆಲ್ಲ ಇಂಪಾರ್ಟೆಂಟ್ ಎಲ್ಲ. ಕಾಸ್ಟ್ ಶೇರ್ಡ್ ಎಷ್ಟು? ಸ್ಟೇಟ್ ಮತ್ತೆ ಸೆಂಟರ್ ಶೇರ್ ಮಾಡ್ಕೊಳ್ಳುತ್ತೆ. ಹೌಸ್ ಹೋಲ್ಡ್ ಇನ್ಕಮ್ ನೋಡಿ, ಹೌಸ್ ಹೋಲ್ಡ್ ಇನ್ಕಮ್ ನೋಡ್ಕೊಳ್ಳಿ ಸಾಕು, ಸೆಂಟರ್ ಸ್ಟೇಟ್ ಏನೇ ಬೇಡ. ಹೌಸ್ ಹೋಲ್ಡ್ ಇನ್ಕಮ್ ನೋಡ್ಕೊಳ್ಳಿ ಎಷ್ಟಿದೆ? ಇನ್ಕಮ್ ಅಪ್ ಟು 87,000. BPL ಇತ್ತು ಅಂದ್ರೆ BPL ಕಾರ್ಡ್ 87 ಇರಬೇಕು. EWS ಆಯ್ತು ಅಂದ್ರೆ 3 lakh ತನಕ, ಮ್ಯಾಕ್ಸಿಮಮ್ 3 lakh ತನಕ ಇತ್ತು ಅಂದ್ರೆ ನಿಮಗೆ ಈ ಹೌಸಿಂಗ್ ಫಾರ್ ಆಲ್ ಅಂಡರ್ ಅಲ್ಲಿ ಕೊಡ್ತಾರೆ. ಓಕೆ, ನೆಕ್ಸ್ಟ್ ವಾಜಪೇಯಿ ಅರ್ಬನ್ ಸೈಟ್ ಸ್ಕೀಮ್. ಅಲ್ಲಿ ನಿಮ್ಗೆ ಗ್ರಾಮ ಸೈಟ್ ಸ್ಕೀಮ್ ಅಂತಿತ್ತು. ಗ್ರಾಮದ ಪ್ರದೇಶದವ್ರಿಗೆ ಗ್ರಾಮೀಣ ಸೈಟ್ ಸೆಲೆಕ್ಷನ್ ಸ್ಕೀಮ್ ಅಂತಿತ್ತಲ್ಲ, ಇದೇ ತರ ಇಲ್ಲೂ ಕೂಡ ವಾಜಪೇಯಿ ಅರ್ಬನ್ ಸೈಟ್ ಸ್ಕೀಮ್ ಅಂತಿದೆ ನೋಡಿ. ಫ್ರೀ ಹೌಸಸ್ ಸೈಟ್ಸ್ ಫಾರ್ ಸೈಟ್ಲೆಸ್ EWS ಫ್ಯಾಮಿಲಿ ಇನ್ ಅರ್ಬನ್ ಏರಿಯಾ. ಎಷ್ಟು ನೋಡಿ? ಇದು ಕೂಡ 20x30 ಅಲ್ಲೂ ಕೂಡ 20x30. ಸರಿ, ಅಲ್ಲಿ 30x40, ಸಾರಿ ಅಲ್ಲಿ 30x40, ಅಲ್ಲಿ 30x40, ಇಲ್ಲಿ 20x30. EWS ಫ್ಯಾಮಿಲಿ ಸೆಲೆಕ್ಟೆಡ್ ಥ್ರೂ ನೋಡಿ ಆಶ್ರಯ ಕಮಿಟಿ ಅಂತ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಹೌಸಿಂಗ್ ಸ್ಕೀಮು ಅಲ್ಲಿ ಗ್ರಾಮ ಸಭಾ ಮಾಡ್ತಾ ಇದ್ರು, ಹೌದಲ್ವಾ? ಅಲ್ಲಿ ಗ್ರಾಮ ಸಭಾ ಮಾಡ್ತಾ ಇದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ? ಒಂದು ಆಶ್ರಯ ಕಮಿಟಿ ಅಂತ ಮಾಡ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಕಮಿಟಿ ನೋಡ್ಕೊಳ್ಳಿ. 3 ಕಮಿಟಿ ಬರ್ತಾವ ಟೋಟಲ್. ಒಂದು ಗ್ರಾಮ ಸಭಾ, ಅದಕ್ಕೆ ಬಸವ ವಸತಿಗೊಂದು, ಮತ್ತೆ ಸೈಟ್ ಸೆಲೆಕ್ಷನ್ ಒಂದು ರೂರಲ್ ಅಲ್ಲಿ, ಮತ್ತೆ ಇನ್ನೊಂದು ದೇವರಾಜ ಅರಸುಗೆ ಡಿಸ್ಟ್ರಿಕ್ಟ್ ಕಮಿಟಿ. ಅಲ್ಲೂ ಡಿಸ್ಟ್ರಿಕ್ಟ್ ಕಮಿಟಿ, ಇಲ್ಲೂ ಡಿಸ್ಟ್ರಿಕ್ಟ್ ಕಮಿಟಿ. ಇಲ್ಲಿ ವಾಜಪೇಯಿ ಅರ್ಬನ್ ಸೈಟ್ ಸ್ಕೀಮ್ ಐತೆ ನೋಡಿ. ಅರ್ಬನ್ ಸೈಟ್ ಸ್ಕೀಮ್ಗೆ ಯಾರಪ್ಪ ಅಂದ್ರೆ ಆಶ್ರಯ ಕಮಿಟಿ ಕೊಡ್ತಾರೆ. ಆಶ್ರಯ ಕಮಿಟಿ ಸೆಲೆಕ್ಟ್ ಮಾಡುವಂತದ್ದು. ಇನ್ನೊಂದು ಮಾಡಿದ್ದಾರೆ ರೀಸೆಂಟ್ ಆಗಿ, 1 lakh ಮಲ್ಟಿ ಸ್ಟೋರಿ ಬೆಂಗಳೂರು ಹೌಸಿಂಗ್ ಪ್ರೋಗ್ರಾಮ್ ಅಂತ. 1 lakh ಮಲ್ಟಿ ಸ್ಟೋರಿ ಬೆಂಗಳೂರು ಹೌಸಿಂಗ್ ಸ್ಕೀಮ್ ನೋಡಿ. ಸೆಲ್ಫ್ ಸಸ್ಟೈನಿಂಗ್ ಮಾಡೆಲ್ ಫಾರ್ 1 lakh ಮಲ್ಟಿ ಸ್ಟೋರಿ EWS ಹೌಸಸ್ ಅರೌಂಡ್ ದ ಬೆಂಗಳೂರು. EWS ಅನ್ನೋದರ್ ಎಲಿಜಿಬಲ್ ಪೂರ್ ಆನ್ ಗೌರ್ಮೆಂಟ್ ಅಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡ್ತಕ್ಕಂಥದ್ದು. ಫಂಡೆಡ್ ಯಾರು? ಇವರೆಲ್ಲ ಫಂಡ್ ಮಾಡ್ತಾರೆ. ಮೇಲ್ಗಡೆ ಇರ್ತಕ್ಕಂಥವರೆಲ್ಲ ಸೇರಿ ಫಂಡ್ ಮಾಡಿದ್ರೆ ಈ ಸ್ಕೀಮ್. ನ್ಯೂ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂಡರ್ ವೇ. ಇದು ವೆರಿ ಇಂಪಾರ್ಟೆಂಟ್. ನ್ಯೂ ಪ್ರೋಗ್ರಾಮ್ ಆಗಿರೋದು 1 lakh ಮಲ್ಟಿ ಸ್ಟೋರಿ ಬೆಂಗಳೂರು ಹೌಸಿಂಗ್ ಪ್ರೋಗ್ರಾಮ್. ಏನ್ ಮಾಡುತ್ತೆ? 1 lakh ಮಲ್ಟಿ ಸ್ಟೋರಿ EWS ಹೌಸಸ್ ಗಳನ್ನ ಬಿಲ್ಡ್ ಮಾಡುತ್ತೆ. ಇದಕ್ಕೆ ಫಂಡಿಂಗ್ ಎಲ್ಲಿಂದ ಬರುತ್ತೆ? ಹಳೆಯ ಪ್ರೋಗ್ರಾಮ್ಸ್ ಇದಾವಲ್ವಾ, ಅಂಬೇಡ್ಕರ್, ವಾಜಪೇಯಿ ಇವೆಲ್ಲ ಇದಾವಲ್ವಾ, ಅವೆಲ್ಲಾ ಸ್ಕೀಮ್ ಇಂದ ತಗೊಂಬಂದು ಬಿಲ್ಡ್ ಮಾಡುವಂಥದ್ದು. ಇದು ಇಂಪಾರ್ಟೆಂಟ್. 1 lakh ಮಲ್ಟಿ ಸ್ಟೋರ್ ಬೆಂಗಳೂರು ಸ್ಕೀಮ್. ನೆಕ್ಸ್ಟ್ ನೋಡ್ಕೊಳ್ಳಿ, ಯಾರಿಗೆ? PMAY ಅರ್ಬನ್ ಪೂರ್ ಕೊಡುವಂತದ್ದು. ಅಂಬೇಡ್ಕರ್ ನಿವಾಸ SC ಮತ್ತೆ ST ಪಾಪ್ಯುಲೇಷನ್ಗೆ. ವಾಜಪೇಯಿ ಹೌಸಿಂಗ್ EWS ಗೆ. ದೇವರಾಜ ಅರಸು ವಲ್ನರಬಲ್. ಪೌರ ಕಾರ್ಮಿಕ ಹೌಸಿಂಗ್ ಅಂತ ಬರುತ್ತೆ, ಇದು ಸ್ಯಾನಿಟೇಷನ್ ವರ್ಕರ್ ಕೊಡೋದು. ಸ್ಯಾನಿಟೇಷನ್ ವರ್ಕರ್ಗೆ ಕೊಡುವಂತದ್ದು ಪೌರ ಕಾರ್ಮಿಕ ಸ್ಕೀಮ್. ನೆಕ್ಸ್ಟ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಲೋಕಲ್ ಬಾಡೀಸ್ 1964 ಮಾಡಿರ್ತಕ್ಕಂಥದ್ದು. ಟೋಟಲ್ ಎಷ್ಟಿದಾವೆ? 317 ಎಕ್ಸ್ಕ್ಲೂಡಿಂಗ್ ಗ್ರೇಟರ್ ಬೆಂಗಳೂರು ಅಥಾರಿಟಿನ ಎಕ್ಸ್ಕ್ಲೂಡ್ ಮಾಡಿದಾಗ. ಟೋಟಲ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ಇದನ್ನ. ನೆಕ್ಸ್ಟ್ ಬನ್ನಿ, CM ಅಮೃತ ನಗರೋತ್ಥಾನ. CM ಅಮೃತ ನಗರೋತ್ಥಾನ ಏನಿದು ಸ್ಕೀಮ್? ಇದು CM ಅಮೃತ ಲೋಕಲ್ ಬಾಡೀಸ್ ಇದಾವಲ್ವಾ, ಅರ್ಬನ್ ಲೋಕಲ್ ಬಾಡೀಸ್ ಇದಾವಲ್ವಾ,
ಅವನ್ನ ಡೆವಲಪ್ಮೆಂಟ್ ಮಾಡೋದೇ ಸಿಎಂ ಅಮೃತ ನಗರೋತ್ಥಾನ. ಏನ್ ಮಾಡುತ್ತೆ? ಕವರೇಜ್ ಆಫ್ 312 ಅರ್ಬನ್ ಲೋಕಲ್ ಬಾಡೀಸ್. ಓಕೆ, 4 ನಡೀತಾ ಇದೆ ಅಂತ ಇಂಪಾರ್ಟೆಂಟ್ ಜಸ್ಟ್ ಗೊತ್ತಾದ್ರೆ ಏನೇನು ನಗರೋತ್ಥಾನ ಅರ್ಬನ್ ಲೋಕಲ್ ಬಾಡೀಸ್ ಡೆವಲಪ್ಮೆಂಟ್ ಮಾಡೋದು. ಬಜೆಟ್ ಅಲೋಕೇಶನ್ 500. ನೆಕ್ಸ್ಟ್ 15th ಫೈನಾನ್ಸ್ ಕಮಿಷನ್ ಎಷ್ಟು ಕೊಟ್ಟಿದೆ ಅಂತ ಕೇಳ್ತಾರೆ. ಕೇಳಲ್ಲ, ಡೋಂಟ್ ವರಿ, ಕೇಳಾಗ ಇಷ್ಟ. ಇನ್ನೊಂದು ನ್ಯೂ ಇನಿಷಿಯೇಟಿವ್ ಏನಪ್ಪಾ? ಡಿಜಿಟಲ್ ಗವರ್ನೆನ್ಸ್, ಸ್ಪಂದನ ಕಾಲ್ ಸೆಂಟರ್. ಸ್ಪಂದನ ಏನೇ ಗ್ರೇವೆನ್ಸ್ ಬೇಕು ಅಂತಂದ್ರೆ ಅರ್ಬನ್ ಲೆವೆಲ್ ಅಲ್ಲಿ ಸ್ಪಂದನ ಕಾಲ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನ್ಯೂ ವೆಬ್ಸೈಟ್, ಇ ಆಫೀಸ್, ಟ್ರಾನ್ಸ್ಪರೆನ್ಸಿ. ಇನ್ನೊಂದು ಟೆಕ್ ಬೇಸ್ಡ್ ಮಾನಿಟರಿಂಗ್, ಸ್ಟ್ರಿಕ್ಟ್ ಬೆನಿಫಿಷಿಯರಿ ವೆರಿಫಿಕೇಶನ್ ಎಲ್ಲ ಆಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬೆಂಗಳೂರು ಲಾಸ್ಟ್ ಚಾಪ್ಟರ್. ಇನ್ನೊಂದು ಆಕ್ಚುಲಿ ಇದ್ರಲ್ಲಿ ಇಲ್ಲ, ಅದರಲ್ಲಿ ಸರ್ವೆಲ್ ಇಲ್ಲ. ಏನ್ ಹೇಳ್ಬಿಟ್ಟಿದ್ದಾರೆ? ಸಿಂಪಲ್ ಆಗಿ ಜಿಬಿಎ ಅಂತ ಹೇಳ್ಬಿಟ್ಟಿದ್ದಾನೆ. ಓಕೆ, ನಾವು ಇದನ್ನ ಆಕ್ಟ್ ನಾವು ಸ್ವಲ್ಪ ರಿವೈಸ್ ಮಾಡೋಣ. ಕೇಳ ಚಾನ್ಸ್ ಇದೆ, ಆಕ್ಟ್ ನ ರಿವೈಸ್ ಮಾಡೋಣ. ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಅಂತ ಮಾಡೋದು. 2014 ಅಲ್ಲಿ ಒಂದು ಆಕ್ಟ್ ಪಾಸ್ ಮಾಡೋದು. ಏನೋ ಹೇಳಿದ್ವಲ್ಲ, ಬಿಬಿಎಂಪಿ ಇತ್ತಲ್ವಾ, ಇವತ್ತು ಇದೆಯಾ ಬಿಬಿಎಂಪಿ ಅಂದ್ರೆ? ಇಲ್ಲ. ಬಿಬಿಎಂಪಿ ರಿಪ್ಲೇಸ್ಡ್ ಬೈ ಜಿಬಿಎ ರಿಪ್ಲೇಸ್ ಮಾಡಿರ್ತಕ್ಕಂಥ. ನೋಡಿ, ಇದು ರಿಪ್ಲೇಸ್ ದಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಕ್ಟ್. ಯಾವುದು? ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ರಿಪ್ಲೇಸ್ ದಿ ಸ್ಟೇಟ್ಮೆಂಟ್ ಬರ್ಬೋದು. ರಿಪ್ಲೇಸ್ ದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಎಸ್. 2020 ಆಕ್ಟ್ ಇತ್ತಲ್ಲ, ಅದನ್ನ ರಿಪ್ಲೇಸ್ಮೆಂಟ್ ಮಾಡಿದೆ. ಯಾವುದು? ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್. ಓಕೆ, ಇದು 2007 ಮಾಡಿದ್ರು. ಓಲ್ಡ್ ಸಿಸ್ಟಮ್ ಏನಿತ್ತು? ಬಿಬಿಎಂಪಿ ಆಕ್ಟ್. ಬಿಬಿಎಂಪಿ ಇತ್ತು, ಅದರಲ್ಲಿ ಝೋನಲ್ ಕಮಿಟಿ ಇತ್ತು, ನೆಕ್ಸ್ಟ್ ವಾರ್ಡ್ ಕಮಿಟಿ, ಏರಿಯಾ ಸಬ್ ಬಾಸ್ ಅಂತ. ಟೋಟಲ್ 4 ಟೈರ್ ಇತ್ತು. ಬಿಬಿಎಂಪಿ ನೀವು 4 ಟೈರ್ ನೋಡ್ತೀವಿ. ಅಂದ್ರೆ ಯಾವ್ಯಾವು? ಒಂದು ಬಿಬಿಎಂಪಿ ಎಷ್ಟು, ಅದಾದ್ಮೇಲೆ ಝೋನಲ್ ಇತ್ತು, ನೆಕ್ಸ್ಟ್ ವಾರ್ಡ್ ಇತ್ತು, ನೆಕ್ಸ್ಟ್ ಏರಿಯಾ ಸಭಾಸ್ ಇತ್ತು. ಅದೇ ನ್ಯೂ ಸಿಸ್ಟಮ್ ನೋಡಿ. ನ್ಯೂ ಸಿಸ್ಟಮ್ ಏನ್ ಮಾಡಿದೆ? ಬೆಂಗಳೂರು ಜಿಬಿಎ 1, ಸಿಟಿ ಕಾರ್ಪೊರೇಷನ್ 2, ಇನ್ನೊಂದು ವಾರ್ಡ್ ಕಮಿಟಿ. 3 ಇರೋದು. ಒಂದು ಜಿಬಿಎ ಅಂಡರ್ ಏನ್ ಬರುತ್ತೆ? ಸಿಟಿ ಕಾರ್ಪೊರೇಷನ್ ಬರುತ್ತೆ. ಅದರ ಅಂಡರ್ ವಾರ್ಡ್ ಬರುತ್ತೆ. ಇಲ್ಲಿ 3 ಟೈರ್. ವೆರಿ ವೆರಿ ಇಂಪಾರ್ಟೆಂಟ್. ಕೇಳಿದ್ರೆ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ 3 ಟೈರ್ ಎಸ್ಟಾಬ್ಲಿಷ್ಡ್ 3 ಟೈರ್ ಆರ್ಗನೈಸೇಷನ್ ಅಂತ ಕೇಳಿದ್ರೆ ಎಸ್. 3 ಟೈರ್ ನ್ಯೂ ಸಿಸ್ಟಮ್ ಅಂದ್ರೆ ಎಸ್. ಅದು ಬಿಬಿಎಂಪಿ 4 ಸಿಸ್ಟಮ್. ಇಲ್ಲೇನ್ ಮಾಡಿದ್ರು? ಇದಿತ್ತಲ್ಲ ಏರಿಯಾ ಸಭಾ, ಅದನ್ನ ಬಿಟ್ರು. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ರಿಪ್ಲೇಸ್ ಆಯ್ತು. ಯಾವಾಗ ಬಂತು? 15 ಅಲ್ಲಿ ಬಂತು. ಈಗ ಆಕ್ಟ್ ಅಲ್ಲಿ ಏನ್ ಹೇಳಿತಪ್ಪ ಅಂದ್ರೆ, ನೀವು 7 ಸಿಟಿ ಕಾರ್ಪೊರೇಷನ್ ಮಾಡಿ ಅಂತ ಹೇಳಿತ್ತು. ಆಕ್ಟ್ ಮ್ಯಾಕ್ಸಿಮಮ್ ಕೇಳ್ತಾರೆ. ಆಕ್ಟ್ ಹೇಳಿತ್ತು ಮ್ಯಾಕ್ಸಿಮಮ್ 7 ಸಿಟಿ ಕಾರ್ಪೊರೇಷನ್ ಮಾಡಿ ಅಂತ ಹೇಳಿತ್ತು. 7 ಸಿಟಿ ಕಾರ್ಪೊರೇಷನ್ ಮಾಡಿ ಅಂತ ಹೇಳಿತ್ತು. ಬಟ್ ಗೌರ್ಮೆಂಟ್ ಏನ್ ಮಾಡ್ತು? 5 ಸಿಟಿ ಕಾರ್ಪೊರೇಷನ್ ಎಬೋ 10,000 ಲ್ಯಾಕ್ ಹಂಗೆ 5 ಸಿಟಿ ಕಾರ್ಪೊರೇಷನ್ ಮಾಡ್ತು. ಯಾವ್ಯಾವುದು? ಸೆಂಟ್ರಲ್, ನಾರ್ತ್, ಈಸ್ಟ್, ಸೌತ್, ವೆಸ್ಟ್. ಟೋಟಲ್ 5. ವೆರಿ ವೆರಿ ಇಂಪಾರ್ಟೆಂಟ್. 5 ಸಿಟಿ ಕಾರ್ಪೊರೇಷನ್. ಆಕ್ಟ್ ಹೇಳಿದೆಷ್ಟು? 7 ಸಿಟಿ ಕಾರ್ಪೊರೇಷನ್. ನೆಕ್ಸ್ಟ್ ಟೋಟಲ್ ಜಿಬಿಎ ಮೆಂಬರ್ಸ್, ಗ್ರೇಟರ್ ಬೆಂಗಳೂರು ಅಥಾರಿಟಿ ನೋಡಿ. ಇದಕ್ಕೆ ಎಷ್ಟಪ್ಪ ಮೆಂಬರ್ಸ್? ಟೋಟಲ್ ನಿಮ್ಗೆ 75 ಮೆಂಬರ್ಸ್ ಗಳಿದ್ದಾರೆ. 75 ಮೆಂಬರ್ಸ್. ಓಕೆ, ಅದ್ರ 75 ಮೆಂಬರ್ಸ್ ಯಾರು ಬರ್ತಾರೆ ಗೊತ್ತಾ? MP, ಆ ಬೆಂಗಳೂರು ಇರ್ತಕ್ಕಂಥ MP, MLA, MLC. ಓಕೆನಾ? ನೆಕ್ಸ್ಟ್ BWSSP ಹೆಡ್, ಕಮಿಷನರ್ ಹೆಡ್ಸ್, ಪೊಲೀಸ್ ಹೆಡ್, ಇವೆಲ್ಲ ಸೇರಿಸಿ ಈ ಜಿಬಿಎಗೆ ಮೆಂಬರ್ಸ್. ಇವರೆಲ್ಲ 75 ಮೆಂಬರ್ಸ್ ಬರ್ತಾರೆ. ಯಾರ್ಯಾರು? MP, MLA, MLC, ನೆಕ್ಸ್ಟ್ ಅದಾದ್ಮೇಲೆ ಕಮಿಷನರ್ ಹೆಡ್ಸ್, BWSSP ಹೆಡ್. ಓಕೆ, ಇವೆಲ್ಲ ಸೇರಿಸಿದ್ರೆ ಏನು 75 ಮೆಂಬರ್ಸ್ ಆಗ್ತಾರೆ. ಇವರೆಲ್ಲ ಜಿಬಿಎ ಮೆಂಬರ್ಸ್. ಇದಕ್ಕೆ ಹೆಡ್ ಯಾರು? ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಹೆಡ್ ಯಾರು? ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಯಾವತ್ತು ಕೂಡ ಚೀಫ್ ಮಿನಿಸ್ಟರ್. ಅದು ಏನ್ ಹೇಳಿದೆ ಗೊತ್ತಾ? ಫಸ್ಟ್ ನೀವು 10 ವರ್ಷ ಜಿಬಿಎಗೆ ಯಾರಿರ್ಬೇಕು? 10 ವರ್ಷ. ನೆಕ್ಸ್ಟ್ ಫಸ್ಟ್ 10 ಇಯರ್ಸ್ ಯಾರಿರ್ಬೇಕಂದ್ರೆ ಸಿಎಂ ಇರ್ಬೇಕಂತೆ. ಅದಾದ್ಮೇಲೆ 10 ಇಯರ್ಸ್ ಆದ್ಮೇಲೆ ಯಾರು ಬರ್ಬೇಕು? ಎಲೆಕ್ಟೆಡ್ ಚೇರ್ಮನ್, ಎಲೆಕ್ಟೆಡ್ ಮೇಯರ್. ಒಬ್ಬ ಎಲೆಕ್ಟೆಡ್ ಮೇಯರ್ ಏನಾಗ್ತಾನೆ? ಈ ಜಿಬಿಎಗೆ ಹೆಡ್ ಆಗ್ತಾನೆ. ಅರ್ಥ ಆಗ್ತದೆಯಲ್ಲ? ಜಿಬಿಎ ಈಗ ಚೇರ್ ಯಾರಪ್ಪ ಅಂದ್ರೆ ಸಿಎಂ. 10 ವರ್ಷ ಆದ್ಮೇಲೆ ಆ ಜಿಬಿಎ ಚೇರ್ ಯಾರಾಗ್ತಾರೆ ಅಂತ ಕೇಳಿದ್ರೆ ಸಿಎಂ ಆಗ್ತಾನೆ. ಸಾರಿ, ಯಾರು? ಎಲೆಕ್ಟೆಡ್ ಮೇಯರ್ ಆಗ್ತಾನೆ. ಅಲ್ಲಿ ತನಕ ಸಿಎಂ ಇರ್ಬೇಕು. ನೆಕ್ಸ್ಟ್ ವೈಸ್ ಚೇರ್ ಯಾರು? ವೈಸ್ ಚೇರ್ ಯಾರಾಗ್ತಾರೆ ಅಂದ್ರೆ ಮಿನಿಸ್ಟರ್ ಆಫ್ ಬೆಂಗಳೂರು ಡೆವಲಪ್ಮೆಂಟ್ ಗೆ ಯಾರು ಇರ್ತಾರಲ್ಲ ಮಿನಿಸ್ಟ್ರು, ಅವ್ರು ಏನಾಗ್ತಾರೆ? ಅದಕ್ಕೆ ಏನಾಗ್ತಾರೆ? ವೈಸ್ ಚೇರ್ ಪರ್ಸನ್ ಆಗ್ತಾರೆ. ನೆಕ್ಸ್ಟ್ ಟೈರ್ ಆಫ್ ಗವರ್ನೆನ್ಸ್ ಇದಾಯ್ತು. ಟೋಟಲ್ ವಾರ್ಡ್ ಪರ್ ಕಾರ್ಪೊರೇಷನ್ ಮ್ಯಾಕ್ಸಿಮಮ್ ಒಂದು ಕಾರ್ಪೊರೇಷನ್ಗೆ. ಎಕ್ಸಾಂಪಲ್ ಈಗ ಸೇಮ್ ಬೆಂಗಳೂರು ನಾರ್ತ್ ಅಂತ ತಗೊಳ್ಳಿ. ಬೆಂಗಳೂರು ನಾರ್ತ್ ಅಂತ ತಗೊಂಡ್ರೆ ಅದಕ್ಕೆ ಎಷ್ಟಿರ್ಬೇಕು ವಾರ್ಡ್ ಅಂತಂದ್ರೆ ಮ್ಯಾಕ್ಸಿಮಮ್ 150 ಇರ್ಬೇಕು. ಮಿನಿಮಮ್ ಎಷ್ಟಾರ ಇರ್ಲಿ, ಮ್ಯಾಕ್ಸಿಮಮ್ 150 ತನಕ ಇಟ್ಕೋಬೇಕು. ನೆಕ್ಸ್ಟ್ ಜಿಬಿಎ ಮೀಟಿಂಗ್ ಫ್ರೀಕ್ವೆನ್ಸಿ
GBA ಅಟ್ಲೀಸ್ಟ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇತ್ತಲ್ಲ, ಇದು ಅಟ್ಲೀಸ್ಟ್ 3 months ಒಂದ್ಸಲಿ ಒಂದು ಮೀಟಿಂಗ್ ಕರಿಬೇಕು. ಇದು GBA Act 2025. GBA 2025, ಸಾರಿ 2025 24 25 effective date 25. ಇದು ರಿಪ್ಲೇಸ್ ದಿ BBMP Act. ಇಷ್ಟು ನಿಮ್ಗೆ GBA ಬಗ್ಗೆ ಗೊತ್ತಿರಲೇಬೇಕು, ಇಷ್ಟು ಗೊತ್ತಿರಲೇಬೇಕು. ಏನು ಡೌಟ್ ಇದೆಯಾ? ಏನ್ ಡೌಟ್ಸ್? ಏನ್ ಡೌಟ್ಸ್? ಇದು ನೋಡಿ, ಇದೊಂದು ಚಾರ್ಟ್ಗಳು ಲಾಸ್ಟ್ ಅಲ್ಲಿ ನೋಡ್ಬೇಕು ಅಂದ್ರೆ ನೀವು ಚಾರ್ಟ್ ನೋಡಿ. ಏನ್ ಮಾಡ್ತಿದ್ದು GBA ಏನ್ ಮಾಡುತ್ತೆ? ಬೆಂಗಳೂರು ಗ್ರೇಟರ್ ಅಥಾರಿಟಿ ಇಂಟಿಗ್ರೇಟ್ ನೋಡಿ ಆಬ್ಜೆಕ್ಟಿವ್ ಇಂಟಿಗ್ರೇಟೆಡ್ ದ ಮೆಟ್ರೋಪಾಲಿಟನ್ ಗವರ್ನೆನ್ಸ್ ಕವರೇಜ್ ಬೆಂಗಳೂರು ಮೆಟ್ರೋಪಾಲಿಟನ್ ಏರಿಯಾ. ಕೀ ಫೋಕಸ್ ಏರಿಯಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಮೊಬಿಲಿಟಿ ಮತ್ತೆ ಎನ್ವಿರಾನ್ಮೆಂಟ್, ಸರ್ವಿಸ್ ಡೆಲಿವರಿ. ಗವರ್ನೆನ್ಸ್ ಮಾಡಲ್ ಕೋಆರ್ಡಿನೇಷನ್ ಅಮಂಗ್ ದ 5 ಕಾರ್ಪೊರೇಷನ್. ಏನ್ ಮಾಡುತ್ತೆ ಇದು? ಎಲ್ಲ 5 ಕಾರ್ಪೊರೇಷನ್ ಇದೆಯಲ್ಲ, ಇದ್ರನ್ನ ಒಂದು ಕೋಆರ್ಡಿನೇಟೆಡ್ ಅಥಾರಿಟಿಯಾಗಿ ವರ್ಕ್ ಮಾಡುತ್ತೆ, ಅದು GBA. ನೆಕ್ಸ್ಟ್ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಕಮಿಷನ್. ಇದೊಂದು ಸ್ವಲ್ಪ ಇದೆ, ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ ಸಾಕು, ಏನಂತ ಇಂಪಾರ್ಟೆಂಟ್. ಇದು ನಿಮ್ಗೆ ಎರಡು ಇನ್ಸ್ಟಿಟ್ಯೂಷನ್, ವೆರಿ ವೆರಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್. ಇನ್ಸ್ಟಿಟ್ಯೂಷನ್ ಅಂದ್ರೆ 2 ಚಾಪ್ಟರ್ಸ್ ಆಯ್ತು, ಒಂದು ರೂರಲ್ ಡೆವಲಪ್ಮೆಂಟ್, ಒಂದು ಅರ್ಬನ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಏನ್ ಕೇಳ್ಬೋದು ಅಂತ ಕೇಳಿದ್ರೆ, ಆ ಹೌಸಿಂಗ್ ಸ್ಕೀಮ್ಗಳು ನೋಡ್ಕೊಳ್ಳಿ, ಅರಿವು ಕೇಂದ್ರ ರೀಸೆಂಟ್ ಆಗಿ 2-3 ಸ್ಕೀಮ್ ಆಗಿದಲ್ಲ ಅವ್ನು ನೋಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಫ್ಯಾಕ್ಟ್ಸ್ ಹೇಳಿಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಫ್ಯಾಕ್ಟ್ಗಳು ಅಷ್ಟಿಲ್ಲ, ನಾನು ಹೇಳಿದೆ ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ ಹೇಳಿದೆ. ಫಸ್ಟ್ 3 ಚಾಪ್ಟರ್ಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಓನ್ಲಿ. ಮೆಜಾರಿಟಿ ಬರುವಂತದ್ದು ಎಲ್ಲ ಫ್ಯಾಕ್ಟ್ಸ್ ಗಳೇ ಬರುವಂತದ್ದು. ಓಕೆ, ನೆಕ್ಸ್ಟ್ ಬರುವಂತವೆಲ್ಲ ಪ್ರೋಗ್ರಾಮ್ಸ್ಗಳು, ನ್ಯೂ ಇನಿಷಿಯೇಟಿವ್ಗಳು ಜೊತೆಗೆ ಪರ್ಫಾರ್ಮೆನ್ಸ್, ಯಾವ್ಯಾವ ರೀತಿ ಪರ್ಫಾರ್ಮ್ ಮಾಡಿದಾವೆ ಅಂತ ಬರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಕಮೆಂಟ್ ಸೆಕ್ಷನ್ ನೋಡ್ತೀನಿ. ಓಕೆ, ಮೊನ್ನೆ ಯಾರೋ ಹಾಕಿದ್ದಾರೆ, ಸಾರಿ ಏನಂತ ಹೇಳಿದ್ದಾರೆ, 9-2 SL ಭೈರಪ್ಪ ಅವ್ರದ್ದು ಅಂತ ನಾನು ಹೇಳಿದ್ದೆ, ಬರ್ಗೂರು ಅಂತ ಹೇಳಿದೆ, ಅದು ರಾಂಗ್ ಅದು, ಸಾರಿ. ಅದೇ 9-2. ನೆಕ್ಸ್ಟ್ ಇನ್ನೇನು ಹೇಳಿದೆ, ಇನ್ನೊಬ್ರು ಯಾರು ಹೇಳಿದ್ದಾರೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದ್ದಾರೆ. ಎಸ್, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಸ್ಟಾರ್ಟಿಂಗ್ ನಾನು ಇಂಟ್ರೆಸ್ಟ್ ಅಂತ ಆಡ್ ಮಾಡಿದೆ, ಅದು ತೆಗೆದು ವೇಜ್ ಹಾಕಿದೀನಿ. ಜಸ್ಟ್ ಪ್ಲೀಸ್ ಅದೊಂದ ನೋಡಿ. ಮತ್ತೇನೋ ಹಾಕಿದ್ದಾರೆ, ಓಕೆ ಅಂತ ಕಮ್ಮಿ ಮಾಡಿ ಅಂತ. ಓಕೆ, ಅದು ಬಂದ್ಬಿಟ್ಟಿದೆ, ನೋಡೋಣ ಕಮ್ಮಿ ಮಾಡ್ಲೇಬೇಕನ್ನ ಮಾಡೇ ಮಾಡ್ತೀನಿ, ಡೋಂಟ್ ವರಿ. ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಹಾಕಿ, ನಾನು ನೋಡ್ತಾ ಇರ್ತೀನಿ. ಪ್ಲೀಸ್ ವಿಡಿಯೋನ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಕ್ಲಾಸ್ ಏನು ನೋಡೋಣ? ಅಗ್ರಿಕಲ್ಚರ್, ವೆರಿ ವೆರಿ ಇಂಪಾರ್ಟೆಂಟ್. ಅಗ್ರಿಕಲ್ಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ಇತ್ತೀಚೆಗೆ ಕ್ವಶನ್ ಬರ್ತಾ ಇದಾವೆ. ನ್ಯಾಷನಲ್ ಪಾರ್ಕ್ ಲಾಸ್ಟ್ ಇಯರ್ KS ಮೇನ್ಸ್ ಕ್ವಶನ್, ಸಾರಿ ಪ್ರಿಲಿಮ್ಸ್ ಕ್ವಶನ್. ಓಕೆ, ಯಾವ ನ್ಯಾಷನಲ್ ಪಾರ್ಕ್ ಲಾರ್ಜೆಸ್ಟ್ ಇದಂತಿತ್ತು. ಓಕೆ, ಅದು ಓನ್ಲಿ ಸೋರ್ಸ್ ಏನ್ ಗೊತ್ತಾ? ಸರ್ವೆ. ಈ ತರ ಇಂಪಾರ್ಟೆಂಟ್ ಸೋರ್ಸ್ ಏನಿದೆ ಸರ್ವೆ ಇಂದಾನೆ ಬರುತ್ತೆ. ಅದಕ್ಕೋಸ್ಕರ ಸರ್ವೆ ನಾನು ಈಸಿಯಾಗಿ ಸ್ವಲ್ಪ ಡೆಪ್ತಾಗೆ ಮಾಡ್ತಾ ಇದ್ದೀನಿ. ಕೆಲವ್ರಿಗೆ ಏನಿಸುತ್ತೆ, ಬೋರ್ ಅನ್ಸುತ್ತೆ, ಯಾಕೆ ಸರ್ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಇದಾರೆ, ಸ್ಟ್ರೆಚ್ ಮಾಡ್ತಾ ಇದಾರೆ ಅನ್ಸುತ್ತೆ. ಬಟ್ ಆ ಸ್ಟ್ರೆಚ್ ಬೇಕಾಗುತ್ತೆ, ಒಂದಲ್ಲ ಒಂದು ದಿನ ಬೇಕಾಗುತ್ತೆ. ಅದಕ್ಕೋಸ್ಕರ ಡೌಟ್ಸ್ ಇದೆಯಾ? ಏನೇ ಡೌಟ್ಸ್? ಓಕೆ, ಈ GBA ನೋಡ್ಕೊಳ್ಳಿ ಸ್ವಲ್ಪ. ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಇದೆಯಲ್ಲ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅದ್ ಬಿಟ್ರೆ ಸ್ಕೀಮ್ಸ್ ಎಲ್ಲ ಸೇಮ್ ಆಲ್ರೆಡಿ ಕವರ್ ಆಗಿರುವಂತವೆ, ಓದಿರ್ತೀರಿ ಎಲ್ಲಾ ಕಡೆ. ಬಟ್ ಎಲ್ಲಾ ಕಡೆ ಎಲ್ಲನೂ ಒಂದೇ ಕಡೆ ಓದಿದಾಗ ಈ ತರ ಸ್ಕೀಮ್ಸ್ ಆಗ್ತವೆ ಅಷ್ಟೇ. ಎಕ್ಸಾಂಪಲ್ ನೋಡಿ, ಅಂಬೇಡ್ಕರ್ ನಿವಾಸ್ ಯೋಜನಾ. ಓಕೆ, ವಾಜಪೇಯಿ ವಸತಿ ಯೋಜನೆ ಏನಕ್ಕೆ ಬರುತ್ತೆ, ಯಾರಿಗೆ ಬರುತ್ತೆ? ದೇವರಾಜ ಅರಸು ರಿಲೇಟೆಡ್ ಏನು? ಹೌದು, ಯಾರು ಗೊತ್ತು? ದೇವರಾಜ ಅರಸು ಹಿಂದುಳಿದವರ್ಗ ಏನದು? ನಾವೇನಾದ್ರು OBC ಅಂತ ಕೊಟ್ರೆ ಹಾಕ್ಬಿಡ್ತೀವಿ. ಬಟ್ ಪ್ರಾಬ್ಲಮ್ ಏನು? ಅಲ್ಲಿ ಇಂಪಾರ್ಟೆಂಟ್ ಸ್ಪೆಷಲ್ ಕ್ಯಾಟಗರಿಗಳಿರುವಂತದ್ದು. ನೆಕ್ಸ್ಟ್ ಬಸವ ವಸತಿ ಯೋಜನಾ, ವಾಜಪೇಯಿ. ಸೌತ್ ಅರ್ಬನ್ ಬಂತು ಅಂದ್ರೆ ವಾಜಪೇಯಿ, ಅಲ್ಲಿ ಬಂತು ಅಂದ್ರೆ ಬಸವ. ಓಕೆ, ಆ ಕ್ರೈಟೀರಿಯಾ 1.2 lakh, ಈ ಕ್ರೈಟೀರಿಯಾ ಐತಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಅಲ್ಲಿ ಎಷ್ಟು ಕೊಡ್ತಾ ಇದ್ರು? ಅರ್ಬನ್ ಅಲ್ಲಿ ಸೈಟ್ ಎಷ್ಟು ಕೊಡ್ತಾ ಇದ್ರು? ಎಷ್ಟಿತ್ತು ಡೈಮೆನ್ಷನ್ ಸೈಟು ಅರ್ಬನ್ ಅಲ್ಲಿ? ನೋಡಿ, ಅರ್ಬನ್ ಅಲ್ಲಿ ನಿಮ್ಗೆ ಸೈಟ್ ಫ್ರೀ ಸೈಟು 30x40. ಅರ್ಬನ್ ಅಲ್ಲಿ ಸೈಟು 30x40. ಬಟ್ ಅದೇ ಸಾರಿ, ರೂರಲ್ ಅಲ್ಲಿ ಸೈಟು 30x40. ಬಟ್ ಅದೇ ಅರ್ಬನ್ ಬಂತು ಅಂದ್ರೆ 20x30. ಇಲ್ಲಿ ಕೇಳಬಹುದು, ಇಲ್ಲಿ ಚೇಂಜಸ್ ಮಾಡ್ಬೋದು. ಓಕೆ, ಏನೋ ಡೌಟ್ ಇದ್ರೆ ಎನಿ ಡೌಟ್ಸ್? ಓಕೆ, ನಮ್ ಕಡೆ ಏನಾದ್ರು ತಪ್ಪಾಗಿದ್ರು ಕೂಡ ಹಾಕಿ, ಅದನ್ನ ಮೆನ್ಷನ್ ಮಾಡಿ, ನಾವು ಸರಿ ಮಾಡ್ಕೊಳ್ಳೋಣ. ಓಕೆ.
ನೆಕ್ಸ್ಟ್ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಏನು ಅಗ್ರಿಕಲ್ಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ನ್ಯಾಚುರಲ್ ರಿಸೋರ್ಸ್ ಮತ್ತೆ ಅಗ್ರಿಕಲ್ಚರ್ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ, ಮೋಸ್ಟ್ ಇಂಪಾರ್ಟೆಂಟ್. ಮೊನ್ನೆ ನೋಡಿದ್ರೆ ಯಾವ್ದೋ ಕ್ವಶನ್ ಪೇಪರ್ ನೋಡಿದ್ರೆ ಹೊಸಮಾಮೃತ ಸ್ಕೀಮ್ ಅಂತ ಕೇಳಿದ್ದಾರೆ. ಓಕೆ, ಅದ್ರ ರಿಲೇಟೆಡ್ ಮತ್ತೆ ಹಳೆ ಸ್ಕೀಮ್ಸ್ಗಳು, ರೈತ ಸಿರಿ, ಮಿಲೆಟ್ ಪ್ರೋಗ್ರಾಮ್ಸ್ಗಳು. ಕರ್ನಾಟಕದಲ್ಲಿ ಲ್ಯಾಂಡ್ ಹೋಲ್ಡಿಂಗ್ ಎಷ್ಟಿದೆ? ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇದಾರೆ. ಯಾರು ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್? ಲಾರ್ಜ್ ಲ್ಯಾಂಡ್ ಹೋಲ್ಡರ್ಸ್ ಅಂದ್ರೆ ಯಾರು? PM ಕಿಸಾನ್ ಎಷ್ಟು 1000 ಯಾರ್ಯಾರಿಗಿದೆ? ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿಗಿದೆಯಾ PM ಕಿಸಾನ್? ಮತ್ತೆ ಲಾರ್ಜ್ ಲ್ಯಾಂಡ್ ಹೋಲ್ಡರ್ಸ್ ಇದೆಯಾ? ಇವೆಲ್ಲನೂ ಕೂಡ ನಾಳೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿ ತನಕ ಪ್ಲೀಸ್ ರಿವೈಸ್ ಮಾಡ್ತಾ ಇದ್ದೀನಿ. ಹೇಳ್ತಾ ಇರಲ್ಲ, ನನ್ನ PPT ನೋಟ್ಸ್ ಮತ್ತೆ ಏನು PDF ಕೊಡ್ತಾ ಇರಲ್ಲ, ಆ ನೋಟ್ಸ್ ಫುಲ್ ಕಂಪ್ರೆನ್ಸಿವ್ ಆಗಿದೆ. ಇಷ್ಟು ಸಾಕು. ಓಕೆ, ಇನ್ನೇ ಏನಾರ ಅಕಸ್ಮಾತ್ ಎಕ್ಸೆಪ್ಷನ್ 1-2 ಕ್ವಶನ್ ಬಂದ್ರು ಕೂಡ ಅವು ಹೋಲ್ ಸರ್ವೆ ಹೊಡೆದ್ರೆ ಮಾತ್ರ ಸಿಗುವಂತ ಕ್ವಶನ್ಸ್ಗಳು. 99.99% ಸರ್ವೆನ ಎಕ್ಸಾಮ್ ಏನ್ ಬೇಕೋ ಅದನ್ನ ಕವರ್ ಮಾಡಿದೀನಿ. ನಾನು ಎಲ್ಲ ಕವರ್ ಮಾಡಿದೀನಿ, 100% ಕವರ್ ಮಾಡ್ಬಿಟ್ಟಿದೀನಿ ಅಂತ ಹೇಳಲ್ಲ. 99.9% ಎಕ್ಸಾಮ್ಗೆ ಏನ್ ಬೇಕೋ ಅದನ್ನೆಲ್ಲ ಕವರ್ ಮಾಡಿದ್ವಿ. ಇನ್ನ 0.1% ಓದ್ಬೇಕು ಅಂದ್ರೆ ನೀವು ಹೋಲ್ ಫುಲ್ ಸರ್ವೆ ಓದ್ಬೇಕು. ಅದು ನಮ್ ಕೈಲಿ ಆಗಲ್ಲ. 600-700 ಪೇಜಸ್ ಇದೆ. ಅದು ಬಂದ್ರು ನಿಮ್ಗೆ ಎಕ್ಸೆಪ್ಷನ್ ಬರುವಂತದ್ದು, ಅದ್ರ ಅವಶ್ಯಕತೆ ಇಲ್ಲ ನಮ್ಗೆ. ನಾವೇನು ಯೂನಿವರ್ಸಿಟಿ ಎಕ್ಸಾಮ್ ಅಲ್ಲಿ 100 ಔಟ್ ಆಫ್ 100 10th ಅಲ್ಲಿ ಮತ್ತೆ PUC ಮಾಡ್ತಾ ಇಲ್ಲ. ಡೋಂಟ್ ವರಿ, ಇಷ್ಟು ಸಾಕು. ನಾನು ಹೇಳ್ತಾ ಇರಲ್ಲ, 99.9% ಎಕ್ಸಾಮ್ ಆಗೋಂಗೆ ಕವರ್ ಮಾಡಿ. ಇದನ್ನ ಆದಷ್ಟು ರಿವೈಸ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡ್ಬೋದು. ಓಕೆ, ಏನೇ ಇದ್ರು ಕೂಡ ಕಮೆಂಟ್ಸ್ ಆಗಿ ಓಕೆ ಅನ್ನೋದು ಸ್ವಲ್ಪ ಕಮ್ಮಿ ಮಾಡ್ಕೋತೀನಿ. ಡೋಂಟ್ ವರಿ. ಏನಾದ್ರು ಇದ್ರು ಕೂಡ, ಇನ್ನೇನೇ ಕಂಪ್ಲೇಂಟ್ ಇದ್ರು ಕೂಡ ನೀವು ಕಮೆಂಟ್ ಅಲ್ಲಿ ಹಾಕ್ಬೋದು. ಏನೇ ಕಂಪ್ಲೇಂಟ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಸಿಗೋಣ. ಥ್ಯಾಂಕ್ ಯು.